ಜಯತಿ ಪರಾಶರಸೂನುಃ ಸತ್ಯವತೀ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ಪಿಬತಿ ಭುಜಗಭೋಗಾಭಹೃದ್ಯಂ ಏನು ಹೇಳಿ ಮುಂದೆ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಒಂದು ಮಂತ್ರವನ್ನು ನಿನ್ನೆ ನೋಡಿದೆವು ನಾವು. 5 ಮಂತ್ರಗಳಲ್ಲಿ ಈ ರಕ್ಷೋಘ್ನ ಅಥವಾ ರಾಕ್ಷೋಘ್ನ, ರಕ್ಷೋಘ್ನನ ಮಂತ್ರ, ಅದರಿಂದ ರಾಕ್ಷೋಘ್ನ ಮಂತ್ರ. ಇದು ಈ ಮಂತ್ರ ತ್ರಿಷ್ಟುಪ್ ಛಂದಸ್ನಲ್ಲಿದೆ. ತ್ರಿಷ್ಟುಪ್ ಛಂದಸ್ಸು ಅಂದರೆ ನಾನು ಈ ಮೊದಲು ಹೇಳಿದ್ದೆ 11 ಅಕ್ಷರದ 4 ಪಾದಗಳು. ನೀವು ಓದುವಾಗ ಲೆಕ್ಕ ಮಾಡಿದ್ರೆ 11 ಅಕ್ಷರ ಇರೋಲ್ಲ ಅದರಲ್ಲಿ. ಕೆಲವು ಕಡೆ ಇರುತ್ತೆ, ಕೆಲವು ಕಡೆ ಇರೋಲ್ಲ. ಈಗ ಮೊದಲನೇ ಮಂತ್ರ ನಿನ್ನೆ ನೋಡಿದೆ ಮಂತ್ರ ನಾನು. ಕೃಣಶ್ವ ಪಾಜ ಪ್ರಸಿತಿಂ ನ ಪೃಥ್ವೀಂ, ಇದರಲ್ಲಿ 11 ಅಕ್ಷರ ಇದೆ. ಮುಂದಿನ ಪಾದದಲ್ಲಿ ಯಾಹಿ ರಾಜೇವ, ರಾಜೇವಾಮವಾಂಗ್ ಅಂತಿದೆ. ರಾಜೇವ ಅಲ್ಲಿ ನಿಲ್ಲಿಸಿ ಅಮವಾಂಗ್, ಆಮೇಲೆ ಇಭೇನ ಅನ್ನೊಂದಾಗುತ್ತೆ. ರಾಜೇವಾಮವಾಂಗ್ ಅಂತಿದೆ ಅಲ್ಲಿ. ಯಾಹಿ ರಾಜೇವ ಅಮವಾಂಗ್ ಇಭೇನ. ಹೀಗೆ ನೀವು ಅದನ್ನು ಸ್ಪ್ಲಿಟ್ ಮಾಡಿದರೆ 11 ಅಕ್ಷರ ಆಗುತ್ತೆ. ಅದನ್ನು ಪಠನ ಮಾಡುವಾಗಲೂ ಸ್ವಲ್ಪ ನೀವು ಯಾಹಿ ರಾಜೇವಾಮವಾಂಗಿಭೇ ಆ ಕೇಳಬೇಕು, ಕೇಳಬಾರ್ದು, ಆ ರೀತಿ ಸ್ಪ್ಲಿಟ್ ಮಾಡಿ ಹೇಳಬೇಕು. ಆ ಥರ ಇದೆ ಅದು. ಆಮೇಲೆ ಶ್ವೀಂ ಅನು, ಅದು ನೋಡಿ ಏನದು ಮಂತ್ರ, ಪ್ರಸಿತಿಂ ಅನುಪ್ರಸಿತಿಂ ಅದು ದ್ರೋಣ ನೋಡಿ. ತ್ರಿಶ್ವೀಮನು ಪ್ರಸಿತಿಂ ದ್ರೋಣಾನಃ 10 ಅಕ್ಷರ ಇರೋದು. ತ್ರಿಷುವೀಮನು ಪ್ರಸಿತಿಂ ದ್ರೋಣಾನಃ 11 ಆಯಿತು. ಆಮೇಲೆ ದ್ರೋಣಾನೋಸ್ತಾಸಿ ಇದೆ ಅಲ್ಲಿ. ದ್ರೋಣಾನಃ ಅಸ್ತಾಸಿ, ದ್ರೋಣಾನಃ ಅಸ್ತಾಸಿ, ದ್ರೋಣಾನೋಸ್ತಾಸಿ ಹೇಳುವಾಗ ಒಂಚೂರು ಕೇಳಬೇಕು. ಅಷ್ಟು ಒಂದು ಸಣ್ಣ ಸ್ಪೇಸ್ ಕೊಡಬೇಕು ಅದಕ್ಕೆ. ಅಂದರೆ ಅರ್ಧ ಮಾತ್ರ ಎಷ್ಟು ಸ್ಪೇಸ್ ಕೊಟ್ಟು ಮುಂದಿನ ಲೈನನ್ನು ಅಸ್ತಾಸಿ ಹೀಗೆ ವಿಭಾಗ ಮಾಡಿದರೆ ಅಸ್ತಾಸಿ ನೀವು ಇಟ್ಕೊಂಡ್ರೆ ಅಸ್ತಾಸಿ. ಆಮೇಲೆ ಏನು ಮುಂದಿನ ಶಬ್ದ, ವಿದ್ಯಾ ರಕ್ಷಸಃ ತಪಿಷ್ಠೈ 11 ಅಕ್ಷರ ಆಗುತ್ತೆ. ಅಂದರೆ ಅಲ್ಲಿ ನೀವು ದ್ರೋಣಾನೋಸ್ತಾಸಿ ಅಂತ ಓದಿಬಿಟ್ರೆ 10 ಅಕ್ಷರ ಆಗೋದು. ಹಾಗೆ ಅಲ್ಲಿ ಒಂದೊಂದು ಅಕ್ಷರಗಳನ್ನು ಸ್ವಲ್ಪ ಬಿಡಿಸಿ ಹೇಳಬೇಕು. ಇದು ಒಂದು ವೈದಿಕ ಸಂಪ್ರದಾಯ. ಆಗ 11 ಅಕ್ಷರ ಆಯಿತು. 11 ಅಕ್ಷರ ಅಂದರೆ ತ್ರಿಷ್ಟುಪ್ ಛಂದಸ್ಸು. ತ್ರಿಷ್ಟುಪ್ ಛಂದಸ್ಸು ಏಕಾದಶ ರುದ್ರರಿಗೆ ಸಂಬಂಧಪಟ್ಟದ್ದು. ರುದ್ರಶಕ್ತಿಯಿಂದ ಸಂಹಾರ ಶಕ್ತಿ, ಅದರಿಂದ ದುಷ್ಟ ಸಂಹಾರಕ್ಕೆ ವಿಶೇಷವಾಗಿ ತ್ರಿಷ್ಟುಪ್ ಛಂದಸ್ಸನ್ನು ಬಳಸ್ತಾರೆ. ಇದು ನಾನು ಹೇಳಿದೆ, ಇದು 5 ಮಂತ್ರಗಳು ನಾರಾಯಣನ ನರಸಿಂಹ ರೂಪದ ಮಂತ್ರಗಳು ಅಂತ ಒಂದು ಅನುಸಂಧಾನ. 5 ಮಂತ್ರಗಳು ಯಾಕೆಂದರೆ ನರಸಿಂಹನನ್ನು ಒಂದು ಮಂತ್ರದಲ್ಲಿ ಅನಿರುದ್ಧನಾಗಿ, ಒಂದು ಮಂತ್ರದಲ್ಲಿ ಪ್ರದ್ಯುಮ್ನನಾಗಿ, ಒಂದು ಮಂತ್ರದಲ್ಲಿ ಸಂಕರ್ಷಣನಾಗಿ, ವಾಸುದೇವನಾಗಿ, ನಾರಾಯಣನಾಗಿ ಆ ರೂಪಗಳಿಂದ ಅಭಿನ್ನವಾದ ಚಿಂತನೆ. ಮೊದಲನೇ ಮಂತ್ರ ಅನಿರುದ್ಧನನ್ನು, ಅನಿರುದ್ಧ ಅಂದರೆ ರಕ್ಷಣೆ ಮಾಡುವ ಮೂರ್ತಿ. ಸ್ಥಿತ್ಯೈ ಪುನಸ್ಸ ಭಗವಾನ್ ಅನಿರುದ್ಧನಾಮ ಅಂತ ಜಗತ್ತಿನ ರಕ್ಷಣೆಗೋಸ್ಕರ ಇರತಕ್ಕಂಥ ರೂಪ ಅದು ಅನಿರುದ್ಧ ರೂಪ. ಹಾಗಾಗಿ ಇಲ್ಲಿ
ಆ ರಕ್ಷಸ್ಸುಗಳಿಂದ ರಕ್ಷಣೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಏನಿದೆ, ಆದ್ದರಿಂದ ಇದನ್ನು ರಕ್ಷಸ್ಸುಗಳು ದುಷ್ಟಶಕ್ತಿಗಳಿಂದ ನಮಗೆ ರಕ್ಷಣೆ ಕೊಡು ಅನ್ನೋ ಪ್ರಾರ್ಥನೆ ಅದು ಮೂಲತಃ. ಆಮೇಲೆ ಹಾಗೆಯೇ ಅನಿರುದ್ಧ ಅಂದರೆ ಶಬ್ದದ ಅರ್ಥ ಎಲ್ಲಿಯೂ ತಡೆಯಿಲ್ಲದವನು ಅಂತ. ಅವನನ್ನು ತಡೆಯೋರಿಲ್ಲ. ಅವನು ದುಷ್ಟ ಸಂಹಾರಕ್ಕೆ ಅಂತ ಹೊರಟ್ರೆ ಯಾರು ಎದುರಾಳಿಗಳು ಅವನು ತಡೆಯುವಂತಿಲ್ಲ. ಅಂಥ ಒಂದು ಶಕ್ತಿ ಇರುವವ. ಆದರೆ ಅದಕ್ಕೋಸ್ಕರ ಅವನ ಪ್ರಾರ್ಥನೆ ಕೃಣುಷ್ವಪಾಜಃ ಅಂತ. ಆ ನಿನ್ನ ತಡೆಯಿಲ್ಲದ ಶಕ್ತಿಯನ್ನು ಆವಿಷ್ಕಾರಗೊಳಿಸು ಅಂದರೆ ಶಕ್ತಿ ನಾಶ ಮಾಡ. ಹೀಗೆ ಇದು ಅನಿರುದ್ಧ ರೂಪವನ್ನು ನರಸಿಂಹನನ್ನು ಅನಿರುದ್ಧನ ರೂಪ. ಯಾಕೆಂದರೆ ಭಗವಂತನ ಎರಡು ರೂಪಗಳಲ್ಲಿ ಭೇದ ಇಲ್ಲ. ನರಸಿಂಹ ಅನಿರುದ್ಧ. ಅದು ಮುಂದಿನ ಮಂತ್ರ ಪ್ರದ್ಯುಮ್ನನ ನರಸಿಂಹ ಪ್ರದ್ಯುಮ್ನ. ಪ್ರದ್ಯುಮ್ನ ಅಂತಂದರೆ ಆ ಶಬ್ದ ನೋಡಿ, ದ್ಯುಮ್ನ ಅಂದರೆ ಪ್ರಕಾಶ, ದ್ಯುತಿ. ಪ್ರದ್ಯುಮ್ನ ಅಂದರೆ ಬೆಳಕಿನಿಂದ ಬೆಳಗುವ ರೂಪ. ಅದಕ್ಕೆ ಮುಂದೆ ಆ ಬೆಳಕಿನ ರೂಪವನ್ನೇ ವರ್ಣನೆ ಮಾಡ್ತಾರೆ. ಬೆಳಕಿನ ಪ್ರಭೇದಗಳನ್ನು ಸುಟ್ಟು ಬಿಡು ಅಂತ ಹೇಳ್ತಾ ಅವರೇ ತವಭ್ರಮಾಸಃ ಆಶು ಯಾ ಪತಂತಿ ಅನುಸ್ಪೃಶ ಧೃಷತ ಶೋಷುಚಾನಃ ತವಭ್ರಮಾಸಃ ಆಶು ಯಾ ಪತಂತಿ. ತವಭ್ರಮಾಸ ಆಶು ಯಾ ಪತಂತಿ 11 ಅಕ್ಷರ ಆಯಿತು. ಆಮೇಲೆ ಪತಂತಿ ಅನುಸ್ಪೃಶ ಅನ್ನೋದನ್ನು ನೀವು ಅದನ್ನು ಬೇರೆ ಮಾಡಿ ಓದಿದರೆ ಅನುಸ್ಪೃಶ ಧೃಷತ ಶೋಷುಚಾನಃ. ಅಲ್ಲಿ ಪತಂತಿ ಅನುಸ್ಪೃಶ ಅಂತ ಹೇಳಿಬಿಟ್ರೆ 1 ಅಕ್ಷರ ಕಮ್ಮಿ ಆಗುತ್ತೆ. ಪತಂತಿ ಅನುಸ್ಪೃಶ ಧೃಷತ ಶೋಷುಚಾನಃ ಇದು 11 ಅಕ್ಷರದ ಮತ್ತು ತ್ರಿಷ್ಟುಪ್ ಛಂದಸ್ಸಾಗತ್ತೆ. ಆಮೇಲೆ ತಪುಂಶ್ಯಗ್ನೇ ಜುಹ್ವಾ ಪತಂಗಾನ್ ನೋಡಿ, ಇಲ್ಲಿ 10 ತಪುಂಶ್ಯಗ್ನೇ ಜುಹ್ವಾ ಪತಂಗಾನ್ 9 ಅಕ್ಷರ ಇರೋದು. ತಪುಂಷಿ ಯಜ್ಞೆ ಜುಹುವಾ ಪತಂಗಾನ್ 11 ಅಕ್ಷರ ಆಯಿತು. ಆ ಥರ ಅಸಂಧಿತ ವಿಸೃಜ ವಿಶ್ವಗುಲ್ಕಾ. ಇಲ್ಲಿ ಏನು ಸಮಸ್ಯೆ ಇಲ್ಲ. ಇಲ್ಲಿ ಅಸಂಧಿತೋ ವಿಸೃಜ ವಿಶ್ವಗುಲ್ಕಾ 11 ಅಕ್ಷರ ಇದೆ. ಹೀಗೆ 4 ಪಾದಗಳಲ್ಲಿ 11 ಅಕ್ಷರಗಳ ಅನುಸಂಧಾನ ಮಾಡಿಕೊಂಡು 11 ಅಕ್ಷರ ಅಂದರೆ ತ್ರಿಷ್ಟುಪ್ ಛಂದಸ್ಸು. ತ್ರಿಷ್ಟುಪ್ ಛಂದಸ್ಸು ಅಂದರೆ ಶಿವನ ಛಂದಸ್ಸು. ಶಿವನ ಛಂದಸ್ಸು ಅಂದರೆ ಸಂಹಾರಕ್ಕೆ ಉಪಯೋಗಿಸುವ ಛಂದಸ್ಸು, ದುಷ್ಟ ಸಂಹಾರಕ್ಕೆ ಬಳಸುವ ಛಂದಸ್ಸು ಅಂತ ಅನುಸಂಧಾನ ಮಾಡಿಕೊಂಡು ಇದರಲ್ಲಿ ನೀವು ಪ್ರದ್ಯುಮ್ನ ಬರ್ತಾನೆ. ಯಾಕೆಂದರೆ ಇಲ್ಲಿ ಸಂಬೋಧನೆ ಬಂತು ನೋಡಿ, ಅಗ್ನೇ ಅಂತ ಬೆಂಕಿ. ಪ್ರದ್ಯುಮ್ನ ಅಂದರೆ ಪ್ರಕಾಶ, ಬೆಳಕು, ದ್ಯೋತಿ, ಬೆಳಕು, ಬೆಂಕಿಯಂತೆ ಬೆಳಗುವಂಥ ರೂಪ ಅಂತ. ಅದನ್ನು ಎಲ್ಲಿ ಶುರು ಮಾಡಿ ಅಗ್ನೇ ಅಂತ. ತವ ಭ್ರಮಾಸಃ ಆಶುಯಾವತಂತಿ. ತವ ಭ್ರಮಾಸಃ ಅಂದರೆ ನಿನ್ನ ಜ್ವಾಲೆಯ ಚಲನೆಗಳು. ಅನ್ನು ಧಗ ಉರಿಯುವಾಗ ಹೇಗೆ ಬೆಂಕಿ ಜ್ವಾಲೆ ಆ ಕಡೆ ಈ ಕಡೆ ಪಸರಿಸುತ್ತಲ್ಲ, ಅದನ್ನು ಭ್ರಮಣ ಅಂತ. ನಿನ್ನ ಭ್ರಮಣ ಅದು 2 ವಿಷಯ. ಒಂದು ಪ್ರದ್ಯುಮ್ನ ರೂಪದ ಜ್ವಾಲೆ, ಇನ್ನೊಂದು ನಾವು ಆಹುತಿ ಕೊಡುವಂಥದ್ದು ಬೆಂಕಿಯಲ್ಲಿ ನಾವು ಪ್ರದ್ಯುಮ್ನನ್ನು ಕಾಣುವುದಲ್ಲ, ಭಗವಂತನ ರೂಪವನ್ನು ಅಗ್ನಿಯಲ್ಲಿ ಕಾಣುವುದು. ಅದನ್ನ ಅಗ್ನಿಯ ಮೂಲಭೂತವಾಗಿ ಅಗ್ನಿಯಲ್ಲಿ ನಾವು ಆಹುತಿ ಕೊಟ್ಟಾಗ ಆ ತುಪ್ಪದ ಆಹುತಿ ತಗೊಂಡು ಖುಷಿಯಲ್ಲಿ ಆ ಬೆಂಕಿ ಜ್ವಾಲೆ ಸುತ್ತ ಪಸರಿಸುತ್ತೆ. ಆ ಧಗ ಉರಿಯುವ, ಸುತ್ತ ಪಸರಿಸುವ ತವ ಭ್ರಮಾಸಃ ಅಂದರೆ ಭ್ರಮಣೆಗಳು. ಅವನ ಭ್ರಮೆ ಅಂದರೆ ಭ್ರಮಣೆಗಳು, ನಮಗೆ ಭ್ರಮೆ ಅಂದರೆ ಭ್ರಮೆ, ವಿಪರೀತ ಜ್ಞಾನ. ತವ ಭ್ರಮಾಸಃ ನಿನ್ನ ಜ್ವಾಲೆಯ ಚಲನೆಗಳು ಅಂತ ಅರ್ಥ. ಆ ಗಾಳಿಗೆ ಭುಗಿಲೆದ್ದು ಆಚೆ ಈಚೆಗೆ ಏನು ಆ ತೊನೆಯೋದು, ಬೆಳಕು, ತೊನೆಯುವ ಬೆಳಕಿನ ಒಂದು ಸೊಬಗು, ಅದನ್ನು ತವ ಭ್ರಮಾಸಃ. ಅದು ಹೇಗೆ? ಆಶುಯ ಇದು ಒಂದು ಬರೀ ವೇದದಲ್ಲಿ ಮಾತ್ರ ಪ್ರಯೋಗಿಸುವಂಥ ಒಂದು ವ್ಯಾಕರಣದ ನಿಯಮ. ಏನು ಅಂದರೆ ಆ ವಿಭಕ್ತಿಯ ಬದಲಿಗೆ ಯಾಚ್ ಅನ್ನೋ ಪ್ರತ್ಯಯವನ್ನು ಸೇರಿಸುವುದು. ಸುಭಾಂ ಸುಲುಕ್ ಪೂರ್ವಸುವರ್ಣೇಚ್ಛಾ ಯಾಡ್ಯಾಜಾಲ. ಯಾಚ್ ಅನ್ನೋ ಪ್ರತ್ಯಯ, ಯಾ ಅನ್ನೋ ಅಕ್ಷರವನ್ನು ಸೇರಿಸಿಬಿಟ್ರೆ ಅದು ಯಾವ ವಿಭಕ್ತಿ ಯಾವ ವಚನ ಬೇಕಾದರೂ ಆಗ್ಬೋದು. ಅದನ್ನು ಆಶುಯ ಅಂದರೆ ಇಲ್ಲಿ ಆಶವಃ ಅಂತ ಅರ್ಥ. ಭ್ರಮಾಸಃ ವೇಗವಾಗಿ ತೊನೆಯುವ ನಿನ್ನ ಜ್ವಾಲೆಗಳು ಅಂತ. ಆಶುಯ ಯಾವ ವಿಭಕ್ತಿ ಬೇಕಾದ್ರೆ ನೀವು ಅನ್ವಯ ಮಾಡಿಕೊಳ್ಬೋದು. ಯಾ ಅನ್ನೋದು ಒಂದು ಪ್ರತ್ಯಯ, ಅದು ವಿಭಕ್ತಿಯ ಬದಲಿಗೆ ಬಂದದ್ದು. ಇಲ್ಲಿ ಯಾವ ವಿಭಕ್ತಿ ಬೇಕು? ಭ್ರಮಣೆಗಳು,
ಪ್ರಥಮ ವಿಭಕ್ತಿ ಬಹುವಚನ. ಆಶುಯ ಅಂದರೆ ಆಶವಃ, ವೇಗವಾಗಿ ಚಲಿಸುವ ನಿನ್ನ ಜ್ವಾಲೆಗಳು. ತವ ಭ್ರಮಾಸಃ ಆಶುಯ ಪತಂತಿ, ಅದು ಮೇಲಕ್ಕೆ ಜಿಗೀತಾ ಇವೆ. ಪತಂತಿ ಅಂದರೆ ನಮ್ಮಲ್ಲಿ ಪತನ ಅಂದರೆ ಕೆಳಕ್ಕೆ ಬಿಡೋದು, ಸಂಸ್ಥೆಯಲ್ಲಿ ಪತನ ಅಂದರೆ ಕೆಳಕ್ಕೆ ಬಿಡೋದು ಅಷ್ಟೇ ಅಲ್ಲ, ಮೇಲಕ್ಕೆ ಹೋಗೋದಕ್ಕೂ ಪತನವೇ, ಕೆಳಕ್ಕೆ ಹೋಗೋದಕ್ಕೂ ಪತನವೇ, ಹೊರಿಜಾಂಟಲಾಗಿ ಹೋಗೋದು ಪತನವೇ, ವರ್ಟಿಕಲಾಗಿ ಎಲ್ಲವೂ ಪತನ ಅಂದರೆ ಟು ಮೂವ್ ಅಂತ ಅರ್ಥ. ಅದು ಇಲ್ಲಿ ಪತಂತಿ ಅಂದರೆ ಬೆಂಕಿ ಯಾವಾಗಲೂ ಕೆಳಕ್ಕೆ ಹೋಗೋದೇ ಇಲ್ಲ. ಬೆಂಕಿಯ ಜ್ವಾಲೆ ಪತನ ಆಗುತ್ತೆ ಅಂದರೆ ಇಂಪಾಸಿಬಲ್. ಅದು ಬೆಂಕಿಯ ಜ್ವಾಲೆ ಪತನ ಅಂದರೆ ಮೇಲಕ್ಕೆ ಹೋಗುವುದೇ. ಅದರಿಂದ ಇಲ್ಲಿ ಪತಂತಿ ಅಂದರೆ ನಿಷ್ಪತಂತಿ ಅಂತ ಅರ್ಥ, ಮೇಲಕ್ಕೆ ಜಿಗಿಯುತ್ತವೆ. ಅಂದರೆ ಬೆಂಕಿಯ ಜ್ವಾಲೆ, ಬೆಂಕಿಯಲ್ಲಿ ಕೂತ ಪ್ರದ್ಯುಮ್ನನ ಜ್ವಾಲೆ. ಓ ಪ್ರದ್ಯುಮ್ನನೇ, ಓ ನರಸಿಂಹನೇ, ನಿನ್ನ ಭ್ರಮಾಸಃ ತೊನೆದಾಟಗಳು, ಆ ಜ್ವಾಲೆಯಲ್ಲಿ ಕೂತು ನೀನು ತಲೆದೂಗುವಂತೆ ಅವನಿಗೆ ಕಾಣುತ್ತೆ, ಭಕ್ತನಿಗೆ ಕಾಣುತ್ತೆ ಪ್ರದ್ಯುಮ್ನನೇ ತಲೆದೂಗ್ತಾ ಇದ್ದಾನೆ. ಆ ಬೆಂಕಿಯ ಜ್ವಾಲೆಯಲ್ಲಿ ಕೂತು ಭಗವಂತ ತಲೆದೂಗ್ತಾ ಇದ್ದಾನೆ. ಆ ಬೆಂಕಿ ಅತ್ತಾಗಿತ್ತಾಗಿ ತೊನೆಯುವ ತವ ಭ್ರಮಾಸ, ಅದು ಆ ಆಹುತಿಯಿಂದ ಮುಂದೆ ಜ್ವಲಿಸುವಾಗ ಆ ವೇಗದಿಂದ ಆಶುವಾ, ವೇಗವಾಗಿ ಚಲಿಸ್ತಾ ಇದೆ ಆ ಜ್ವಾಲೆ. ಅದು ವೇಗ ಜ್ವಲಿಸ್ತಾ ಮೇಲಕ್ಕೆ ಜಿಗೀತಾ ಇದೆ. ತವ ಭ್ರಮಾಸಃ ಆಶುಯಾ ಪತಂತಿ. ಅದನ್ನು ನಮ್ಮ ಪ್ರಾರ್ಥನೆ ಏನು ಅಂದರೆ ಅನುಸ್ಪೃಶ ಧೃಷತಾ, ಅನುಸ್ಪೃಶ ಧೃಷತಾ ಶೋಷುಚಾನಃ. ನೀನು ಎಂಥವ ಅಂದರೆ ಪ್ರದ್ಯುಮ್ನ, ಶೋಷುಚಾನಃ ಅನ್ನದೇ ಅರ್ಥ. ಅತಿಶಯನ ಶುಚಿ ಅಂದರೆ ಪ್ರಕಾಶ, ಅತಿಶಯವಾಗಿ ತುಂಬ ಉಜ್ವಲವಾಗಿ ಬೆಳಗುವವನು ಶೋಷುಚಾನಃ. ಯಾವುದರಿಂದ? ಧೃಷತಾ, ಶತ್ರುಗಳನ್ನು ದಮನ ಮಾಡುವ ಸಾಮರ್ಥ್ಯ. ಧೃಷ್ಟ ಅಂದರೆ ಪ್ರಗಲ್ಭ ಅಂದರೆ ಗಟ್ಟಿಗ ಅಂತ. ನಿನ್ನ ಗಟ್ಟಿಗತನದಿಂದ, ಗಟ್ಟಿಗತನ ಅಂದರೆ ಶತ್ರುಗಳನ್ನು ನಾಶ ಮಾಡತಕ್ಕಂಥ ಗಟ್ಟಿತನದಿಂದ ಶೋಷುಚಾನಃ, ನೀನು ಉಜ್ವಲವಾಗಿ ಬೆಳಗುವವನು. ಇದು ಎದುರಿರ್ತಕ್ಕ ಬೆಂಕಿಯೂ ಹೌದು, ಆ ಬೆಂಕಿಯ ಒಳಗಿರತಕ್ಕಂಥ ಭಗವಂತ ಪ್ರದ್ಯುಮ್ನದು. ಧೃಷತ ಶೋಷುಚಾನಃ, ಅಂಥ ನೀನು ಶತ್ರುಗಳನ್ನು ನಿಗ್ರಹ ಮಾಡುವ ನಿನ್ನ ಧೃಷ್ಟತನದಿಂದ, ಗಟ್ಟಿತನದಿಂದ ಅತಿಶಯವಾಗಿ ಪ್ರಕಾಶಿಸುವ ನೀನು ಈ ನಿನ್ನ ಜ್ವಾಲೆಗಳು ಮೇಳಕ್ಕೆ ಜಿಗಿತಾವೆಯಲ್ಲ, ಆ ಜ್ವಾಲೆಗಳಿಂದ ಅನುಸ್ಪೃಶ. ಯಾರು ನಮ್ಮ ಅಂತಃಶತ್ರುಗಳು ಇದ್ದಾರೆ, ಒಳಗೆ ಕೂತಿದ್ದಾರೆ, ನಮ್ಮನ್ನು ಸಾಧನೆಗೆ ತೊಂದರೆ ಮಾಡ್ತಾ, ಕಾಮಕ್ರೋಧಾದಿಗಳು ಅಥವಾ ಅವರಿಗಿನ ಶತ್ರುಗಳು ಯಾರು, ವಾಸ್ತವಿಕವಾಗಿ ಈ ಮಂತ್ರಗಳು ಮೋಕ್ಷ ಸಾಧನ ವಿದ್ಯೆಗೆ ಅನುಗುಣವಾಗಿ ಬಂದ ಮಂತ್ರಗಳಿವು. ಇದು ಮೋಕ್ಷ ಸಾಧನೆಗೆ ಬಾಧಕವಾಗಿರತಕ್ಕಂಥ ಶತ್ರುಗಳನ್ನು ನಾಶ ಮಾಡುವಂಥ ಪ್ರಾರ್ಥನೆ ಮಾಡೋದಿದು. ನಾವು ಮನೆ ಕಟ್ಟುವಾಗ ನೆರೆಮನೆಯವರೆಲ್ಲ ಉಪದ್ರ ಕೊಡೋದೇ ಇರಲಿ ಎಂದು ಮಾಡುವುದಲ್ಲ. ಈಗೆಲ್ಲ ಮಾಡೋದಕ್ಕೆ ನೆರೆಮನೆಯವರಿಗೆ ಅವರಿಗೂ ಮನೆ ಕಟ್ಟುವ ಜಗಳ ಆಗಿರುತ್ತೆ ಆ ಜಾಗಿನಲ್ಲಿ. ಅಲ್ಲಿ ಪಾಗಾರ ಹಾಕಬಾರ್ದು, ಇಲ್ಲಿಗೆ ವಿಂಡೋ ಹಾಕಬಾರ್ದು ಅಂತ. ಅದಕ್ಕೆ ಅವು ಹಳ ಹೋಗಲಿ ಅಂತ ಇವ್ರು ಮಾಡೋದು. ನೆರೆಮನೆಯವರ ಮೇಲೆ ಕೋಪದಿಂದ ರಕ್ಷಕನ ಹೋಮ ಮಾಡೋದು. ಅದು ನೆರೆಮನೆಯವರಿಗೆ ಇವರು ರಾಕ್ಷಸರು, ಇವರಿಗೆ ನೆರೆಮನೆಯವರು ರಾಕ್ಷಸರು. ಅದು ಪರಸ್ಪರ ರಾಕ್ಷಸ ಅಂದರೆ ಮನುಷ್ಯತ್ವ ಎಲ್ಲಿಯೂ ಇರೋಲ್ಲ, ಬರೀ ರಾಕ್ಷಸರೇ ಇರ್ತಾರೆ ಹಾಗೆ. ಆದರೆ ನಿಜವಾಗಿ ರಾಕ್ಷಸರು ಅಂದರೆ ನಮ್ಮ ಅಧ್ಯಾತ್ಮ ಸಾಧನೆಗೆ ವಿರೋಧವಾದ ಶಕ್ತಿಗಳು ವೇದದಲ್ಲಿ. ಅದರಿಂದ ಆ ರಾಕ್ಷಸಿ ಶಕ್ತಿಗಳೇನಿವೆ, ನಮ್ಮ ಅಧ್ಯಾತ್ಮ ಸಾಧನೆಗೆ ತೊಂದರೆ ಮಾಡ್ತಕ್ಕಂಥ ದುಷ್ಟಶಕ್ತಿಗಳು, ಅವು ಹೊರಗಿಂತ ಹೆಚ್ಚು ಒಳಗೆ ಇರುವವು. ಹೊರಗೆ ಮಾಡುವವರು ಇರ್ಬೋದು, ಅದು ಬೇರೆ. ಆದರೆ ಒಳಗೆ ಇರುವಂಥ ದುಷ್ಟಶಕ್ತಿಗಳದ್ದು ಮುಖ್ಯ ಪ್ರಾರ್ಥನೆ. ಅವುಗಳನ್ನು ಒಳಗೆ ಇರೋನಲ್ಲಿ ಪ್ರದ್ಯುಮ್ನ ನಮ್ಮ ಒಳಗೆ ಇದ್ದಾನೆ. ಒಳಗೆ ಇದ್ದು ನೀನು ಬೆಳಕಾಗಿ ಬೆಳಗುತ್ತಾ ಇದ್ದೀಯಲ್ವಾ, ನಿನ್ನ ಆ ಬೆಂಕಿಯ ಛಳಕಿನಿಂದ ಆ ದುಷ್ಟಶಕ್ತಿಗಳನ್ನು ಒಮ್ಮೆ ಮುಟ್ಟು ಅಂತಾರೆ. ನೀನು ಮುಟ್ಟಿದರೆ ಸುಟ್ಟು ಹೋಗ್ತಾವೆ ಅವು. ನೀನು ಮುಟ್ಟಿಬಿಡು ಅಂದರೆ ಸುಟ್ಟು ಬಿಡು ಅಂತ ಅರ್ಥ. ಅನುಸ್ಪೃಶ, ನಿನ್ನ ಬೆಳಕಿನ ಛಳಕಿನಿಂದ ಆ ದುಷ್ಟಶಕ್ತಿಗಳನ್ನೊಮ್ಮೆ ಮುಟ್ಟಿಬಿಡು. ಅವಕ್ಕೆ ನಿನ್ನ ಬೆಳಕಿನ ರುಚಿ ಹತ್ತಲಿ. ನಮಗೆ ನಿನ್ನ ಬೆಳಕು ಕೊಡು, ಅವರಿಗೆ ನಿನ್ನ ಬಿಸಿ ಕೊಡು. ನಾವು ನಿನ್ನ ಬೆಳಕಿನಲ್ಲಿ ಬೆಳೀತೇವೆ, ನೀನು ನಿನ್ನ ಬಿಸಿಯಿಂದ ಅವರನ್ನು ಸುಟ್ಟು ಬಿಡುವಂತ. ಅದು ಅನುಸ್ಪೃಶ ಅಂತ. ಅಂದರೆ ನೋಡಿ, ಬರೇ ಸ್ಪೃಶ ಸಾಕು, ಮುಟ್ಟು ಅಂತ. ಸ್ಪೃಶ ಅಂದರೆ ಅನುಸ್ಪೃಶ ಅಂದರೆ ಅನುಗುಣವಾಗಿ ಮುಟ್ಟುವುದು. ನೀನು ನಮ್ಮನ್ನು ಬೆಳಕಿನಿಂದ ಮುಟ್ಟು, ಅವರನ್ನು ಬಿಸಿಯಿಂದ ಮುಟ್ಟು. ಅವರನ್ನು ಬಿಸಿಯಿಂದ ಮುಟ್ಟು ಸುಟ್ಟು ಬಿಡು, ನಮ್ಮನ್ನು ಬೆಳಕಿನಿಂದ ಮುಟ್ಟು ಜ್ಞಾನಿಗಳನ್ನಾಗಿ ಮಾಡು. ಇದು ಅನುಸ್ಪರ್ಶ. ಅವರವರಿಗೆ ಅನುಗುಣವಾಗಿ ನೀನು ಎಲ್ಲರನ್ನು ಮುಟ್ಟುವವನೇ, ಯಾಕೆಂದರೆ ಯು ಆರ್ ಆಮ್ನಿ ಪ್ರೆಸೆಂಟ್. ಆದರೆ
ಮುಟ್ಟುವಾಗ ಯಾರನ್ನು ಹೇಗೆ ಮುಟ್ಟಬೇಕು ಅನ್ನೋ ನಿನಗೆ ಗೊತ್ತಿದೆ. ಅದೇ ನಮ್ಮ ಪ್ರಾರ್ಥನೆ. ನಮ್ಮನ್ನು ಬೆಳಕಾಗಿ ಮುಟ್ಟು, ಅವರನ್ನು ಬೆಂಕಿಯಾಗಿ ಮುಟ್ಟು. ಅವನ್ನು ಸುಟ್ಟು ಬಿಡು, ನಮ್ಮನ್ನು ಜ್ಞಾನದ ಪ್ರಕಾಶದ ಮೇಲಕ್ಕೆ ಎಬ್ಬಿಸು. ಅನುಸ್ಪೃಶ ಅದು ಧೃಷತಾ ಶೋಷುಚಾನಃ. ಧೃಷತ ಅಂತನ್ನುವುದರಿಂದ ಸ್ಪಷ್ಟವಾಗಿ ಇನ್ನು ಶತ್ರುವನ್ನು ಸೋಲಿಸುವ ತಾಕತ್ತು. ಧರ್ಷಣ ಅಂದರೆ ಅದು ಉಳ್ಳ ಆ ಧಾರ್ಷ್ಟ್ಯದಿಂದ, ಅಂದರೆ ಶತ್ರುಗಳನ್ನು ನಾಶ ಮಾಡುವ ತಾಕತ್ತು ನಿನಗಿದೆ, ನನಗಿಲ್ಲ. ಅವು ಕಾಟ ಕೊಡೋದು ನನಗೆ, ನಿನಗೇನು ಕಾಟ ಕೊಡೋಲ್ಲ. ಅದು ನೀನು ಒಳಗಿದ್ದೀಯಲ್ಲ. ನಾನು ನಿನಗೆ ಶರಣಾದಾಗ ನೀನು ನನ್ನ ಒಳಗಿದ್ದು ನನಗೆ ಕಾಟ ಕೊಡುವಗಳನ್ನು ಸುಮ್ಮನೆ ಬಿಡೋದ? ಅದನ್ನು ನನ್ನ ಒಳಗಿರ್ತಕ್ಕಂಥ ಶತ್ರುಗಳನ್ನು ಬೆಂಕಿಯಾಗಿ ಮುಟ್ಟು, ನನ್ನನ್ನು ಬೆಳಕಾಗಿ ಮುಟ್ಟು. ಅನುಸ್ಪೃಶ ಧೃಷತಾ ಶೋಷುಚಾನಃ. ಇವೆಲ್ಲ ವಸ್ತುತಃ ಈ ಮಂತ್ರಗಳನ್ನು ನೀವು ಸ್ಪಿರಿಚುವಲ್ ಆಗಿ ತಗೊಂಡಾಗ, ಅಧ್ಯಾತ್ಮದ ಸಾಧನೆಗೆ ಬಳಸಿಕೊಂಡಾಗ ಇವು ಅರ್ಥವೇ ಬೇರೆ. ಅಂದರೆ ಬೇರೆ ಆಯಾಮದಲ್ಲಿ ನಮ್ಮ ಅಂತರಂಗ ಪ್ರಪಂಚದಲ್ಲಿ ಇರ್ತವೆ. ಅವ್ರು ಹೇಳ್ತಾರೆ, ಯೋನೋ ದೂರೇ ಅಘಶಂಸೋ ಯೋ ಅಂತಿ, ಯೋನೋ ದೂರೇ ಅಘಶಂಸೋ ಯೋ ಅಂತಿ. 11 ಅಕ್ಷರ ಇದೆ, 3ನೇ ಪಾದ. ಆಮೇಲೆ ಅಂತ್ಯಗ್ನೆ ಅಂತಿದೆ, ಯೋ ಅಂತ್ಯಗ್ನೆ. ಅದನ್ನು ಬೇಡ ಹೇಳಿದರೆ 11. ಯೋನೋ ದೂರೇ ಅಘಶಂಸೋ ಯೋ ಅಂತಿ. ಅವರು ನಾ ಮುಂದಿನ ತಪುಂಷಿ ಅಗ್ನೆ ಜುಹ್ವಾ ಪತಂಗಾನ್. ತಪುಂಷಿ ಅಗ್ನೆ ಜುಹ್ವಾ, ಇದು ಮತ್ತೆ ಬೆಳಕನೆ. ತಪುಂಷಿ ಅಂದರೆ ತಪನ ಶಕ್ತಿಗಳು, ಅದೇ ಸುಡುವ ಶಕ್ತಿ, ತಾಪ, ಸಂತಾಪ, ತಾಪಶಕ್ತಿಗಳನ್ನು ಬಳಸು. ಅಗ್ನೇ. ಆಮೇಲೆ ಜುಹ್ವಾ ಪತಂಗಾನ್. ಜುಹು ಅಂದರೆ ಆಹುತಿ. ನಾವು ಕೊಟ್ಟ ಆಹುತಿಯಿಂದ ಏಳ್ತಕ್ಕಂಥ ಪತಂಗ ಅಂದರೆ ಮೇಲಕ್ಕೆ ಜಿಗಿಯುವಂಥ ಜ್ವಾಲೆಗಳು, ಬೆಂಕಿ. ಆ ಬೆಂಕಿಯಿಂದ ಮತ್ತು ಆ ಬೆಂಕಿಯಲ್ಲಿರ್ತಕ್ಕಂಥ ತಪುಂಷಿ, ತಪನ ಶಕ್ತಿಗಳನ್ನು, ಆ ಬೆಂಕಿಯನ್ನು ಅವರ ಮೇಲೆ ಉಪಯೋಗಿಸು. ಆಮೇಲೆ ಹೇಳ್ತಾನೆ ಅಸಂದಿತ. ಇಷ್ಟೆಲ್ಲ ಆದರೂ ಕೂಡ ನೀನು ಅಸಂದಿತ. ತಪುಂಷಿ ಅಗ್ನೇ ಜುಹ್ವಾ ಪತಂಗಾನ್ ಅಸಂದಿತ. ತಪುಂಷಿ ಅಗ್ನೇ ಜುಹುವಾ ಪತಂಗಾನ್. ಹಾಗೆ ಹೇಳಿಬಿಟ್ಟು 11 ಅಕ್ಷರ ಆಯಿತು. ತಪುಂಷಿ ಅಗ್ನೇ ಜುಹುವಾ ಪತಂಗಾನ್ ಅಸಂದಿತ. ಅಸಂದಿತ ಅಂದರೆ ದಿತಃ ಅಂದರೆ ದೋ ಖಂಡನೆ ಅಂತ. ಅಂದರೆ ಅದರಿಂದ ತೊಂದರೆಗೊಳಗಾಗುವುದು ಸಂದಿತ. ನೀನು ಈ ಯಾವ ಪ್ರಯೋಗದಲ್ಲೂ ನಿನಗೆ ಏನೂ ಪ್ರಯೋಗ ತೊಂದರೆ ಆಗುವುದಿಲ್ಲ. ನೀನು ನಿರ್ಲಿಪ್ತ, ಅದರಿಂದ ಯಾವ ಲೇಪಕ್ಕೂ ಒಳಗಾಗದೆ ನೀನು ಬೆಂಕಿ, ಅವರಿಗೆ ಶತ್ರುಗಳಿಗೆ ಬೆಂಕಿ ಪ್ರಯೋಗ ಮಾಡಿ ಅವನು ಸುಡ್ತೀಯಾ, ನಮಗೆ ಬೆಳಕು ನೀಡ್ತೀಯಾ. ಆದರೆ ಇದು ಯಾವ ಕ್ರಿಯೆಯಿಂದಲೂ, ಅಂದರೆ ಈ ವಿಶೇಷಣೆ ಯಾಕೆ ಬಂದಿದೆ ಗೊತ್ತಾ? ಇದು ಅಧ್ಯಾತ್ಮದಲ್ಲಿ ಬಹಳ ಮುಖ್ಯ. ಅಸಂದಿತ ಅಂದರೆ ನೀನು ನಿರ್ಲಿಪ್ತನಾಗಿ. ದೇವರಿಗೆ ಲೇಪ ಬಂತಲ್ಲ, ಕೆಲವರಿಗೆ ಬೆಳಕು ಕೊಟ್ಟ, ಕೆಲವರನ್ನು ಸುಟ್ಟ. ದೇವರು ಯಾಕೆ ಡಿಸ್ಕ್ರಿಮಿನೇಷನ್ ಮಾಡಬೇಕು? ನಿನಗೆ ಯಾವ ಡಿಸ್ಕ್ರಿಮಿನೇಷನೂ ಇಲ್ಲ. ನೀನು ಎಲ್ಲದರಿಂದ ದೂರ, ಅಸಂದಿತ, ಯಾವುದನ್ನು ಯಾವ ದೋಷದಿಂದಲೂ ಖಂಡಿತನಲ್ಲದೆ ನಿರ್ದುಷ್ಟನಾಗಿ ನಿರ್ಲಿಪ್ತನಾಗಿರತಕ್ಕವ ನೀನು. ಮತ್ತು ಯಾಕೆ ಹಾಗೆ ಮಾಡ್ತೀವಿ ಅಂದರೆ, ಯಾರು ಜ್ಞಾನಿಗಳು ಅವ್ರಿಗೆ ಬೆಳಕು ಕೊಡ್ತಿ, ಯಾರು ಅಜ್ಞಾನಿಗಳು ಅವ್ರಿಗೆ ಖಂಡನೆ ಮಾಡ್ತಿ. ಅಂದರೆ ಅದು ಜ್ಞಾನ ಅಜ್ಞಾನದ ಕ್ರಿಯೆ ಹೊರತು ನಿನ್ನ ಪಕ್ಷಪಾತ ಅಲ್ಲ. ಅಸಂದಿತೋ ವಿಸೃಜ ವಿಶ್ವಗುಲ್ಕಾಹ. ನೀನು ಮೊದಲು ಆ ತಾಪವನ್ನು ಕೊಡು. ಆಮೇಲೆ ಪತಂಗಾನ್ ಮೇಲೆ ಜಿಗಿಯತಕ್ಕಂಥ ಬೆಂಕಿಗಳ ಜ್ವಾಲೆಯನ್ನು ಅವರಿಗೆ ಮುಟ್ಟಿಸು. ಆಮೇಲೆ ವಿಶ್ವಕ್ಕೆ ಉಲ್ಕಾಹ. ಉಲ್ಕಾ ಅಂದರೆ ತುದಿಯಲ್ಲಿ ಬೆಂಕಿ ಹಿಡಿದಿರತಕ್ಕಂಥ ಕೊಳ್ಳಿ ಉಂಟಲ್ಲ, ಅದಕ್ಕೆ ಉಲ್ಕೆ ಅಂತ ಹೇಳೋದು. ತುದಿಯಲ್ಲಿ ಬೆಂಕಿ, ಈಗ ಒಂದು ನಾವು ತುದಿಯಲ್ಲಿ ಕೆಂಡ ತುಂಬಿರತಕ್ಕಂಥ ಬೆಂಕಿಗೆ ನಾವು ಬೆಂಕಿಗೆ ಹಾಕಿರ್ತೇವೆ ಕಟ್ಟಿಗೆ ತುಂಡನ್ನು, ಅದರ ತುದಿ ಬೆಂಕಿ ಇಟ್ಕೊಳ್ಳುತ್ತೆ, ಅದನ್ನು ಕೈಲಿ ಇಟ್ಕೊಳ್ಳೋದು ಉಲ್ಕೆ. ಅಂದರೆ ಅವರನ್ನು 3 ಬಗೆಯಿಂದ ಸಂಹಾರ ಮಾಡುವಂಥ. ಒಂದು, ನಿನ್ನ ಬಿಸಿಯಿಂದಲೇ ದೂರದಿಂದ ಬಿಸಿಗೆ ನಾಶ ಆಗಬೇಕು ಅವರು. ಆ ಬಿಸಿ ತಾಗಿಯೇ ಕೆಲವರನ್ನು. ಅದಕ್ಕೂ ನಾಶ ಆಗದವರಿದ್ದರೆ ನಿನ್ನ ಜ್ವಾಲೆಯನ್ನು ತಾಗಿಸು ಅವರಿಗೆ. ಜ್ವಾಲೆಯಿಂದ ತಾಗದಿದ್ದರೆ ಕೊಳ್ಳಿಯಿಂದ ಚುಚ್ಚಿಕೊಲ್ಲುವವರನ್ನು. ಅಂದರೆ ಇದು 3 ಉಲ್ಕಾ, ಕೊಳ್ಳಿ, ಬೆಂಕಿಯ ಕೊಳ್ಳಿಯಿಂದ ಚುಚ್ಚಿಕೊಲ್ಲುವವರನ್ನು, ನಿನ್ನ ಜ್ವಾಲೆಯಿಂದ ಚುಚ್ಚಿಕೊಲ್ಲುವವರನ್ನು, ನಿನ್ನ ಬಿಸಿಯಿಂದ ಅವರನ್ನು ಸುಟ್ಟು ಬಿಡುವಂಥ ಈ 3 ಬಗೆಯ ಸುಡುವಿಕೆ. ಯಾಕೆಂದರೆ ಅದು 3 ಥರದ ಪಾಪಿಗಳಿರ್ತಾರೆ. ಕೆಲವರಿಗೆ ಅತಿಯಾದ ಪಾಪಿಗಳು ಅವ್ರಿಗೆ ಕೊಳ್ಳಿಯಿಂದ ಚುಚ್ಚಿಯೇ ಕೊಲ್ಲಬೇಕು. ಅದಕ್ಕಿಂತ ಕಮ್ಮಿ ಪಾಪಿಗಳಾದರೆ ಬಿಸಿ ತಾಗಿದರೆ ಜ್ವಾಲೆ ತಾಗಿದರೆ ಸುಡು. ಅದಕ್ಕಿಂತಲೂ ಕಮ್ಮಿ ಪಾಪಿಗಳು ಇದ್ದಾರಲ್ಲ, ಬಿಸಿ ತಾಗಿದ ಕೂಡಲೇ ನಾಶ ಕರಗಿಬಿಡ್ತಾರೆ.
ಹಾಗೆ ಅಂದರೆ ಅವರ ದೋಷದ ಪ್ರಮಾಣಕ್ಕೆ ಅನುಗುಣವಾಗಿ ಕೆಲವು ದೋಷಗಳು ಬಿಸಿ ತಾಗಿದ ಕೂಡಲೇ ಕರಗಿ ಹೋಗ್ತವೆ, ಕೆಲವು ಜ್ವಾಲೆ ತಟ್ಟಬೇಕು, ಕೆಲವೆಲ್ಲ ಕೊಳ್ಳಿಯಿಂದ ಚುಚ್ಚಿಯೇ ಕೊಲ್ಲಬೇಕು. ಅಂದರೆ 3 ಥರದ ಅಂತರ್ಗತ ದೋಷಗಳಿಗೆ ಕೂಡ ಈ 3 ಥರ ಇದೆ. ಅದನ್ನು ಹೊರಗಿನ ಭಾಷೆಯಲ್ಲಿ ಹೇಳೋದು. ಯಾವುದಕ್ಕೆ ಬಿಸಿ ತಟ್ಟಿದರೆ ಸಾಯ್ತಾವೋ ಅವುಗಳನ್ನು ತಪುಂಶಿ ಅಂದರೆ ತಪನ ಶಕ್ತಿಯನ್ನು ಬಳಸಿಕೊಳ್ಳು. ಯಾರು ಅಷ್ಟಕ್ಕೆ ನಾಶವಾಗುವುದಿಲ್ಲ, ಬಿಸಿ ಮುಟ್ಟಿದರೂ ಕರಗೋಲ್ಲ ಅಂಥವನ್ನು ಪತಂಗ ನಿನ್ನ ದಳ್ಳೂರಿಯಿಂದ, ಪತಂಗ ಮೇಲಕ್ಕೆ ಹಾರುವ ಜಿಗಿಯುವ ಬೆಂಕಿ, ಕನ್ನಡದಲ್ಲಿ ಅದಕ್ಕೆ ದಳ್ಳೂರಿ ಅಂತಾರೆ, ಶುದ್ಧ ಕನ್ನಡದಲ್ಲಿ. ಯಾಕೆಂದರೆ ನಮಗೆ ಮೊದಲು ಸಂಸ್ಕೃತಕ್ಕಿಂತಲೂ ಕನ್ನಡದ ಅರ್ಥ ಹೇಳೋದು ಅಗತ್ಯ. ಈಗ ಕನ್ನಡ ಮರೆತು ಹೋಗಿದೆ ಜನರಿಗೆ. ದಳ್ಳೂರಿ ಅಂದರೆ ಏನು ರೀ ಅಂತಾರೆ ಅವರು. ಯಾಕಂದರೆ ನಾನು ಒಂದು ಸತಿ ಯಾವುದೋ ಒಂದು ಕನ್ನಡ ಪುಸ್ತಕ ಬರೆದಾಗ ಆ ಕನ್ನಡ ಶಬ್ದಗಳಿಗೆ ನಾನೇನು ಬರೆದೆ, ಭಗವದ್ಗೀತೆಯಲ್ಲಿ ದ್ವಿಜೋತ್ತಮ ಅಂತ ಬರುತ್ತೆ. ದ್ವಿಜೋತ್ತಮ ಅನ್ನೋದಕ್ಕೆ ನಾನು ಹೆಬ್ಬಾರುವ ಅಂತ ಬರೆದೆ. ಹಾರುವ ಅಂದರೆ ದ್ವಿಜ, ಉತ್ತಮ ಅಂದರೆ ಹಿರಿ ಹಾರುವ, ಹೆಬ್ಬಾರುವ ಅಂತ. ನಮ್ಮಲ್ಲಿ ಹೆಬ್ಬಾರು ಅಂತ ಕೆಲವು ಫ್ಯಾಮಿಲಿ ಬಿಡುತ್ತಾರಲ್ಲ, ಅದರ ಅರ್ಥವೂ ಹಾಗೆ. ಅವ್ರು ಹೆಬ್ಬಾರು ಯಾಕೆ ಅಂದರೆ ಗೊತ್ತಿರೋದಿಲ್ಲ ಅವರಿಗೆ. ಹೆಬ್ಬು ಹಾರುವ, ಹಿರಿಯ ಹಾರುವ ಅಂದರೆ ಬ್ರಾಹ್ಮಣರಲ್ಲಿ ಶ್ರೇಷ್ಠರಾದವರು ಅಂತ ಅರ್ಥ. ಅದನ್ನು ಶುದ್ಧ ಕನ್ನಡ ಶಬ್ದ ಹೆಬ್ಬಾರುವ ಅಂತ. ನನಗೆ ಆ ಪುಸ್ತಕ ತೊಗೊಂಡವರೆಲ್ಲ, ಅಲ್ಲ ದ್ರೋಣಾಚಾರ್ಯ ಹೆಬ್ಬಾರು ಅಂತ ನಿಮಗೆ ಹೇಗೆ ಗೊತ್ತು? ಒಳ್ಳೆ ಕಷ್ಟ ಆಯ್ತಲ್ಲ. ನಾನೇ ಸ್ವಾಮಿ ಹೆಬ್ಬಾರ ಅಂದರೆ ಅದು ಜಾತಿವಾಚಕ ಶಬ್ದ ಅಲ್ಲ, ಶ್ರೇಷ್ಠ ಬ್ರಾಹ್ಮಣ ಅಂತ. ಹೌದಾ? ಹಾಗಾದ್ರೆ ನೀವು ಕಠಿಣ ಶಬ್ದ ಅರ್ಥ ಕೊಡಬೇಕಿತ್ತು. ಕನ್ನಡ ಶಬ್ದಗಳಿಗೆ, ನೀವು ಬರೆದ ಶಬ್ದಗಳಿಗೆ ಕೊನೆಗೊಂದು ಕಠಿಣ ಶಬ್ದ ಅರ್ಥ. ಕನ್ನಡಕ್ಕೆ ನಾನು ಡಿಕ್ಷನರಿ ಮತ್ತೆ ಕೊಡಬೇಕಂತೆ. ಇದು ನಮ್ಮ ಕಥೆ. ನಮ್ಮ ಕನ್ನಡ ಭಾಷೆ ಅರ್ಥ ಆಗೋಲ್ಲ. ಅಲ್ಲಿ ಮಹಾರಥ ಅಂತಿದ್ದರೆ ಹೆದ್ದೇರು ಅಂತ. ಅದನ್ನು ಹೆದ್ದಾರಿ ಗೊತ್ತಿದೆ, ಹೆದ್ದೇರು ಹೇಗೆ? ಅರೆ ಇವರಿಗೆ ಅರ್ಥ ಆಗೋದು ಏನು ಮಾಡಬೇಕು ಈ ಜನರಿಗೆ? ಹೆದ್ದಾರಿಯಿಂದ ಅರ್ಥ ಆಗುತ್ತೆ, ಮೇನ್ ರೋಡು ಅಂತ, ಹೈವೇ ಅಂತ. ಹೆದ್ದೇರು ಅಂದರೆ ಮಹಾರಥ ಅಂದರೆ ಅರ್ಥ ಆಗೋಲ್ಲ. ತೇರು ಅಂದರೆ ರಥ, ಹೆದ್ದೇರು ಮಹಾರಥ ಆಗಬೇಕಲ್ಲ, ಗೊತ್ತಾಗೋಲ್ಲ ಅಂತ. ಹೆದ್ದೇರು ಒಂದು ಮಹಾರಥ ನಮಗೆ ಅರ್ಥ ಆಗೋಲ್ಲ. ಹೀಗೆ ನಮಗೆ ಕನ್ನಡ ಮರೆತು ಹೋಗಿದೆ. ನಮ್ಮ ಮಕ್ಕಳಿಗೆ ನಮ್ಮಷ್ಟು ಬರೋಲ್ಲ, ಯಾಕಂದರೆ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಕಲಿಸಿಬಿಟ್ಟಿದ್ದೇವೆ. ಅವಕ್ಕೆ ಸರಿ ಇಂಗ್ಲೀಷು ಬರೋಲ್ಲ, ಸರಿ ಕನ್ನಡ ಬರೋಲ್ಲ, ಅಪರದಂಡ ಪ್ರಾಣಿಗಳಾಗಿ ಬೆಳೀತಾ ಇವೆ. ಅವು ಇಂಗ್ಲೀಷ್ ಮಾತಾಡಿದ್ರೆ ಕೇಳಲಿಕ್ಕೆ ಕಷ್ಟ ಆಗುತ್ತೆ, ಕನ್ನಡ ಮಾತಾಡಿದ್ರೆ ಕಿವಿ ಮುಚ್ಚಿಕೊಳ್ಬೇಕಾಗುತ್ತೆ. ಅಂಥ ಪ್ರಾಣಿಗಳು ನಿರ್ಮಾಣ ಆಗ್ತಾ ಇವೆ ಬೆಂಗಳೂರಿನಲ್ಲಿ. ಅದು ಕಾರಣ ಮಕ್ಕಳಲ್ಲ, ಅಪ್ಪಂದಿರೆ. ಇಂಗ್ಲೀಷ್ ಮೀಡಿಯಮ್ನಲ್ಲೇ ನನ್ನ ಮಗ ಕಲಿಬೇಕು ಅಂತ ಮಗ ಅಥವಾ ಮಗಳು, ಅವಕ್ಕೆ ಯಾವ ಭಾಷೆ ಸರಿಯಾಗಿ ಬರದೆ ಪ್ರಾಣಿಗಳು ಸೃಷ್ಟಿಯಾಗ್ತಾ ಇವೆ. ಅವಕ್ಕೆ ಯಾವ ಭಾಷೆ ಬರೋಲ್ಲ ಅಂತ ಗೊತ್ತಾಗಬೇಕಾದ್ರೆ ಟಿ ವಿ ನೋಡಬೇಕು. ಅವು ಕನ್ನಡ ಮಾತಾಡಲಿಕ್ಕೆ ಬರೋಲ್ಲ, ಅವು ಇಂಗ್ಲೀಷು ಕೆಟ್ಟದಾಗಿ ಮಾತಾಡ್ತವೆ. ಹೀಗೆ ಆ ದಳ್ಳೂರಿ ಪತಂಗ ಅಂದರೆ ಕೂಡ ಸಂಸ್ಕೃತದಲ್ಲಿ ಪತಂಗ ಅಂದರೆ ಪತಂಗ ಚಿಟ್ಟೆ. ಇಲ್ಲಿ ಚಿಟ್ಟೆ ಅಲ್ಲ, ಚಿಟ್ಟೆ ಯಾವುದಕ್ಕೆ ಬೀಳುತ್ತೋ ಅದು ಮೇಲಕ್ಕೆ ಜಿಗಿಯುವ ಬೆಂಕಿ ಪತಂಗ. ಪತನ್ನ ಗಚ್ಚತಿ, ಮೇಲಕ್ಕೆ ಜಿಗಿತಾ ಹೋಗುವ ಬೆಂಕಿಗೆ ಪತಂಗ ಅಂತ ಹೇಳ್ತಾರೆ. ಅದು ಅಲ್ಲಿ ನೋಡಿ ತಮಾಷೆ ಅಂದರೆ ಆ ಚಿಟ್ಟೆ ಉಂಟಲ್ವ, ಬೆಂಕಿ ಬೀಳೋ ಚಿಟ್ಟೆ, ಅದಕ್ಕೆ ಗಾ ಅರ್ಥ ಇಲ್ಲ, ಪತತೀತಿ ಪತಂಗ, ಅದು ಕೆಳಕ್ಕೆ ಬೀಳುವುದಷ್ಟೇ. ಗಾಕ್ಕೆ ಅರ್ಥ ಇಲ್ಲ, ಇದಾಗಲ್ಲ. ಪತನ್ನ ಗಚ್ಚತಿ, ಮೇಲಕ್ಕೆ ಜಿಗಿತಾ ಹೋಗುತ್ತೆ. ಅದನ್ನು ಬೆಂಕಿಗೆ ಪತಂಗ ಅನ್ನೋದು ಒಳ್ಳೆಯ ಶಬ್ದ. ಅದು ವೇದದಲ್ಲಿ ಮಾತು ಇಂಥದ್ದನ್ನು ಬಳಸ್ತಾರೆ. ಪತಂಗ ಅನ್ನೋ ವಿಸರ್ಜ. ಆಮೇಲೆ ಅದು ಮತ್ತೊಂದು ಉಲ್ಕಾಪಾತ ಅಂತ. ನಾವು ಮೇಲಿನಿಂದ ಏನೋ ಒಂದು ನಕ್ಷತ್ರ ಬಿದ್ದಾಕೊಂಡೆ ಉಲ್ಕಾಪಾತ ಅಂತ ಹೇಳ್ತೇವೆ. ನಿಜವಾಗಿ ಉಲ್ಕಾ ಅನ್ನೋ ಶಬ್ದಕ್ಕೆ ಅರ್ಥ ಬೆಂಕಿಯ ಕೊಳ್ಳಿ ಅಂತ. ಬೆಂಕಿಯ ಕೊಳ್ಳಿ ಅದು ಉಲ್ಕೆ. ಹಾಗೆ 3 ಬಗೆಯಿಂದ, ಅಂದರೆ ಯಾರ್ಯಾರಿಗೆ ಯಾವ್ಯಾವ ರೀತಿ ಆಗಬೇಕೋ ಅವರವರಿಗೆ ಹಾಗೆ. ಕೆಲವರಿಗೆ ಕೊಳ್ಳಿಯಿಂದ ಚುಚ್ಚಿಕೊಳ್ಬೇಕು, ಕೆಲವರಿಗೆ ಜ್ವಾಲೆಯಿಂದ ಸುಟ್ಟು ಬಿಡಬೇಕು, ಕೆಲವರಿಗೆ ಬಿಸಿ ತಾಗಿದರೆ ಸಾಕು. ಯಾರನ್ನು ಹೇಗೆ ಬೇಕು ಅದು ನಿನಗೆ ಬಿಟ್ಟದ್ದು. ಯಾಕೆಂದರೆ ನೀನು ಎಲ್ಲವನ್ನು ನಿರ್ಲಿಪ್ತನಾಗಿ ಮಾಡುವ. ಯಾರಿಗೇನು ಮಾಡಬೇಕು ನಿನಗೆ ಗೊತ್ತಿದೆ, ನನಗೆ ಗೊತ್ತಿಲ್ಲ. ಒಟ್ಟಾರೆ ನನ್ನೊಳಗಿರತಕ್ಕ ದುಷ್ಟಶಕ್ತಿಗಳನ್ನು, ನಮ್ಮಲ್ಲಿ ಇರತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹ, ಸಾಮಾನ್ಯವಾಗಿ ಆ ಮೊದಲನೇದು 3 ಉಂಟಲ್ಲ, ಅದಕ್ಕೆ ಕೊಳ್ಳಿಯೇ ಬೇಕು, ಪಕ್ಕ ಹೋಗೋಲ್ಲ. ಕಾಮ, ಕ್ರೋಧ, ಲೋಭ. ಕಾಮ ಬೇಸಿಕಲಿ ಮನುಷ್ಯನಿಗೆ ಬಹಳ ಭಯಾನಕವಾದಂಥ ಶತ್ರು ಅಂದರೆ ಕಾಮ ಅಂದರೆ ಸೆಕ್ಸ್ ಅಲ್ಲ, ಸೆಕ್ಸು ಕೂಡ ಅಷ್ಟೇ, ಡಿಸೈರ್, ಬಯಕೆ, ಒಟ್ಟಿಗೆ ಬೇಕು ಅನ್ನೋ ಆಸೆ. ಅದು ಮನುಷ್ಯನಿಗೆ ಬೇಕು ಅನ್ನೋ ಆಸೆಯೇ ಎಲ್ಲ ದುರಂತಗಳಿಗೆ ಮೂಲ. ಅದು ಬಹಳ ದೊಡ್ಡದು. ಅದಕ್ಕೆ ಏನು ಅಂದರೆ ಕಾಮಕ್ಕೆ ಇನ್ನೊಂದು ಹೆಸರು ಅನಲ ಅಂತ. ಅದು ಒಂದು ಬೆಂಕಿ.
ಅನಲ ಅಂದರೆ ಏನು ಗೊತ್ತಾ, ಅದಕ್ಕೆ ಅಲಂ ಅಂತ ಕಾಣುವುದೇ ಇಲ್ಲ ಅಂತ. ಅಲಂ ಬುದ್ಧಿ, ಸಾಕು ಅಂತ ಅನಿಸುವುದೇ ಇಲ್ಲ ಯಾವಾಗಲೂ. ಬಯಕೆಯಲ್ಲಿ ಇನ್ನೂ ಸಾಕಪ್ಪ ಅಂತ, ಒಂದು ಬಯಕೆ ಈಡೇರಿಸಿದರೆ ಇನ್ನೊಂದು ಬೇಕು. ಬೇಕುಗಳ ಸರಮಾಲೆ ಎಂಡ್ಲೆಸ್ಸು. ಅದರಿಂದ ಅದಕ್ಕೆ ಇನ್ನೊಂದು ಹೆಸರು ಕಾಮ ದುಷ್ಪೂರಃ ಅನಲಹ ಅಂತ. ಅದನ್ನು ಪೂರೈಸಲಿಕ್ಕೇ ಆಗುವುದಿಲ್ಲ. ನಾವು ಅದರ ಬೆನ್ನು ಹತ್ತಿದರೆ, ಒಂದು ಡಿಮಾಂಡಿಗೆ ನಾವು ಕೆಟ್ರು ಮಾಡಿದರೆ ಮತ್ತೆ 2 ಡಿಮಾಂಡ್ ಪ್ರಾರಂಭ ಆಗುತ್ತೆ. ಅದಕ್ಕೇನು ಅಂದರೆ ಬಯಸದೇ ಇರುವುದು ಒಂದೇ ಮದ್ದು. ಅದಕ್ಕೆ ಕಾಮ ಅನ್ನೋದು ಒಂದು ಬೆಂಕಿ. ಆ ಬೆಂಕಿಯನ್ನು ಪಕ್ಕಕ್ಕೆ ಬಿಸಿದಾಗೋಲ್ಲ. ಅದಕ್ಕೆ ಬೆಂಕಿ ಒಟ್ಟಿಗಿಟ್ರೆ ಅದೇನೂ ಆಗೋದೇ ಇಲ್ಲ. ಅದಕ್ಕೆ ಏನು ಅದನ್ನು ಕೊಳ್ಳಿಯಿಂದ ಚುಚ್ಚಿ ಕೊಲ್ಲಬೇಕು ಅದನ್ನು. ಕಾಮ ಯಾಕೆಂದರೆ ಉಳಿದದ್ದೆಲ್ಲ ಅದರ ಮರಿಗಳು. ನಮ್ಮ ಬಯಕೆ ಈಡೇರದೇ ಇದ್ದಾಗ ಸಿಟ್ಟು ಬರುತ್ತೆ. ಹಾಗಾದರೆ ಸಿಟ್ಟು ಸಹಜವಾಗಿ ಬರೋದಲ್ಲ. ನಮ್ಮ ಎಲ್ಲ ಬಯಕೆಗಳು ಈಡೇರಿದರೆ ಸಿಟ್ಟೇ ಬರೋಲ್ಲ. ನಾವು ಎಣಿಸಿದ್ದು ಆಗದೇ ಇದ್ದಾಗ ಸಿಟ್ಟು ಬರೋದು. ಹಾಗಾದರೆ ಸಿಟ್ಟು ಅನ್ನೋದು ಬಯಕೆ ಮರಿ. ಬಯಕೆ ಇಲ್ಲದೆ, ತಮಾಷೆ ಅಂದರೆ ನಾವು ಬಯಕೆಯನ್ನು ಕಳ್ಕೊಂಡ್ರೆ ಮುಂದಿನದು ಯಾವುದೂ ಇಲ್ಲ. ಸಿಟ್ಟು ಇಲ್ಲ, ಕ್ರೋಧ ಬರೋದೇ ಇಲ್ಲ. ಯಾಕಂದ್ರೆ ನಾನು ಬಯಸಿದರೆ ತಾನು ಕೋಪ. ನಮಗೆ ಯಾವುದೇ ಸಿಟ್ಟು ಬರೋದು ನಮ್ಮ ಬಯಕೆ ಈಡೇರಿದಾಗ. ಬಯಕೆ ಇಲ್ಲದೆ ಇದ್ದರೆ, ಬಯಕೆ ಈಡೇರಲಿಲ್ಲ ಅಂತ ಸಿಟ್ಟು ಬರೋದು ಸಾಧ್ಯವೇ ಇಲ್ಲ. ಆಯಿತು, ಬಯಕೆ ಈಡೇರಿದ್ದು, ಒಂದು ವಸ್ತು ಬೇಕು ಅಂತಿತ್ತು, ಸಿಗಲಿಲ್ಲ, ಸಿಟ್ಟು ಬಂತು. ಸಿಕ್ಕಿತು, ಲೋಭ, ಒಳಗಿಟ್ಟು ಪೂಜೆ ಮಾಡೋದು, ಖರ್ಚಾಗುತ್ತಲ್ಲ. ಅಂದರೆ ಇದು ಎಲ್ಲವೂ ಕೂಡ ಬಯಕೆ ಆಫ್ಟರ್ ಇಫೆಕ್ಟ್ ಹೊರತು, ಇಫ್ ಯು ಆರ್ ಡಿಸೈರ್ಲೆಸ್, ಉಳಿದ ಫಾಲೋವಿಂಗ್ ಡಿಸ್ಕ್ವಾಲಿಫಿಕೇಷನ್ಸ್ ಯಾವುದೂ ಇರೋದಿಲ್ಲ. ಕಾಮ ಇದ್ದರೆ ಕ್ರೋಧ, ಅದರಿಂದ ಮೋಹ, ಲೋಭ ಎಲ್ಲ. ಅದಕ್ಕೆ ಕೃಷ್ಣ ಹೇಳೋದನ್ನು ಕಾಮ ಏಷಃ ಕ್ರೋಧ ಏಷಃ ರಜೋಗುಣ ಸಮುದ್ಭವ. ಕಾಮ ಮೊದಲು ಇರಬೇಕು, ಇದ್ದರೆ ಕೋಪ ಬರೋದು. ಕಾಮ ಇಲ್ಲದೇ ಇದ್ದರೆ ಕೋಪ ಬರೋಲ್ಲ. ಅದು ಒಂದು ತಮಾಷೆ ಉಂಟು ಅದರಲ್ಲಿ. ಏನು ಅಂದರೆ, ಕ್ರೋಧ ಒಮ್ಮೊಮ್ಮೆ ಕಾಮಕ್ಕಿಂತ ಕಾಮ ಇದ್ದರೇ ಬರೋದು. ಅದು ಕಾಮದ ಮರಿ, ಆದರೆ ಕಾಮಕ್ಕಿಂತ ಜೋರಾಗ್ಬಿಡುತ್ತೆ. ಅದು ಬರಲಿಕ್ಕೆ ಶುರುವಾದರೆ ಕಾಮ ಉಂಟಲ್ಲ, ಅದನ್ನು ನಿಯಂತ್ರಣ ಮಾಡಿಕೊಳ್ಬಹುದು ಕಷ್ಟಪಟ್ಟು. ಕೋಪ ನಿಯಂತ್ರಣ ಮಾಡಲಿಕ್ಕೆ ಬರೋದಿಲ್ಲ, ಸಿಟ್ಟು ಬಂದೇ ಬಿಡೋದು. ಬಂದ ಮೇಲೆ ಗೊತ್ತಾಗೋದು ಬಂತು ಅಂತ. ಸಿಟ್ಟು ಅದು ನಮ್ಮ ಕಂಟ್ರೋಲಿಗೆ ಸಿಗದೆ ಸಿಟ್ಟು ಬಂದುಬಿಡುತ್ತೆ. ಋಷಿಗಳು ಕಾಮವನ್ನು ಗೆದ್ದು ತಪಸ್ಸು ಮಾಡ್ತಾರೆ, ಕಡೆಗೆ ಸಿಟ್ಟು ಮಾಡಿಕೊಂಡು ಹಾಳು ಮಾಡಿಕೊಡ್ತಾರೆ ಮಾಡಿ ತಪಸ್ಸನ್ನೆಲ್ಲ ಶಾಪ ಕೊಟ್ಟು. ಅಂದರೆ ಅವರು ಕಾಮವನ್ನು ಗೆಲ್ತಾರೆ, ಅದರ ಕ್ರೋಧವನ್ನು ಗೆಲ್ಲಲಿಕ್ಕಾಗೋದಿಲ್ಲ. ಇದಕ್ಕೋಸ್ಕರ ಒಂದು ಕಥೆ, ಭಾಗವತದಲ್ಲಿ ಒಂದು ಮಾತು ಹೇಳ್ತಾರೆ. ನರನಾರಾಯಣರು ಭಗವಂತನ ರೂಪಗಳು. ಅವರು ಬದರಿಯಲ್ಲಿ ತಪಸ್ಸು ಮಾಡ್ತಾ ಇದ್ದಾಗ ಬೇಕು ಅಂತ ದೇವತೆಗಳು ಅವ್ರ ತಪಸ್ಸನ್ನು ಭಂಗ ಮಾಡಬೇಕು ಅಂತ ಅಪ್ಸರಸ್ತ್ರೀಯರನ್ನು ಕಳಿಸ್ತಾರೆ. ಅಪ್ಸರಸ್ತ್ರೀಯನ್ನು ಕಳಿಸಿದಾಗ ಸಾಮಾನ್ಯವಾಗಿ ಒಂದು ತಪಸ್ಸು ಮಾಡುವ ಋಷಿ ಆ ಅಪ್ಸರಸ್ತ್ರೀಯ ಬೆನ್ನ ಹಿಂದೆ ಹೋಗಿ ಸಂಸಾರ ಮಾಡ್ತಾನೆ, ಇಲ್ಲ ಅಪ್ಸರಸ್ತ್ರೀಗೆ ಶಾಪ ಕೊಡ್ತಾನೆ. ಎರಡರಿಂದ ಒಂದೋ ಕಾಮಕ್ಕೆ ಬಲಿಯಾಗಿ ಅಪ್ಸರಸ್ತ್ರೀ ಜೊತೆಗೆ ಈ ವಿಶ್ವಾಮಿತ್ರ ಮೇನಕೆ ಜೊತೆಗೆ ಹೋದ ಹಾಗೆ. ಇಲ್ಲ, ಅದು ವಿಶ್ವಾಮಿತ್ರ 2 ಸಲ ಆಯಿತು. ಮೊದಲು ಮೇನಕೆ ಬಂದಳು, ತಪಸ್ಸು ಬಿಟ್ಟ ಅವಳ ಜೊತೆ ಸಂಸಾರ ಮಾಡಿದ. ಇದು ಅನಿವಾರ್ಯ. ಏನು ಗೊತ್ತಾ, ಒಂದು ಸಂಗತಿ ನಮ್ಮ ಮನಸ್ಸಿನ ಒಳಗೆ ಹೋಗಿ ಕೂತರೆ ಅದರಿಂದ ಬಿಡುಗಡೆಯಾಗದೆ ಮುಂದೆ ತಪಸ್ಸು ಮಾಡಲಿಕ್ಕಾಗೋದಿಲ್ಲ. ಈಗ ಅವನ ಮನಸ್ಸಿನ ಒಳಗೆ ದೇವರನ್ನು ಕೂಡಿಸಿ ತಪಸ್ಸು ಮಾಡ್ತಾ ಇದ್ದಾನೆ. ಮೇನಕೆ ಬಂದು ಕೂತಲು, ಆಗ ದೇವರು ಹೊರಟು ಹೋದ. ಮತ್ತು ಮೇನಕೆ ಹೋಗದೆ ದೇವರು ಬರೋಲ್ಲ. ಸೊ ಮತ್ತೆ ಮೇನಕೆಯನ್ನು ಕಳಿಸಿಯೇ ಮತ್ತೆ ಭಗವಂತ ತಪಸ್ಸು. ಮೇನಕೆಯನ್ನು ಕಳಿಸ್ಬೇಕಾಗಿದೆ, ಮನಸ್ಸು ಹೊರಗೋಬೇಕಾದರೆ ಮತ್ತು ಅವಳ ಜೊತೆಗೆ ಇದ್ದು ಅವಳಿಗೆ ಸಾಕು ಅಂತ ಅನಿಸೋರೆ ಅವಳ ಜೊತೆಗಿರಬೇಕು. ಇದು 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 ಸೈಕಾಲಜಿ ಇದು. ಹಾಗಾಗಿ ಒಳಗೆ ಮೇನಕೆ ಕೂತಾಗ ತಪಸ್ಸಾಗೋಲ್ಲ. ಕಡೆಗೆ ಮೇನಕೆ ಜೊತೆಗೆ ಸಂಸಾರ ಮಾಡಿ ಕೊನೆಗೊಮ್ಮೆ ಪಶ್ಚಾತ್ತಾಪ ಆಯಿತು ಅವನಿಗೆ. ಇಷ್ಟು ಸಮಯ ಸಂಸಾರದಲ್ಲಿದ್ದು ತಪಸ್ಸು ಕಳ್ಕೊಂಡದ್ದೇ ಬಂತು, ಏನು ಸಾಧನೆ ಮಾಡಿದೆ, ಅಂದ ಬಿಟ್ಬಿಟ್ಟ. ಪುನಃ ತಪಸ್ಸಿಗೆ ಕೂತ. ಅಷ್ಟೊತ್ತಿಗೆ ರಂಭೆ ಬಂದಳು. ಇದು ಮುಗಿಯೋದಿಲ್ಲಲ್ಲ ಪ್ರಾರಬ್ಧ ಕರ್ಮ ಅಂತ. ರಂಭೆ ಬಂದಾಗ ಸಿಟ್ಟು ಬಂತಾರೆ. ಅವಳೊಟ್ಟಿಗೆ ಸಂಸಾರ ಮಾಡಿದೆ, ನಿನ್ನೊಟ್ಟಿಗೆ ಸಂಸಾರ ಮಾಡೋಲ್ಲ, ನೀನು ಕಲ್ಲಾಗಿ ಹೋಗೋದು ಶಾಪ ಕೊಟ್ಟ. ಅಂದರೆ ಕಾಮವನ್ನು ಗೆದ್ದ, ಕೋಪ ಬಂತು, ಸಿಟ್ಟು ಗೆಲ್ಲಕ್ಕಾಗಲಿಲ್ಲ. ಕಾಮವನ್ನು ಗೆದ್ದಾಗ ಮತ್ತೆ ಸಿಟ್ಟಾಗಿ ಕಾಣುತ್ತೆ ಅದು. ಅದಕ್ಕೆ ನರನಾರಾಯಣರಲ್ಲಿಗೆ ಇವನು ಕಳಿಸಿದಂತೆ ಅಪ್ಸರಸ್ತ್ರೀಯರನ್ನು. ಆಗ ಅವ್ರನ್ನೆಲ್ಲ ನರನಾರಾಯಣರು ಆಶ್ರಮಕ್ಕೆ ಕರೆದು ಸತ್ಕಾರ ಮಾಡಿ, ಎಲ್ಲ ಅಪ್ಸರಸ್ತ್ರೀಯರನ್ನು ಅವ್ರನ್ನೆಲ್ಲ ದೇವಲೋಕದಿಂದ ಇವ್ರನ್ನ ಗೆಲ್ಲಿಕ್ಕೆ ಬಂದವ್ರನ್ನೆಲ್ಲ ಕರೆದು ಸತ್ಕಾರ ಮಾಡಿ, ಸಂತೋಷ ಆಯಿತು ನಿಮ್ಮನ್ನೆಲ್ಲ ನೋಡಿ, ನೀವಿಷ್ಟೇ ಮಂದಿ ಇರೋದು ಸ್ವರ್ಗಲೋಕದಲ್ಲಿ, ಇದಕ್ಕಿಂತ ಚಂದದವ್ರು ಯಾರು ಇಲ್ವಾ ಅಂತ ಕೇಳ್ತಾನೆ ನಾರಾಯಣ. ಇಷ್ಟೇ ಹುಡುಗಿಯರು ಇರೋದು, ಇದಕ್ಕಿಂತ ಚಂದದವ್ರು ಯಾರು ಇಲ್ಲೋಪ್ಪ? ಇಲ್ಲ, ಇದ್ದದ್ರಲ್ಲಿ ಚಂದ ಉಳಿವಿಡೆ. ಹೌದಾ?
ಇದಕ್ಕಿಂತ ಚಂದದವಳು ಒಬ್ಬಳು ಕೊಡ್ತೇನೆ ಅಂತ ಊರ್ವಶಿನ ಸೃಷ್ಟಿ ಮಾಡಿ ಕೊಟ್ಟು ಕಳಿಸಿ. ನೋಡಿ, ಇದಕ್ಕಿಂತ ಚಂದದನ್ನು ನನ್ನ ಕೊಡುಗೆ ಇಂದನ್ನೇ ಕೊಟ್ಟು ಬಿಡಿ ಅಂತ ಸಿಟ್ಟು ಮಾಡಿಕೊಳ್ಳೇ ಇಲ್ಲ. ಇದು ಯಾಕೆ ಅಂದರೆ, ಇದು ಭಗವಂತ ಯಾಕೆ ಹೀಗೆ ಮಾಡಿದ ಅಂದರೆ, ಸಿಟ್ಟು ಅನ್ನೋದು ಕಾಮವನ್ನು ಗೆದ್ದವರಿಗೂ ಗೆಲ್ಲಿಕ್ಕಾಗೋಲ್ಲ. ಅದು ತೊಂದರೆ ಕೊಡ್ತಾ ಇರುತ್ತೆ. ಸಿಟ್ಟು ಭಯಂಕರ, ಅದು ಏನು ಮಾಡಿ ತಡ್ಕೊಳ್ಳಿಕ್ಕಾಗೋಲ್ಲ. ಬೇಡ ಅಂತ ಇದ್ದವರಿಗೂ ಬಂದುಬಿಡುತ್ತೆ ಅದು. ಅದಕ್ಕೊಂದು ಸುಲಭದ ಮದ್ದು ಏನು ಗೊತ್ತುಂಟ, ಸುಮ್ಮನೆ ನೀವು ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಸಿಟ್ಟು ಬಂದಾಗ ನೀವು ಸೈಲೆನ್ಸನ್ನು ಅಬ್ಸರ್ವ್ ಮಾಡಬೇಕು, ಮಾತಾಡಬಾರ್ದು. ಸಿಟ್ಟು ಇಳಿಯೋವರೆಗೆ ಮಾತಾಡಬಾರ್ದು, ಆಮೇಲೆ ತನ್ನಷ್ಟೇ ಇಳಿದು ಹೋಗುತ್ತೆ. ಸಿಟ್ಟು ಬರುವಾಗ ಮಾತಾಡಿದರೆ ಜಗಳ ಆಗಿ ಬಾಯಿ ಬಂದಾಗ ಮಾತು ತದ್ವಾ ಮಾತು ಬಂದುಬಿಡುತ್ತೆ. ಅಂದ ಸಿಟ್ಟು ಬಂದಾಗ ಮೌನಾಚರಣೆ ಅನ್ನೋದು ಒಂದು ಸಣ್ಣ ಮೆಡಿಸಿನ್ ಅದಕ್ಕೆ, ಕ್ರೋಧವನ್ನು ಗೆಲ್ಲಲಿಕ್ಕೆ. ಇಲ್ಲದೇ ಇದ್ದರೆ ಸಿಟ್ಟು ಬಂದಾಗ ಏನೋ ಮಾತಿಗೆ ಮಾತು, ಜಗಳ, ಕಡೆ ಮಾತುಕತೆ ಸ್ಟಾಪು. ಇದು ಸಿಟ್ಟಿನ ಪರಿಣಾಮ. ಒಳ್ಳೆಯ ಸ್ನೇಹಿತರು ಇರ್ತಾರೆ, ಜಗಳ ಮಾಡ್ಕೊಂಡು ಮರು ದಿವಸದ ಮಾತುಕತೆ ಇಲ್ಲ. ಅವರು ಹಾಗೆ ಮಾತಾಡೋದಂದ್ರೆ ಏನು ಅಂತ, ಅದಕ್ಕೆ ಕಾರಣ ಕೋಪಕ್ಕೆ. ಹೀಗೆ ಇದೆರಡು ಬಹಳ ದುಷ್ಟವಾದಂಥ ಮನುಷ್ಯನನ್ನು ಕಾಡ್ತಕ್ಕಂಥ ಕೆಟ್ಟ ಸಂಗತಿಗಳು ಕಾಮ ಮತ್ತು ಕ್ರೋಧ. ಅದನ್ನೇ ಕಾಮ ಏಷಃ ಕ್ರೋಧ ಏಷಃ, ನಿನ್ನನ್ನು ಪೂರ್ತಿ ಹಾಳು ಮಾಡತಕ್ಕ ಸಂಗತಿಗಳು ಇವೇ ಎರಡು ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾರೆ. ಕಾಮ ಮತ್ತು ಕ್ರೋಧ. ರಜೋಗುಣ ಸಮುದ್ಭವ ವಿಧಿ ಏನಂ ಇಹ ವೈರಿಣಂ, ಈ ಶತ್ರುವನ್ನು ಮೊದಲು ಕೊಲ್ಲೋದು. ನೀನು ಊರಿನ ಜಗತ್ತಿನ ಹೊರಗಿನ ಸೇನೆಯನ್ನು ಗೆಲ್ಲುವುದಲ್ಲ, ಈ ವೈರಿಯನ್ನು ಮೊದಲು ಗೆಲ್ಲುವುದು. ಅದಕ್ಕೆ ಬೇಕು ಇದು ರಕ್ಷೋಘ್ನ. ಹೇಳ್ತಾನೆ, ಅವರನ್ನು ಕೊಲ್ಲಬೇಕಾದರೆ ಉಲ್ಕಾಬೇಕು, ಕೊಳ್ಳಿಯಿಂದ ಚುಚ್ಚಿ ಕೊಲ್ಲಬೇಕು ಹೊರತು ಸಾಮಾನ್ಯದ ಬಿಸಿಗೆ ಯಾಕೆಂದರೆ ಅದೇ ಬೆಂಕಿ. ಇನ್ನೊಂದು ಬೆಂಕಿ ಬಂದರೂ ಅದು ಏನಾಗೋಲ್ಲ. ಆದರೆ ಅದರ ನಂತರ ಇದಕ್ಕೆ ನಂತರ ಸ್ವಲ್ಪ ಇನ್ನೊಂದು ಪವರ್ಫುಲ್ ಆದಿದೆ, ಲೋಭ. ಮನುಷ್ಯನಿಗೆ ಹೀಗೆ ಹಿಡಿಲಿಕ್ಕೆ ಗೊತ್ತುಂಟು, ಕಿಸೆ ಒಳಗೆ ತೆಗಿಲಿಕ್ಕೆ ಭಾರಿ ಕಷ್ಟ. ಕಿಸೆಯಿಂದ ಹೊರಗೆ ತೆಗಿಲಿಕ್ಕೆ ಕಷ್ಟ ಆಗುತ್ತೆ, ಮನಸ್ಸು ಗೆಡುವುದೇ ಇಲ್ಲ. ಒಳಗೆ ಎಷ್ಟು ಬೇಕಾದ್ರೆ ಹೋಗುತ್ತೆ, ಹೊರಗೆ ತೆಗಿಲಿಕ್ಕೆ ಭಾರಿ ಕಷ್ಟ. ಯಾಕಂದರೆ ಅದು ಲೋಭ ಮನುಷ್ಯನನ್ನು ಸ್ಟಿಂಜಿ, ಅದನ್ನು ಕೊಡಲಿಕ್ಕೆ ಮನಸ್ಸು ಬರೋಲ್ಲ. ನೋಡಿ, ನಾನು ಎಷ್ಟೋ ಸರ್ತಿ ನೋಡಿದ್ದೇನೆ. ಈಗ ಹೋಮ ಆಗುತ್ತೆ, ಮನೆಯಲ್ಲಿ ಹೋಮ ಮಾಡಿಸ್ತೀರಾ, ಹೋಮ ಮಾಡಿಸುವಾಗ ತೆಂಗಿನಕಾಯಿ ಕೊಡಿ ಅಂತಾರೆ ಪುರೋಹಿತರು. ಮನೆ ಒಳಗೆ ಹೋಗಿ ಇದ್ದಕ್ಕಿಂತ ಸಣ್ಣ ತೆಂಗಿನಕಾಯಿ ತೊಗೊಂಡು ಕೊಡ್ತೀವಿ. ಯಾಕೆಂದರೆ ಪುರೋಹಿತರಿಗೆ ಹೇಗೆ ಅವ್ರು ಹಿಡ್ಕೊಂಡು ಹೋಗೋದು, ದೊಡ್ಡ ಒಳ್ಳೆ ತೆಂಗಿನಕಾಯಿ ಯಾಕೆ ಕೊಡಬೇಕು, ಹಾಳೆ ಹೋಗಲಿ ಅಂದರೆ ಕೊಡುವಾಗ ಸಂತೋಷ ಕೊಡೋದಲ್ಲ, ಕೊಡಬೇಕಲ್ಲ ಅಂತ ಕೊಡೋದು. ಅವರಿಗೂ ಉಪಯೋಗ ಬೀಳಬಾರ್ದು ಅಷ್ಟು ಸಣ್ಣ ತೆಂಗಿನಕಾಯಿ. ಅದು ಮತ್ತು ಪುಡಿ ಬುರುಡೆ ಮಾಡಲಿಕ್ಕೆ ಉಪಯೋಗ ಮಾತ್ರ, ಮತ್ತು ಯಾವುದಕ್ಕೂ ಉಪಯೋಗ ಇಲ್ಲ ಅಂಥ ತೆಂಗಿನಕಾಯಿ ಪುರೋಹಿತರಿಗೆ ಕೊಡ್ತೇವೆ. ಅಂದರೆ ನಮಗೆ ಯಾವುದು ಒಳ್ಳೆಯದು ನಮಗೆ ಇಟ್ಟುಕೊಳ್ಳುವ, ಉಪಯೋಗ ಇಲ್ಲದ್ದು ಅದು ಅವ್ರಿಗೆ ಕೊಡುವ. ಇದನ್ನು ಪರಿಹಾಸ್ಯ ಮಾಡೋದಕ್ಕೋಸ್ಕರವೇ ನೋಡಿ, ಕಾಠಕದಲ್ಲಿ ನಚಿಕೇತನ ಅಪ್ಪ ಉದ್ದಾಲಕ ಅವನು ಏನು ಮಾಡಿದ, ಎಲ್ಲ ಬಿಟ್ಟು ತಪಸ್ಸಿಗೆ ಹೋಗೋದು ಅಂತ, ಪೂರ ಸರ್ವಸ್ವ ದಾನ ಎಲ್ಲ ಕೊಡುವಾಗಲೂ ಕೂಡ ಒಂದು ಲೋಭ. ಇದು ವಿಚಿತ್ರ, ಕೊಡುವುದಕ್ಕೆ ಲೋಭ ಬಿಡುವುದಿಲ್ಲ. ಅವನು ಎಲ್ಲವನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ. ಕೊಡುವ ತೀರ್ಮಾನ ಮಾಡಿ ಅವನ ಕೈಯಿಂದ ಆಶ್ರಮದಲ್ಲಿದ್ದ ಒಂದು ಹಳ್ಳಿಯ ಗುಡಿಸಲದು, ಅವನು ಕಾಡಿನಲ್ಲಿ ಬೇಕಷ್ಟು ದನಗಳನ್ನು ಸಾಕಿದ್ದ. ಅವನ ಸಂಪತ್ತು ಅಂದರೆ, ಹಿಂದೆ ಸಂಪತ್ತು ಅಂದರೆ ದನ, ಗೋಧನ, ಅದೇ ಸಂಪತ್ತು. ಎಷ್ಟು ಹಸುಗಳಿದೆ, ಅವನು ಶ್ರೀಮಂತ ಅಂದರೆ ನಿಮ್ಮನೇಲಿ ಎಷ್ಟು ಹಸುಗಳಿದೆ ಅಂತ. ಇಲ್ಲ, ನಮ್ಮ ದುಡ್ಡಿಲ್ಲ, ಇದು ಹಸು ಇಲ್ಲ, ನಂದಿನಿ ಹಾಲು, ಹಾಗಾಗಿ ನೀವು ಶ್ರೀಮಂತರಲ್ಲ. ಅಲ್ಲ, ಹಿಂದಿನ ಲೆಕ್ಕದಲ್ಲಿ ದನ ಇದ್ದರೆ ಎಷ್ಟು ದನ ಇದೆ ಅಷ್ಟು ಶ್ರೀಮಂತಿಗೆ ಅಂತ. ಈಗ ವಿರಾಟನ ಶ್ರೀಮಂತಿಕೆಯನ್ನು ತೆಗಿಬೇಕು, ಅವನು ದಿವಾಳಿ ಮಾಡಬೇಕು ಅಂತ ಹೇಳಿದಾಗ ಆ ರಾಜ್ಯದ ಗೋವುಗಳನ್ನೆಲ್ಲ ಅಪಹಾರ ಮಾಡಿದರು. ಈಗ ಬ್ಯಾಂಕ್ ಲೂಟ್ ಮಾಡಬೇಕು, ಗೋಗಳನ್ನ ಅಪಹಾರ ಮಾಡಿದ್ರೆ ಏನು ಉಪಯೋಗ ಇಲ್ಲ. ಆಗ ಗೋಗಳನ್ನೆಲ್ಲ ಅಪಹಾರ ಮಾಡಿದರೆ ಅದು ದಿವಾಳಿ ದೇಶ. ಯಾಕೆಂದರೆ ಸಂಪತ್ತು, ಯಾಕೆಂದರೆ ಅದಕ್ಕೆ ಎಕ್ಸ್ಚೇಂಜ್ ವ್ಯಾಲ್ಯೂ ಇತ್ತು. ನನಗೇನಾದ್ರು ಬೇಕಾಗಿದ್ದರೆ ನೀವು 2 ಮೂಟೆ ಅಕ್ಕಿ ಕಳಿಸಿ ಒಂದು ದನ ಹಿಡ್ಕೊಂಡು ಹೋಗಿ, ಎಕ್ಸ್ಚೇಂಜ್ ವ್ಯಾಲ್ಯೂ ಇತ್ತು. ಅದು ದುಡ್ಡು ಅನ್ನೋದು ಗೋವಿನ ರೂಪದಲ್ಲಿ ಹಿಂದೆ ಬಳಕೆಯಲ್ಲಿತ್ತು, ಅದು ಗೋಧನ ಅಂತ. ಆದರೆ ಆವಾಗ ಅದನ್ನು ಬಳಕೆ ಮಾಡ್ತಿದ್ದರು ಗೋವುಗಳ ಮೂಲಕದಲ್ಲಿ. ಅದು ಕಾಲಕಾಲಕ್ಕೆ ಧನದ ರೂಪ ಬೇರೆ ಬೇರೆ ಆಗ್ತಾ ಇರುತ್ತೆ. ಹಾಗೆ ಇದನ್ನು ಇವತ್ತು ನಾವು ಗೋವುಗಳು ಸಾಕೋದೇ ಇಲ್ಲ, ಧನ ಅಲ್ಲೇ ಇಲ್ಲ, ಅದು ಭಾರ. ಯಾಕೆಂದರೆ ಏನು ಮಾಡೋದು, ದನ ಕಟ್ಟಿಕೊಂಡು ಅದಕ್ಕೆ ಹುಲ್ಲಿಲ್ಲ, ಹುಲ್ಲು ಸಿಗೋಲ್ಲ, ಅದಕ್ಕೆ ನಾವು ಬಿಟ್ಟುಬಿಟ್ಟಿದ್ದೆ. ಅಂದರೆ ಅದು ಈಗ ಭಾರ ಆಗಿದೆ. ಒಂದು ಕಾಲಕ್ಕೆ ಅದು ದೇಶದ ಸಂಪತ್ತು, ಈಗ ಅದು ಭಾರ ಆಗಿದೆ. ಈ ರೀತಿ ವ್ಯಾಲ್ಯೂಸ್ ಬೇರೆ ಆಗ್ತಾ ಇರುತ್ತೆ ಬಿಡಿ. ಅಸಂದಿತ ವಿಸೃಜ ವಿಶ್ವಕ ಉಲ್ಕ. ಹಾಗಾಗಿ ಕಾಮ, ಕ್ರೋಧ, ಲೋಭ, 3ನೇದ್ದು ಲೋಭ. ಕಾಮಕ್ರೋಧ ಹೆಚ್ಚು, ಅದು ಹೊರಗೆ ಕೊಡಲಿಕ್ಕೆ ಮನಸ್ಸು ಬರೋದಿಲ್ಲ. ಅದಕ್ಕೆ ನಾನು ಈ ಕಥೆ ಹೊರಟದ್ದು. ದನಗಳು ಬೇಕಾದಷ್ಟು ಇದ್ದವು ಉದ್ದಾಲಕನ ಆಶ್ರಮದಲ್ಲಿ.
ಅವನಿಗೆ ಅದನ್ನೆಲ್ಲ ಕೊಟ್ಟು ಕೈ ಚೆಲ್ಲಿಕೊಂಡು ಹೋಗಬೇಕು. ಬರೆದು ಕೊಡ್ಬೋದಲ್ವ. ಬುದ್ಧಿ ನೋಡಿ ಏನು ಮಾಡಿದೆ ಗೊತ್ತುಂಟ, ತನ್ನ ಪೈಕಿಯವರನ್ನೆಲ್ಲ ಬರಲಿಕ್ಕೆ ಹೇಳಿದ. ಮಗಳು, ಅಳಿಯ, ರಿಲೇಟಿವ್ಸ್ ಎಲ್ಲ. ಅವನಿಂದ ಒಳ್ಳೆಯ ದನಗಳನ್ನೆಲ್ಲ ಪೈಕಿಯವರಿಗೆ ಕೊಟ್ಟ. ಕಡೆ ಗೊಡ್ಡು ದನಗಳಿದ್ದಾವಲ್ಲ, ಬರ್ರಿ ಬ್ರಾಹ್ಮಣರು ಬರ್ರಿ ದಾನ ತೊಗೊಳ್ರಿ. ಉಂಟ ಎಲ್ಲಿ ಆದರೂ ಗೊಡ್ಡು ದನಗಳನ್ನು ತೊಗೊಳ್ಳಿಕ್ಕೆಲ್ಲ ಬ್ರಾಹ್ಮಣರು, ಒಳ್ಳೆಯ ದನಗಳು ಪೈಕಿಯವರಿಗೆಲ್ಲ ಕೊಟ್ಟಾಗಿದೆ. ಎಲ್ಲ ತ್ಯಾಗ ಮಾಡುವಾಗಲೂ ಅದರಲ್ಲಿ ಒಂದು ಲೋಭ, ಒಳ್ಳೆಯ ದನ ನಮ್ಮ ಪೈಕಿಯವರಿಗೆ ಕೊಡೋಣ. ಅಂದರೆ ಹಾಲು ದನಗಳು, ಗೊಡ್ಡು ದನಗಳು ಇನ್ನು ಹಾಲು ಕೊಡುವ ಹಾಗಿಲ್ಲ, ಇನ್ನು ಕರು ಹಾಕುವ ಹಾಗಿಲ್ಲ, ಹಿಡ್ಕೊಂಡು ಹೋಗಿ ಅವನು ಸಮಾಧಿ ಮಾಡಲಿಕ್ಕೆ ಮಾತ್ರ ತೊಗೊಳ್ಳೋ ದಾನ ಅಂಥವುಗಳನ್ನೆಲ್ಲ ಬರ್ರಿ ಬ್ರಾಹ್ಮಣರು ತೊಗೊಳ್ಳಿ. ನಮ್ಮ ಅವಸ್ಥೆ ನೋಡಿ. ಇದು ಈ ಕಥೆ ಎಷ್ಟು ದೊಡ್ಡ ಒಂದು ಅಣಕ ಅಂದರೆ, ಮೋಹವನ್ನು ಲೋಭವನ್ನು ಬಿಟ್ಟಾಗಲೂ ಲೋಭ ಕಾಡುತ್ತೆ ಅಂತ. ಎಲ್ಲವನ್ನು ತೊರೆಯಬೇಕು ಅಂತ ಹೇಳಿದವನಿಗೆ ಆ ದಾನ ಮಾಡುವಾಗಲೂ ಒಳ್ಳೆಯ ದನ ನಮ್ಮ ಪೈಕಿಯವರಿಗೆ ಮಾಡೋಣ. ಈ ಲೋಭ ನಮ್ಮನ್ನು ಬಿಡುವುದೇ ಇಲ್ಲ, ಯಾವುದೋ ಒಂದು ರೀತಿಯನ್ನು ಕಾಡ್ತಾ ಇರ್ತದೆ. ಹಾಗಾಗಿ ಅದು ಕೂಡ ಒಂದು ಭಯಂಕರವಾದಂಥ ಶತ್ರುವೆ. ಅದೇ ಕಾಮ ಇದನ್ನು ತ್ರಿವಿಧಂ, ಅದಕ್ಕೆ ಕೃಷ್ಣ ಹೇಳಿದ ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನ. ನರಕಕ್ಕೆ ಹೋಗಬೇಕಾದ 3 ಬಾಗಿಲುಗಳು. ಯಾವುದು? ಕಾಮ, ಕ್ರೋಧ, ಲೋಭ. ಕಾಮ, ಕ್ರೋಧಶ್ಚ, ಲೋಭಶ್ಚ. ಈ 3 ಬಾಗಿಲುಗಳಲ್ಲಿ ಯಾವ ಬಾಗಿಲಲ್ಲಿ ಹೋದರೂ ಸೀದಾ ನರಕಕ್ಕೆ ಹೋಗೋದು. ಇವು ಬಹಳ ಭಯಾನಕವಾದವುಗಳು. ಆಮೇಲೆ ಮೋಹ, ಅದು ಸ್ವಲ್ಪ ಸಮಯದಲ್ಲಿ ತನ್ನಷ್ಟಕ್ಕೆ ಕಳಚಿ ಹೋಗುತ್ತೆ. ಮೋಹ ಅಂದರೆ ಅಟ್ಯಾಚ್ಮೆಂಟು, ಮೋಕೆ ಅಂತ ಹೇಳ್ತೇವಲ್ಲ ಕನ್ನಡದಲ್ಲಿ, ಮೋಕೆ, ಕೊಂಕಣಿಯಲ್ಲಿ ಮೋಗ್ ಅಂತಾರೆ. ಅದು ಮೋಗ್, ಅದೇ ಮೋಕೆ, ಅದೇ ಮೋಹ. ಅದು ಮೂಲ ಸಂಸ್ಥ ಮೋಹ. ಅದು ಮೋಹ ತನ್ನಷ್ಟಕ್ಕೆ, ಈಗ ರೂಪದ ಮೋಹ ಇರುತ್ತೆ, 60ನೇ ಶಾಂತಿ ಆದಾಗ ತನ್ನಷ್ಟಕ್ಕೆ ಹೋಗುತ್ತೆ. ಅದು ಅಧಿಕಾರದ ಮೋಹ ಇರುತ್ತೆ, ರಿಟೈರ್ ಆದಮೇಲೆ ಯಾರೂ ಮಾತಾಡಿಸೋದಿಲ್ಲ, ತನ್ನಷ್ಟಕ್ಕೆ ಹೋಗುತ್ತೆ. ಇದೆಲ್ಲ ಏನಂದರೆ ಅದು ಕಳಚಿಗೊಳ್ಳುತ್ತೆ ಅದು. ಆಮೇಲೆ ಮದ, ಅದು ನನ್ನ ಮಾತನಾಡಿಯುವಷ್ಟು ಕಾಲ ಮದ, ಆಮೇಲೆ ತನ್ನಷ್ಟಕ್ಕೆ ಹೋಗುತ್ತೆ. ಇದೆಲ್ಲ ಅದು ಸ್ವಲ್ಪ 2ನೇ ದರ್ಜೆ ಇರ್ತದೆಲ್ಲ. ಮೊದಲನೇದು 3 ಭಾರಿ, ಕಾಮ, ಕ್ರೋಧ, ಲೋಭ. ಆಮೇಲೆ ಮೋಹ, ಮದ, ಮತ್ಸರ ಇವೆಲ್ಲ ಸ್ವಲ್ಪ ಅದಕ್ಕೆ ಹೇಳ್ದು. ಅದಕ್ಕೆ ಕೆಲವಕ್ಕೆ ಕೊಳ್ಳಿ ಬೇಕು, ಕೆಲವರಿಗೆ ಬೆಂಕಿ ಬೇಕು, ಬೆಂಕಿಯಲ್ಲಿ ಸುಟ್ಟು, ಕೆಲವು ಬಿಸಿತ ಆಗಿದರೆ ಸಾಕು ಹೋಗಿಬಿಡ್ತವೆ. ಈ ಮೋಹ ಉಂಟಲ್ಲ, ಅದು ಬಿಸಿತ ಆಗಿದರೆ ಸಾಕು ಹೋಗಿಬಿಡ್ತವೆ. ಅದು ಕೊಳ್ಳಿ ಗಿಳಿ ಬೆಂಕಿ ಏನು ಬೇಡ. ಅದಕ್ಕೋಸ್ಕರ 3 ವಿಧ. ಒಳಗಿರುವ ಶತ್ರುಗಳಿಗೆ ಹೇಳೋದಿದ್ದು, ಹೊರಗಿರುವ ಶತ್ರುಗಳಿಗಲ್ಲ. ನನ್ನ ಒಳಗಿರುವ ಶತ್ರುಗಳನ್ನು ಕೆಲವೊಮ್ಮೆ ತಪೂಂಷಿ ಅಗ್ನೇ, ಅಗ್ನೇ ಅಂತ ಸಂಬೋಧನೆ ಇದು, ಓ ಅಗ್ನಿಯೇ ಅಂತ. ಅಗ್ನಿ ಅಂದರೆ ಆ ಶಬ್ದವೇ ವಿಶಿಷ್ಟವಾದ ಅರ್ಥವನ್ನು ಹೇಳ್ತದೆ ಸಂಸ್ಕೃತದಲ್ಲಿ. ಒಂದು ಅರ್ಥ ಅತ್ತೀತಿ ಅಗ್ನಿ, ಎಲ್ಲವನ್ನು ತಿಂದು ಕಬಳಿಸಿ ನಾಶ ಮಾಡಿಬಿಡುವಂಥದ್ದು. ಅದೇ ನಾವು ಬೆಂಕಿಗೆ ಅಗ್ನಿ ಅಂತ ಕರೀತೀವಿ. ಯಾಕೆಂದರೆ ಏನೇ ಹಾಕಿ ಸುಟ್ಟು ಭಸ್ಮ, ಅದು ಇದು ಅಂತಿಲ್ಲ, ಏನು ಹಾಕಿದರೂ ಸರಿ ಸುಟ್ಟು ಭಸ್ಮ, ಎಲ್ಲವನ್ನು ತಿಂದು ಕಬಳಿಸಿಬಿಡ್ತದೆ, ನಾಶ ಮಾಡಿಬಿಡ್ತದೆ. ಆದ್ದರಿಂದ ಅದಕ್ಕೆ ಅಗ್ನಿ ಅಂತ ಹೆಸರು. ನಿಜವಾದ ಅಗ್ನಿ ಅಂದರೆ ಇಡೀ ವಿಶ್ವವನ್ನು ಸಂಹಾರ ಮಾಡ್ತಕ್ಕಂಥ ಶಕ್ತಿ. ಮತ್ತು ಇನ್ನೊಂದು ನಾನು ನಿನ್ನೆ ಹೇಳಿದ್ದೆ, ನಮ್ಮ ಅಂಗಾಂಗಗಳನ್ನು ನಿಯಂತ್ರಿಸುವ ಶಕ್ತಿ, ಇಡೀ ನಿಶ್ಚಲವಾಗಿ ಸ್ವತಃ ಚಲನಶೀಲವಲ್ಲದ ಜಗತ್ತನ್ನು ನಿಯಂತ್ರಿಸುವ ಶಕ್ತಿ, ಅದು ಭಗವಂತನಿಗೆ ಮೀಸಲಾಗಿರತಕ್ಕಂಥ ಹೆಸರು. ಅದರಿಂದ ಅಗ್ನಿ ಅಂತ. ಅಗ್ನಿ ಅಂತ ಇನ್ನೊಂದು ಶಾಸ್ತ್ರದಲ್ಲಿ ಅಗ್ನಿ ಅಂತ ಹೆಸರು ಪರಶುರಾಮನಿಗೆ. ಯಾಕೆಂದರೆ ಅವನಂತಹ ಬೆಂಕಿ 21 ಬಾರಿ ಭೂಮಿಯಲ್ಲಿರತಕ್ಕ ಕ್ಷತ್ರಿಯರ ವಂಶ ನಿರ್ವಂಶ ಮಾಡಿದವ. ಅಲ್ಲಿಗೆ ಮುಗಿಲಿಲ್ಲ, ಅವನು ಸಮಾಧಾನ ಆಗಲಿಲ್ಲ. 21 ಬಾರಿ ತಾನೇ ಕ್ಷತ್ರಿಯರನ್ನು ಸಂಹಾರ ಮಾಡಿದ. 22ನೇ ಬಾರಿ ತಾನು ನಿವೃತ್ತನಾಗಿ ಮೂಲೆಯಲ್ಲಿ ಕೂತ. ಆದರೆ ಏನು ಮಾಡಿದ? ಕೌರವರ ಕಡೆಯ ಪಾಂಡವರ ಕಡೆಯ ಭೀಷ್ಮಾಚಾರ್ಯರಿಗೆ, ಕರ್ಣನಿಗೆ, ದ್ರೋಣಾಚಾರ್ಯರಿಗೆ ಎಲ್ಲ ಹೇಳಿಕೊಟ್ಟು ಕ್ಷತ್ರಿಯರಿಗೆ ಇದನ್ನು ಕಲಿಸಿ ಅವರು ಸಾಯುವಾಗಿ ಮಾಡಿದ. ಎಲ್ಲ ಒಬ್ಬರೊಬ್ಬರು. ಇಷ್ಟು ಮಹಾಭಾರತ ಯುದ್ಧದಲ್ಲಿ ಟ್ರೈನಿಂಗು ಪರಶುರಾಮನದ್ದು. ಅವನಿಗೆ ಎದುರೇ ಬರಲಿಲ್ಲ. ಟ್ರೈನಿಂಗ್ ಮಾಡಿ ಕಳಿಸಿದ, ಹೊಡೆದಾಡ್ಕೊಂಡು ಸಾಯಿರಿ ಅಂತ. ಅಂದರೆ ಇನ್ನೂ ಅವತಾರ ಸಮಾಪ್ತಿ ಮಾಡಲಿಲ್ಲ. ಇನ್ನು ಯಾರ್ಯಾರಿಗೆ ಟ್ರೈನಿಂಗ್ ಕೊಡಬೇಕೋ ಗೊತ್ತಿಲ್ಲ. ಈ ತಾಲಿಬಾನಿಗಳಿಗೆಲ್ಲ ಅವನೇ ಕೊಡ್ತಾ ಇದ್ದಾನೋ ಅಂತ ಸಂದೇಹ ನನಗೆ, ಅರ್ಥ ಆಗೋಲ್ಲ. ಅಂತ ಹಿಂಬದಿಂದ ಅವನೇ ಪ್ರೇರಣೆ ಇರ್ಬೋದು ಅವರಿಗೆಲ್ಲ. ಬುದ್ಧಿ ಒಳಗೆ, ಹೊರಗಿಂದ ಬಂದು ಟ್ರೈನಿಂಗ್ ಅಲ್ಲ, ಮಾನಸಿಕವಾಗಿ ಬುದ್ಧಿಗೆಡಿಸೋದು, ನಾಶ ಮಾಡಿ. ಅಂದರೆ ಈ ಡಿಸ್ಟ್ರಕ್ಷನ್ ಅನ್ನೋದು ಭಗವಂತ ಬೇರೆ ಬೇರೆ ರೀತಿಯಿಂದ ಮಾಡ್ತಾನೆ.
ಎಲ್ಲಿ ಏನು ನಾಶ ಆಗಬೇಕು ಅದಕ್ಕೆ ಇನ್ನೂ ಅವತಾರ ಸಮಾಪ್ತಿ ಮಾಡೋದು ಕೂತು ಬಿಡ್ತಾನೆ ನಾವು ಪರಶುರಾಮ. ಎಲ್ಲ ಅವತಾರಗಳು ನೋಡಿ, ರಾಮ ಅವತಾರ ಸಮಾಪ್ತಿಯಾಗಿದೆ, ಕೃಷ್ಣಾವತಾರ ಸಮಾಪ್ತಿಯಾಗಿದೆ. ಅದಕ್ಕಿಂತ ಮೊದಲಾದ್ದು ಪರಶುರಾಮ ಇನ್ನೂ ಅವತಾರ ಸಮಾಪ್ತಿ ಮಾಡಿಲ್ಲ. ಅವನು ಹಾಗೇ ಇದ್ದಾನೆ. ಯಾವಾಗ ಸಮಾಪ್ತಿ ಮಾಡ್ತಾನೋ ಗೊತ್ತಿಲ್ಲ ನಮಗೆ. ಅದು ಅಂತ ಏನೋ ಇನ್ನೂ ಉದ್ದೇಶ ಇರಬೇಕಲ್ಲ, ಸಮಾಪ್ತಿ ಮಾಡದೇ ಇರಬೇಕಾದ್ರೆ ಇನ್ನೂ ಉದ್ದೇಶ ಇರಬೇಕು. ಅದು ಕೆಲವು ಅವತಾರಗಳ ಬಗ್ಗೆ ನಮಗೆ ಸಪ್ತೈತೆ ಸ್ಥಿರ ಜೀವನ ಅಂತ ಹೇಳ್ತಾರೆ. ಕೃಪಾ ಅಶ್ವತ್ಥಾಮ ಬಲಿರ್ವ್ಯಾಸ ಹನುಮಾಂಸ ವಿಭೀಷಣ ಕೃಪಾ ಪರಶುರಾಮಶ್ಚ ಸಪ್ತೈತೆ ಸ್ಥಿರ ಜೀವಿನ ಅಂತ. ಇನ್ನು ಕೆಲವು ಇದ್ದಾರೆ ಸ್ಥಿರಜೀವಿಗಳು. ನಮಗೆ ಇನ್ನೂ ಅರ್ಥವಾಗದು ಇನ್ನೊಬ್ಬ ಇದ್ದಾನೆ ಜಾಂಬೋ ಅಂತ. ಅವನು ರಾಮಾಯಣ ಕಾಲದವ. ಅವನು ಯಾಕೆ ಬದುಕಿದ ಅಂದರೆ ಕೃಷ್ಣನಿಗೆ ಒಂದು ಹೆಂಡತಿ ಕೊಡಬೇಕಾಗಿತ್ತು. ಅದು ಆ ಕಡೆ ಜಾಂಬು ಅಂತಿ ಕೃಷ್ಣನಿಗೆ ಹೆಂಡತಿ ಕೊಟ್ಟ, ಅದು ಸತ್ನ ಇಲ್ಲ. ಕೃಷ್ಣ ಅವನಿಗೆ ಮತ್ತೆ ಯವನ ಕೊಟ್ಟ ಅಂತ ಹೇಳ್ತಾರೆ. ಮತ್ತು ಇವಾಗ ಇನ್ನು ಯಾವ ಹುಡುಗಿ ಹುಟ್ಟಬೇಕು, ಇನ್ನು ಯಾರಿಗೆ ಮದುವೆ ಆಗಬೇಕು ನಮಗೆ ಗೊತ್ತಿಲ್ಲ. ಇದು ಏನೋ ಇನ್ಯಾರಿಗೋ ಉಂಟು ಕಾರ್ಯಕ್ರಮ, ಅದು ಗೊತ್ತಾಗೋಲ್ಲ. ಇದೆಲ್ಲ ಶಾಸ್ತ್ರಗಳು ಕೆಲವು ಸಂಗತಿಗಳನ್ನು ರಹಸ್ಯವಾಗಿರ್ತಾರೆ, ಹೇಳೋಲ್ಲ. ಆದರೆ ಅವರು ಇನ್ನೂ ಇದ್ದಾರೆ, ಯಾಕೆ ಗೊತ್ತಿಲ್ಲ ನಮಗೆ. ಅಂತೂ ಈ ರೀತಿಯಾಗಿ ನಮ್ಮ ಒಳಗಿರ್ತಕ್ಕಂಥ ವೈರಿಗಳನ್ನು ಇದು ಮತ್ತು ಅವಿದ್ಯಾ ಕಾಮ ಕರ್ಮ, ಇದು ಮೂರು ಒಳಗಿರ್ತಕ್ಕಂಥ ಶತ್ರುಗಳೇ. ಅವಿದ್ಯೆ ಬಹಳ ಮೂಲ. ಅವಿದ್ಯಾ ಕ್ಷೇತ್ರ ಉತ್ತರೇಶಾಂ ಅಂತ ಹೇಳ್ತಾನೆ ಪತಂಜಲಿ ಯೋಗಸೂತ್ರದಲ್ಲಿ. ನಮ್ಮಲ್ಲಿ ಇರತಕ್ಕ ಎಲ್ಲ ದೋಷಗಳಿಗೆ ಮೂಲ ಇಗ್ನೋರೆನ್ಸ್ ಅಂತ. ಅಜ್ಞಾನದಿಂದ ಉಳಿದ ಎಲ್ಲ ದೋಷಗಳು ಬರೋದು ಒಂದರ ನಂತರ ಒಂದೊಂದು ಕಾಮ ಕ್ರೋಧ ಎಲ್ಲವೂ ಅಜ್ಞಾನದ ಮರಿಗಳು. ಮೇಯ್ನ್ ಅಂದರೆ ಮುಖ್ಯವಾದ ನಮ್ಮಲ್ಲಿರತಕ್ಕ ದೋಷ ಅಂದರೆ ಅಜ್ಞಾನ. ಅದರಿಂದ ಅಜ್ಞಾನದಿಂದಲೇ ನಾನಾ ವಿಧವಾದ ಬಯಕೆಗಳು. ಆ ಬಯಕೆಯನ್ನು ಈಡೇರಿಸುವುದಕ್ಕೋಸ್ಕರ ನಾನಾ ಬಗೆಯ ಕರ್ಮಗಳು. ಇದೇ ಅವಿದ್ಯಾ ಕಾಮ ಕರ್ಮ. ಅದು ಇದೇ ನೋಡಿ. ಇದು ನಾವು ಹೀಗೆ ಕೈ ಹಿಡಿತೇವೆ, ಹೀಗೆ ಕೈ ಹಿಡ್ಕೊಳ್ತೇವೆ. ಇದು ಅಭಯ ಹಸ್ತ ಅಂತ. ಅದು ಅಂಗೈ. ಇದೇನು ಅಂದರೆ ಇದು ಜೀವ, ಇದು ಅವಿದ್ಯೆ, ಇದು ಕಾಮ, ಇದು ಕರ್ಮ. ಇದು ಒಟ್ಟಿಗೆ ಇರುತ್ತೆ ಯಾವಾಗಲೂ. ದೇವರು ದೂರ, ಅವನು ಸುದ್ದಿ ಬೇಡ. ಅವಿದ್ಯೆ ಕಾಮ ಕರ್ಮ ಮತ್ತು ಜೀವ ಇದು ಒಟ್ಟಿಗೆ ಇರೋದು. ಇದು ಬೇರೆ. ಇದು ಒಟ್ಟಾದರೆ ಅಭಯ ಹಸ್ತ ಆಗುತ್ತೆ. ದೇವರು ಬೇಡ, ಸುದ್ದಿಯೇ ಬೇಡ ನಮಗೆ ಅದರೊಳಗಡೆ. ಇದು ಇಟ್ಟು ಒಟ್ಟಿಗೆ ನಮಗೆ ಬೇಕಾಗಿರೋದು ಅವಿದ್ಯೆ ಕಾಮ ಕರ್ಮ, ಅದು ಒಟ್ಟಿಗಿದೆ. ಇದು ಹೋಗಿ ಈ ಜೀವ ಇದರಿಂದ ಕಳಚಿಕೊಂಡು ಕೆಳಗೆ ಬಂದು ಭಗವಂತನ ಒಟ್ಟಿಗೆ ಸೇರಿದರೆ ಅದು ಜ್ಞಾನಮುದ್ರೆ ಆಗುತ್ತೆ. ಆವಾಗ ಇದು ಅವಿದ್ಯಾ ಕಾಮ ಕರ್ಮ ಆಗಿ ಉಳಿಯೋದಿಲ್ಲ, ಜ್ಞಾನಭಕ್ತಿ ವೈರಾಗ್ಯ ಆಗಿಬಿಡುತ್ತೆ. ಜ್ಞಾನಭಕ್ತಿ ವೈರಾಗ್ಯ ಹೀಗಾಗಿಬಿಡುತ್ತೆ, ಅದು ಅಭಯ ಆಗುತ್ತೆ. ಅವಾಗ ಭಗವಂತರು ಜೀವನ ಜ್ಞಾನಭಕ್ತಿ ಎಲ್ಲ ಒಟ್ಟಾಗ್ಬಿಡುತ್ತೆ. ಹೀಗೆ ಈ ನಮ್ಮ ಕೈಯ ಮುದ್ರೆಗಳಲ್ಲಿ ಅದು ಸುಮ್ಮನೆ ಸಂಕೇತಗಳಲ್ಲ, ಅದರ ಹಿಂದೆ ಒಂದು ಮೀನಿಂಗ್ ಇದೆ. ಅದನ್ನು ಅನುಸಂಧಾನ ಮಾಡಿಕೊಂಡು ಮುದ್ರೆಗಳನ್ನು ಹಿಂದಿನವರು ನಮಗೆ ಹೇಳಿದರು. ಹಾಗೆ ನಮ್ಮ ಒಳಗಿರ್ತಕ್ಕ ಶತ್ರು ಅವಿದ್ಯೆ ಬಹಳ ದೊಡ್ಡದು. ಅದು ಅಪರೋಕ್ಷ ಜ್ಞಾನ ಆದರೂ ಹೋಗೋಲ್ಲ. ಎಷ್ಟು ಭಯಂಕರ ನೋಡಿ. ಕೆಲವು ಅಜ್ಞಾನಗಳಿದ್ದಾವಲ್ಲ, ಅಪರೋಕ್ಷ ಜ್ಞಾನಿಗಳಿಗೂ ಕೆಲವೊಮ್ಮೆ ಅಜ್ಞಾನ ಕಾಡುತ್ತೆ. ಗರ್ಗಾಚಾರ್ಯರು ಬಹಳ ದೊಡ್ಡ ಅಪರೋಕ್ಷ ಜ್ಞಾನಿಗಳು. ಅವರು ಕೃಷ್ಣನಿಗೆ ನಾಮಕರಣ ಮಾಡಿದವರು. ನಾಮಕರಣ ಮಾಡುವಾಗ ಹೇಳಿದರು, ಇವನಿಗೆ ನಾನೇನು ಹೆಸರು ಮಾಡೋದಪ್ಪ, ಇದ್ದ ಹೆಸರನ್ನೇ ಹೇಳ್ತೀನಿ ಅಷ್ಟೇ. ಇವನಿಗೆ ಹೆಸರು ಇಡಲಿಕ್ಕೆ ಇಲ್ಲದ ಹೆಸರೇ ಇಲ್ಲ. ಇವನು ಅನಾದಿ ಕಾಲದಿಂದ ಇದ್ದ ಹೆಸರು ಸುಮ್ಮನೆ ಅವನಿಗೆ ವಾಸುದೇವ ಅಂತ ಹಿಂದಿನಿಂದ ಇತ್ತು. ಈಗ ವಸುದೇವ ಮಗನಾಗಿ ಹುಟ್ಟಿದ, ಅದಕ್ಕೆ ವಾಸುದೇವ ಅಂತ ಹೇಳು ಅಷ್ಟೇ. ಕೃಷ್ಣ ಅಂತ ಅವನ ಹೆಸರು, ಯಾಕೆಂದರೆ ಅವನು ಇಡೀ ಜಗತ್ತನ್ನು ಆಕರ್ಷಣೆ ಮಾಡುವವ. ಈಗ ಕಪ್ಪು ಬಣ್ಣದ ಮಗುವಾಗಿ ಹುಟ್ಟಿದ್ದರಿಂದ ಕೃಷ್ಣ ಅಲ್ಲ, ಕರ್ಷತಿ. ಭೂಮಿ ಕೆಳಗೆ ಕೆಳೆಯುತ್ತೆ, ಅವನ ಮೇಲೆ ಕೆಳೀತಾನೆ, ಅವನದ್ದು ಮೇಲಕ್ಕೆ. ಆದ್ದರಿಂದ ಅವನು ಕೃಷ್ಣ. ಅದನ್ನು ಈಗಲೂ ಕೃಷ್ಣ ಅಂತ ಹೆಸರು. ನಾನು ನಾಮಕರಣ ಮಾಡೋದು ಅವನ ಹೆಸರನ್ನೇ ಅವನಿಗೆ ಇಡುವುದು ಹೊರತು ಹೊಸ ಹೆಸರು ನನಗೆ ಗೊತ್ತಿಲ್ಲ ಅಂದವರು ಗರ್ಗಾಚಾರ್ಯರು. ಅದನ್ನು ನೋಡಿ ಮನುಷ್ಯನಿಗೆ ಏನಾಗುತ್ತೆ, ಗರ್ಗಾಚಾರ್ಯರಿಗೆ ಒಮ್ಮೆ ಮದುವೆ ಮಾಡ್ಕೋಬೇಕು ಅಂತ ಮನಸ್ಸಾಯಿತು. ಸಹಜ ಅಲ್ವಾ, ಅದು ಇನ್ಸ್ಟಿಂಕ್ಟು, ಕಾಮ. ಒಂದು ಮದುವೆ ಮಾಡಿಕೊಳ್ಳೋಣ ಅಂತ ಅಲ್ಲಿ ಒಂದು ಮದುವೆ ಪ್ರಸ್ತಾಪ ಬಂದಿತ್ತು ಒಂದು ರಾಜಕುಮಾರಿಗೆ. ಅಲ್ಲಿ ಹೋಗಿದ್ದರು ಇವರು. ಗರ್ಗಾಚಾರಿ ಕೊಡ್ಬೋದು ಈ ಹುಡುಗಿಯನ್ನು ಅಂತ ಒಂದು ಮಾತು ಬಂತು. ಆಗ ಅರಮನೆಯಲ್ಲಿ ಯಾರೋ ಬೇದ್ದು ಅವ್ರಿಗಂಥದ್ದು, ಅವ್ರಿಗೆ ಮೊದಲು ಗಂಡು ಸುಂದ್ ಪೂರ್ವ ಆಗಬೇಕು, ಆಮೇಲೆ ಮದುವೆ ಅಂತ ಹೇಳಿಬಿಟ್ಟ ಒಬ್ಬ. ಹಾಗೆ ಹೇಳಿದಾಗ ಈ ಯಾದವರೆಲ್ಲ ನಕ್ಕು ಸಭೆಯಲ್ಲಿದ್ದ ಯಾದವರೆಲ್ಲ ನಕ್ಕರಲ್ವ, ಯಾದವರ ಮೇಲೆ ಕೋಪ.
ಯಾದವರ ಮೇಲಿನ ಕೋಪ ಕೃಷ್ಣನ ಮೇಲೆ. ನೋಡಿ, ಮನುಷ್ಯನಿಗೆ ಅವನಿಗೆ ಸೆಕ್ಸಿನ ಬಗ್ಗೆ ಎಲ್ಲೋ ಒಂದು ಆಘಾತ ಆದಾಗ ಅವನಿಗೆ ಗೊತ್ತಿಲ್ಲದೆ ಸಿಟ್ಟು ಬರುತ್ತೆ. ಇದೆಲ್ಲ ಪುರಾಣಗಳ ಕಥೆಗಳೆಲ್ಲ ಬರೀ ಸೈಕಲಾಜಿಕಲ್ ಸ್ಟೋರೀಸು. ಸಿಟ್ಟು ಬಂದು ಅವರು ಕೃಷ್ಣನನ್ನು ಆರಾಧನೆ ಮಾಡ್ತಾ ಇದ್ದವರು ಕೃಷ್ಣನನ್ನು ಸೋಲಿಸುವ ಮಗ ಹುಟ್ಟಬೇಕು ಅಂತ ತಪಸ್ಸು ಮಾಡಿದರು. ಅಪರೋಕ್ಷ ಜ್ಞಾನಿಗಳು ಎಲ್ಲೋ ನನ್ನ ಸ್ವಂತದ ಒಂದು ಸಂಗತಿಗೆ ಆಘಾತ ಬಂದಾಗ ಆ ತಮಸ್ಸು ಆವರಿಸಿಬಿಡುತ್ತೆ, ತಮೋಗುಣ ಆವರಿಸಿಬಿಡುತ್ತೆ. ತಮೋಗುಣ ಆವರಿಸಿದ್ದು ಹೋಗೋ ತನಕವೂ ಕೂಡ ದ್ವೇಷವೇ ಕೃಷ್ಣನ ಮೇಲೆ. ಹಾಗೆ ತಪಸ್ಸು ಮಾಡಿದ ಫಲವಾಗಿ ಹುಟ್ಟಿದವ ಕಾಲಯವನ, ಗರ್ಗಾಚಾರ ಮಗ. ಅವ ಕೃಷ್ಣನನ್ನು ಮುಗಿಸಿಬಿಡುವಂಥ ಮಗ ಹುಟ್ಟಬೇಕು ಅಂತ ಕಡೆ ಕೃಷ್ಣನ ಕೈಯಲ್ಲೇ ಸತ್ತ, ಅದು ಬೇರೆ ವಿಷಯ. ಅಂದರೆ ಅವು ಎಲ್ಲೋ ಒಂದು ಕಡೆ ಜ್ಞಾನಿಗಳಿಗೆ ಕೂಡ ಅಜ್ಞಾನ ಕಾಡುತ್ತೆ. ಅಜ್ಞಾನವನ್ನು ಗೆಲ್ಲುವುದು ಅಂದರೆ ಅಪರೋಕ್ಷ ಅವರ ಪ್ರಾರಬ್ಧ ಕರ್ಮ ಮುಗಿಯುವವರೆಗೂ ಮೋಕ್ಷಕ್ಕೆ ಹೋಗುವ ತನಕವೂ ಒಂದಲ್ಲ ಒಂದು ಅಜ್ಞಾನದಿಂದ ಕಾಡಬಹುದು. ದೇವತೆಗಳಿಗೂ ಅಜ್ಞಾನ ಬರುತ್ತೆ. ಅದರಿಂದ ಬಹಳ ದೊಡ್ಡ ಶತ್ರು ಅದು. ಅದಕ್ಕೆ ಕೊಳ್ಳಿ, ಪ್ರದ್ಯುಮ್ನ ಕೊಳ್ಳಿಯೇ ಬೇಕು, ಇಲ್ಲದ್ರೆ ಹೋಗೋಲ್ಲ. ಅದರ ಮರಿ ಕಾಮ ಮತ್ತು ಕರ್ಮ. ಕಾಮ ಸುಡಬೇಕಾಗಿದೆ, ಬೆಂಕಿಯಲ್ಲಿ ಸುಟ್ಟು ತೆಗಿಬೇಕಾದ್ರೆ ಅದು ಸ್ವತಃ. ಆಮೇಲೆ ಕರ್ಮ ಉಂಟಲ್ವ, ಅದಕ್ಕೆ ಬಿಸಿ ತಾಗಿದ್ರೆ ಸಾಕು ಹೋಗುತ್ತೆ. ಹಾಗೆ ಒಂದು ಬಿಸಿ, ಒಂದು ಬೆಂಕಿಯ ಜ್ವಾಲೆ, ಒಂದು ಕೊಳ್ಳಿ. ಇದನ್ನು ಈ ನನ್ನ ಒಳಗಿರ್ತಕ್ಕಂಥ ಶತ್ರುಗಳಿಗೆ ಅಪ್ಲೈ ಮಾಡಿಕೊಳ್ಬೇಕು. ಊರಿನಲ್ಲಿ ಯಾರಿಗೆ ಕೊಳ್ಳಿ ಇಡುವುದು ಅದು ಬೇಡ, ಆ ವಿಷಯ ವೇದದಲ್ಲಿ ಬರೋಲ್ಲ. ಹೀಗೆ ನನ್ನೊಳಗಿರ್ತಕ್ಕ ಎಲ್ಲ ಶತ್ರುಗಳನ್ನು ಸಂಹಾರ ಮಾಡುವಂಥ ಪ್ರದ್ಯುಮ್ನ ರೂಪಿ ಅವನು. ಪ್ರದ್ಯುಮ್ನ ಅಂದರೆ ಬೆಳಕು. ಪ್ರಕೃಷ್ಟಂ ದ್ಯುಮ್ನಂ ಅಂದರೆ ಶ್ರೇಷ್ಠವಾದ ಬೆಳಕು. ಅದೇ ಅಗ್ನಿ, ಅದೇ ಇಲ್ಲಿ ಹಿಡಿಯತಕ್ಕಂಥ ಜ್ವಾಲೆ. ಶೋಷೂಚಾನಃ ಇದು ಮಂತ್ರ. ಇದರ ಕನ್ನಡ ಅನುವಾದ ಓದ್ತೀನಿ, ಆಮೇಲೆ ಮುಂದಿನ ಮಂತ್ರಕ್ಕೆ ಹೋಗೋಣ. ಒಡನೆ ತೊನೆಯುತ್ತ ಜಿಗಿವ ನಿನ್ನುರಿಗಳಿಂದ ಮುತ್ತಿಬಿಡು ಜಗ್ಗದೆಯ ಬೆಳಗುವವನೇ. ಯಾರ ಒತ್ತಡಕ್ಕೂ ಸಿಗದ ಓ ಅಗ್ನಿದೇವ, ಅಸಂದಿತ ಅನ್ನೋದಕ್ಕೆ ಯಾರ ಒತ್ತಡಕ್ಕೂ ಸಿಗದ ಓ ಅಗ್ನಿದೇವ, ಚಾಚು ಆಹುತಿ ಸವಿದು ಜಿಗಿಯುವ ಜಿಹ್ವೆಗಳನ್ನು. ಆ ಪತಂಗಗಳು ಅಂದರೆ ಜಿಹ್ವೆ, ಅಗ್ನಿಯ ಉರಿಗಳು, ಅದೇ ಜಿಹ್ವೆ ಅಂತ ಹೇಳ್ತಾರೆ. ಚಾಚುದು ಆಹುತಿ ಸವಿದು, ಜಿಹ್ವಾ ಅಂದರೆ ಆಹುತಿಯಿಂದ ಬೆಳಗುವ, ಚಾಚು ಆಹುತಿ ಸವಿದು ಜಿಗಿಯುವ ಜಿಹ್ವೆಗಳನ್ನು, ಬೀರು ಧಗಧಗಿಪ ಧಗೆಗಳನ್ನು, ಮತ್ತೆ ತೂರು ಸುತ್ತಲೂ ಕವಿದ ಕೊಳ್ಳಿಗಳನ್ನು ಅಂತ ಆ ಮಂತ್ರದ ಅನುವಾದ ಕನ್ನಡದಲ್ಲಿ ಹೀಗೆ ಬಂದಿದೆ. ಅದರ ನಂತರ ನಾವು ಮೂರನೇ ಮಂತ್ರಕ್ಕೆ ಹೋಗಬೇಕು. ಮೂರನೇ ಮಂತ್ರ ಪ್ರತಿಸ್ಪಶೋ ವಿಸೃಜ. ಅಂದರೆ ಇಲ್ಲಿ ಪುನಃ ಇದು ಪ್ರತಿಸ್ಪಶೋ ವಿಸೃಜ, ಪ್ರತಿಸ್ಪಶೋ ವಿಸೃಜ ತೂರ್ಣಿತಮಃ 11 ಅಕ್ಷರ ಸರಿಯಾಗಿದೆ. ಆಮೇಲೆ ಭವಾಪಾಯು ವಿಶೋ ಅಸ್ಯ ಅದಬ್ಧ, ಇದು 11 ಅಕ್ಷರ ಇದೆ. ಯೋ ನೋ ದೂರೇ ಅಘಶಂಸೋ ಯೋ ಅಂತಿ 11 ಅಕ್ಷರ ಇದೆ. ಇಲ್ಲಿ ಅಂತ್ಯಗ್ನೆ ಅನ್ನುವುದರಲ್ಲಿ ಅಂತಿ ನಿಲ್ಲಿಸ, ಅಗ್ನೇ ಮಾಕಿಷ್ಟೇ ವ್ಯಥಿರಾದಧರ್ಷೀತ್ 11 ಅಕ್ಷರ. ಅಲ್ಲಿ ಅಂತ್ಯಗ್ನೆ ಎನ್ನುವಲ್ಲಿ ಮಾತ್ರ ಅಂತಿ ಅಗ್ನೆ ಮಾಡಿಬಿಟ್ರೆ 11 4 44 ಅಕ್ಷರ ಆಗುತ್ತೆ, ತ್ರಿಷ್ಟುಪ್ ಛಂದಸ್ಸಾಗುತ್ತೆ. ಈಗ ಪ್ರದ್ಯುಮ್ನ ಆಯಿತು. ಇದು ಸಂಕರ್ಷಣ ನರಸಿಂಹ ಇವರ ಅನುಸಂಧಾನದಿಂದ ಬರ್ತಕ್ಕಂಥ ಮಂತ್ರ. ಸಂಕರ್ಷಣ ಅಂದರೆ ಎಳೆಯುವ, ನಮ್ಮನ್ನು ಎಳೆದು ಸಂಹಾರದತ್ತ, ಬದುಕಿನಿಂದ ಸಾವಿನ ಕಡೆಗೆ ಎಳೆಯುವ ಶಕ್ತಿ ಅದು. ಸಂಕರ್ಷಣ ಎಲ್ಲ ದುಃಖದಿಂದ ಸುಖದ ಕಡೆಗೆ, ಜನ್ಮ ಮರಣಗಳಿಂದ ಅಮರತ್ವದ ಕಡೆಗೆ, ಹಾಗೆಯೇ ಸಂಸಾರದಿಂದ ಬದುಕಿನಿಂದ ಸಾವಿನ ಕಡೆಗೆ ಎಲ್ಲ ಎಳೆಯೋದೆ. ಅದಕ್ಕೆ ಸಂಕರ್ಷಣನನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ಮಂತ್ರ ಇದು. ಪ್ರತಿಸ್ಪಶೋ ವಿಸೃಜ ತೂರ್ಣಿತಮಃ. ಓ ನರಸಿಂಹನೇ, ಓ ಸಂಕರ್ಷಣನೇ, ನೀನು ತೂರ್ಣಿತಮಃ. ತೂರ್ಣಿ ಅಂದರೆ ವೇಗವುಳ್ಳವನು, ತೂರ್ಣ ಅಂದರೆ ಬೇಗ, ತೂರ್ಣಿ ಅಂದರೆ ವೇಗವುಳ್ಳವ. ತೂರ್ಣಿತಮಃ ಅಂದರೆ ಅತಿಶಯವಾದ ವೇಗದಿಂದ ಧಾವಿಸಿ ಬರಬೇಕು. ನೀನು ಓಡಿ ಬರಬೇಕು, ಇಲ್ಲಾಂದರೆ ನನ್ನ ಕಥೆ ಮುಗೀತು ಅಂತಾನೆ ಸಾಧಕ. ನಾನು ಈ ಶತ್ರುಗಳ ಬಾಧೆಯಲ್ಲಿ ತತ್ತರಿಸಿ ಹೋಗಿದ್ದೇನೆ, ನೀನು ತಕ್ಷಣ ಬಂದು ನನ್ನನ್ನು ಉದ್ಧರಿಸಬೇಕು. ಏನು ಮಾಡಬೇಕು? ಪ್ರತಿ ವಿಸೃಜ ಸ್ಪಶಃ,
ನೀನು ಏನು ಮಾಡಬೇಕು ಅಂದರೆ ಅವರಿಗೆಲ್ಲ ನನ್ನನ್ನು ವಿರೋಧ ಮಾಡಿ ನನ್ನೊಳಗೆ ಕೂತು ನನ್ನನ್ನೇ ಘಾಸಿಗೊಳಿಸ್ತಾ ಇದ್ದಾವಲ್ಲ, ಕಾಮ ಕ್ರೋಧ ಲೋಭ ಮೋಹ ಮದ, ಅವುಗಳಿಗೆ ಸ್ಪಶಃ ವಿಸೃಜ, ಅವುಗಳಿಗೆ ಈ ಮೃತ್ಯು ಪಾಶವನ್ನು ಹಾಕಿ ಎಳೆದುಬಿಡೋದು, ಅವುಗಳನ್ನು ಸಾಯಿಸು, ನನ್ನನ್ನು ಬದುಕಿಸು. ಸ್ಪಶಃ ಅಂದರೆ ಪಾಶಗಳು ಅಂತ, ಸ್ಪಶ ಬಂಧನೆ ಅಂತ ಇದೆ, ಪ್ರತಿ ವಿಸೃಜ, ಪ್ರತಿಯೊಂದು ಶತ್ರುವಿಗೂ ನೀನು ಪಾಶ ಹಾಕಿ ಸಂಕರ್ಷಣನಾಗಬೇಕು, ಎಳೀಬೇಕು. ಅವುಗಳನ್ನು ಮೃತ್ಯು ಪಾಶ ಹಾಕಿ ಎಳೆದು ಬಿಡು, ಅವುಗಳನ್ನು ನಾಶ ಮಾಡಿಬಿಡು, ನನಗೆ ತೊಂದರೆ ಕೊಡದಂತೆ ಮಾಡು. ಇದೆಲ್ಲ ನಾವು ಶತ್ರು ಅಂದರೆ ಬಾಹ್ಯ ಶತ್ರು ಅಂತ ಇಟ್ಟುಕೊಂಡ್ರೆ ಈ ಮಂತ್ರ ಏನು ನಮಗೆ ಕಮ್ಯುನಿಕೇಟ್ ಮಾಡೋಲ್ಲ. ಇದೆಲ್ಲ ಅಂತರಂಗ ಸಾಧನೆಗೆ ನೀವು ತೊಗೊಂಡ್ಬಿಟ್ರೆ ನನ್ನ ಒಳಗಿರ್ತಕ್ಕ ಶತ್ರುಗಳನ್ನು ಪಾಶದಿಂದ ಎಳೆದು, ಪಾಶ ಅಂದರೆ ಮೃತ್ಯುಪಾಶ, ಅದು ಸ್ಪಶಃ ಮೃತ್ಯುಪಾಶದಿಂದ ಹಾಕಿ ಅವರನ್ನು ಎಳೆದು ಹೊರಕ್ಕೆ ಹಾಕು, ನನ್ನನ್ನು ಅವುಗಳಿಂದ ಪಾರು ಮಾಡು. ಪ್ರತಿಸ್ಪರ್ಶೋ ವಿಸೃಜ ತೂರ್ಣಿತಮಃ. ಹಾಗೆ ಮಾಡಿದರೆ ಏನಾಗುತ್ತೆ, ಹೌದು, ಎಲ್ಲರನ್ನೂ ವೇಗವಾಗಿ ನೀನು ಹಗ್ಗ ಹಾಕಿ ಮೃತ್ಯುಪಾಶ ಎಳೆದು ಬಿಡು ಅಂತಂದರೆ, ಎಳೆಯುವಾಗ ನನ್ನನ್ನು ಎಳೆದು ಬಿಟ್ಟರೆ ಏನು ಉಪಯೋಗ ಆಯಿತು? ಅದಕ್ಕೆ ಹೇಳ್ತಾನೆ, ಅಂದರೆ ಭವಾಪಾಯು ವಿಶೋ ಅಸ್ಯಾಹ ಅದಬ್ಧಃ, ಭವಾಪಾಯುರ್ವಿಶೋ ಅಸ್ಯಾ ಅದಬ್ಧಃ ಅಸ್ಯಾಹ ವಿಷಃ. ಈ ನಿನ್ನ ಪ್ರಜೆ, ನಾನು ನಿನ್ನ ಪ್ರಜೆ, ನಾನು ನಿನ್ನವನು, ನಿನ್ನ ಬಂಧು. ಆದ್ದರಿಂದ ಭವಾಪಾಯು, ನನ್ನನ್ನು ರಕ್ಷಣೆ ಮಾಡು. ಈ ಶತ್ರುಗಳಿಂದ ನನ್ನನ್ನು ಪಾರು ಮಾಡಿ ನನ್ನನ್ನು ಪಾಯು ಅಂದರೆ ರಕ್ಷಣೆ, ಪಾತೀತಿ ಪಾಯು, ನನ್ನನ್ನು ರಕ್ಷಣೆ ಮಾಡುವವನು ಆಗು. ಅಲ್ಲಿ ಒತ್ತಿದೆ ನೋಡಿ, ಭವ ಅಂತ ಧಾತು. ಭವಾಪಾಯುರ್ವಿಶೋ ಅಸ್ಯಾ ಅದಬ್ಧಃ. ಭವ ಈ ಎಳೆಯೋದುಂಟಲ್ವ, ಇದು ಒತ್ತಾಸೆ, ಮಾಡಯ್ಯ ಬಾರಯ್ಯ ಅಂತ ಎಳಿತೇವೆ. ಹಾಗೆ ಭವ, ನೀನು ನನ್ನನ್ನು ರಕ್ಷಣೆ ಮಾಡುವನಾಗಯ್ಯ. ಆ ದೀರ್ಘದಲ್ಲಿ ಒಂದು ಒತ್ತಾಸೆ ಇದೆ, ಭಗವಂತನ ಮೇಲೆ ಪ್ರೀತಿಯ ಒತ್ತಡ ಇದೆ. ಭವ ಪಾಯುರು ವಿಷೋ ಅಸ್ಯಾಹ, ಈ ವಿಷಃ, ಈ ಪ್ರಜೆ ಅಂದರೆ ನಿನ್ನ ಮಂದಿ, ನಾವು ನಮ್ಮನ್ನು ಉಳಿಸು, ಅವರನ್ನು ಅಳಿಸು, ದುಷ್ಟಶಕ್ತಿಗಳನ್ನು ಅಳಿಸು. ಭವ ಪಾಯು ವಿಷೋ ಅಸ್ಯಾಹ ಅದಬ್ಧಃ. ನೀನು ಯಾರಿಂದಲೂ ಹಿಂಸಿತನಾಗುವುದಿಲ್ಲ, ಯಾರ ತೊಂದರೆಗೂ ಸಿಗುವವನಲ್ಲ, ನೀನು ಯಾವುದಕ್ಕೂ ಸಿಗದ, ನೀನು ಅದಮ್ಯನಾದವ, ಇನ್ನೊಬ್ಬರ ದಮನಕ್ಕೆ ಒಳಗಾಗದವನಲ್ಲ. ನೀನು ನನ್ನನ್ನು ರಕ್ಷಣೆ ಮಾಡಬೇಕು. ಏನು, ಯಾರನ್ನು ಮತ್ತೆ ಎಳಿಬೇಕು? ಹಗ್ಗ ಕೇಳಿ ಅಂತ ನಿನ್ನನ್ನು ಎಳಿಬಾರ್ದು ಅಂತ, ಮತ್ತು ಯಾರನ್ನು ಇದ್ದಾರಪ್ಪ? ಯಾರು? ಯೋನೋ ದೂರೇ ಅಘಶಂಸೋ ಯೋನೋ ದೂರೇ ಅಘಶಂಸೋ ಯೋ ಅಂತಿ. ಇದ್ದಾರೆ, ಕೆಲವರು ದೂರದಲ್ಲಿದ್ದಾರೆ, ಕೆಲವರು ಹತ್ತಿರದಲ್ಲಿದ್ದಾರೆ. ಏನು, ನನ್ನನ್ನು ಟೀಕೆ ಮಾಡುವವರು, ನನ್ನನ್ನು ಬೈಯುವವರು, ನನ್ನ ದೋಷವನ್ನು ಎತ್ತಿ ಹೇಳುವವರು, ಅಥವಾ ನನಗೆ ಕೆಟ್ಟದ್ದನ್ನು ಅಘಶಂಸಃ ಅಂದರೆ ಕೆಟ್ಟದ್ದನ್ನು ಬಯಸುವವರು. ಮುಖ್ಯವಾಗಿ ಅವನು ಹಾಗೆ, ಅವನು ಹೀಗೆ, ಅವನು ಹಾಳಾಗಿ ಹೋಗಬೇಕು, ಕೆಟ್ಟದ್ದನ್ನು ಅಘಶಂಸಃ ಅಂದರೆ ಒಬ್ಬ ಮನುಷ್ಯನಿಗೆ ಕೆಟ್ಟದ್ದನ್ನು ಬಯಸುವವರು. ಅವರು ಎಲ್ಲಿ ಇರ್ಬೋದು? ಯೋನೋ ದೂರೇ ಯೋ ಅಂತಿ, ನನ್ನೊಳಗೆ ಇರ್ಬೋದು. ನನಗೆ ಕೆಟ್ಟದ್ದನ್ನು ಬಯಸುವಂಥ ಶತ್ರುಗಳು, ಇದು ಅಂತಃಶತ್ರು ಬಹಿಶತ್ರು ಎರಡನ್ನೂ ಹೇಳಿಬಿಟ್ರು ನೋಡಿ. ಸಂಕರ್ಷಣ ಅಂತ ಹೇಳುವ, ನನ್ನನ್ನು ನಿಂದೆ ಮಾಡಿ, ನನ್ನನ್ನು ದಾರಿ ತಪ್ಪಿಸಿ, ನನ್ನನ್ನು ನಾಶದ ಕೊಯ್ಯುವವರು ನನ್ನೊಳಗೆ ಇರ್ಬೋದು. ಅಂತಿ ಅಂದರೆ ನಿಯರ್ ಬೈ, ಅಂತಿಕೆ, ನನ್ನ ಹತ್ತಿರ, ನನ್ನೊಳಗೆಯೇ ನನ್ನನ್ನು ದಾರಿ ತಪ್ಪಿಸುವ ಶಕ್ತಿಗಳಿರಬಹುದು. ಅಥವಾ ಎಲ್ಲೋ ಇರ್ಬೋದು, ದೂರದಲ್ಲಿ, ದೇಶಾಂತರದಲ್ಲಿ ಇರಬಹುದು, ಗ್ರಾಮಾಂತರದಲ್ಲಿರಬಹುದು. ಕೆಟ್ಟದ್ದನ್ನು ಚಿಂತನೆ ಮಾಡಿಕೊಂಡು ಇರ್ತಾರೆ ಕೆಲವರು. ನನಗೆ ಅವರು ಆಗೋಲ್ಲ, ಅವರು ಹಾಳಾಗಿ ಹೋಗಬೇಕು ಅಂತ ದೇವರು ಪ್ರಾರ್ಥನೆ ಮಾಡಿಕೊಂಡು ಎಲ್ಲೆಲ್ಲೋ ಇರ್ತಾರೆ. ನಾನು ನಿನ್ನ ಚಿಂತನೆ ಮಾಡುವಾಗ ಅದಕ್ಕೆ ಅಡ್ಡಿ ಮಾಡಬೇಕು ಅಂತ ಬಯಸುವ ಅಂತಃಶತ್ರುಗಳಿರಲಿ ಬಹಿಶತ್ರುಗಳಿರಲಿ, ಆ ದೂರದಲ್ಲಿರಲಿ ಹತ್ತಿರದಲ್ಲಿರಲಿ. ಯೋನೋ ದೂರೇ ಅಘಶಂಸಃ ಯೋ ಅಂತಿ, ಹತ್ತಿರದಲ್ಲಿ ಮತ್ತು ದೂರದಲ್ಲಿ ನನಗೆ ಕೆಟ್ಟದ್ದನ್ನು ಕೇಡನ್ನು ಬಯಸುವವರು, ಅವರಿಗೆ ನಿನ್ನ ಮೃತ್ಯುಪಾಶ ಆಗಲಿ. ನನಗೆ ನನ್ನನ್ನು ರಕ್ಷಣೆ ಮಾಡು. ಯಾರು ನಿನ್ನ ಆರಾಧನೆ ಮಾಡುವುದಕ್ಕೆ ತೊಂದರೆಯಾಗಿ ನನ್ನನ್ನು ತೊಂದರೆಗೊಳಪಡಿಸ್ತಾ ಇದ್ದಾರೆ, ಅವರಿಂದ ನನ್ನನ್ನು ಪಾರು ಮಾಡು. ನಿನ್ನ ಮೃತ್ಯುಪಾಶ ಅವರಿಗೆ ಹೋಗಲಿ. ಅಗ್ನೇ, ಮತ್ತು ನೀನು ಸಂಕರ್ಷಣ, ನೀನು ಅಗ್ನಿ, ನೀನು ಎಲ್ಲವನ್ನು ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ಸುಡತಕ್ಕಂಥ ಶಕ್ತಿನ ಸಂಕರ್ಷಣಾಗ್ನಿ ಅಂತಲೇ ಹೇಳೋದು. ಪ್ರಳಯ ಕಾಲದಲ್ಲಿ ಸಂಕರ್ಷಣಾಗ್ನಿಯಲ್ಲಿ ಎಲ್ಲವೂ ಸುಟ್ಟು ಹೋಗುತ್ತೆ ಅಂತಾರೆ ಶಾಸ್ತ್ರಕಾರರು. ಅದರಿಂದ ಪ್ರಳಯ ಕಾಲದಲ್ಲಿ ಸಮಸ್ತವನ್ನು ಸುಡುವ ಬೆಂಕಿ ನೀನು. ಅದೇ ಮಾಕಿಷ್ಟೇ ವ್ಯಥಿರಾದಧರ್ಷೀತ್, ಅವನ ನೀನು ಎಂಥವನು? ಮಾಕಿಹಿ ಅನ್ನೋದು ವೈದಿಕ ಶಬ್ದ. ಮಾಕಿಹಿ ಅಂದರೆ ಮಾ ಅಂತ ಅನ್ನೋದು ಅಷ್ಟೇ, ಇಲ್ಲ ಅಂತ. ಆದರೆ ಮಾಕಿಹಿ ಅಂದರೆ ಯಾರೂ ಇಲ್ಲ,
ಯಾರು ಇಲ್ಲ. ಯಾವುದು? ತೇ ವ್ಯಥಿಹಿ ಆದಧರ್ಷೀತ್. ಯಾರು ನಿನ್ನನ್ನು ಧರ್ಷಣೆಗೊಳಪಡಿಸುವವನು, ಅಂದರೆ ನಿನ್ನನ್ನು ಗಾಬರಿಗೊಳಿಸುವವನು ಅಥವಾ ನಿನ್ನನ್ನು ಸೋಲಿಸಬಲ್ಲವನು, ನಿನ್ನನ್ನು ನಡುಗಿಸಬಲ್ಲವನು ಯಾರೂ ಇಲ್ಲ. ಮತ್ತು ವ್ಯಥಿಹಿ, ನಿನಗೆ ನಿನಗೆ ದುಃಖ ಕೊಡುವವನು, ಮಾಕಿಹಿ, ಯಾರೂ ಇಲ್ಲ. ನಿನ್ನನ್ನು ದುಃಖಕ್ಕೊಳಪಡಿಸುವವನು, ನಿನ್ನನ್ನು ತೊಂದರೆಗೊಳಪಡಿಸುವವನು, ನಿನ್ನನ್ನು ಸೋಲಿಸುವವನು ಜಗತ್ತಿನಲ್ಲಿ ಯಾರೂ ಇಲ್ಲ. ಮಾಕಿಷ್ಟೇ ವ್ಯಥಿಹಿ ಆ ದಧರ್ಷೀತ್. ನಿನ್ನನ್ನು ಧರ್ಷಣೆ ಮಾಡುವವನು, ಸೋಲಿಸುವವನೂ ಇಲ್ಲ, ನಿನಗೆ ಕಷ್ಟ ಕೊಡುವವನು ಇಲ್ಲ. ಯಾವ ಪ್ರಸಂಗದಿಂದಲೂ ನಿನಗೆ ದುಃಖವೂ ಬರದು, ಸೋಲು ಬರದವನು ನೀನು ಅಜೇಯ ನಿರ್ದುಃಖ. ಆದ್ದರಿಂದ ನೀನು ಮಾತ್ರ ನನ್ನನ್ನು ಸೋಲಿಸುವ, ನನಗೆ ದುಃಖ ಕೊಡುವ ಮಂದಿಗಳನ್ನು ಸೋಲಿಸಬಲ್ಲೆ. ಅವರನ್ನೆಲ್ಲ ಮೃತ್ಯುಪಾಶದಿಂದ ಎಳೆದು ಹೊರಕ್ಕೆ ಹಾಕಿಬಿಡು. ನನ್ನನ್ನು ರಕ್ಷಣೆ ಮಾಡು, ನನ್ನ ಸಾಧನೆಗೆ ಅನುಗುಣವಾಗಿ ನನ್ನನ್ನು ಬದುಕಗೊಡು ಅಂತ ಪ್ರಾರ್ಥನೆ ಮಾಡ್ತಕ್ಕಂಥ ಮಂತ್ರ ಇದು. 3ನೇ ಮಂತ್ರ. ಈ ಮಂತ್ರದ ಬಗೆಯುತ್ತಾರೆ ಕೇಡನ್ನು ಕೆಲರು ದೂರದಿ ನಿಂದು, ಮತ್ತೆ ಕೆಲರಂತೂ ಸನಿಹದಲ್ಲೇ ಬಂದು. ಬಗೆಯುತ್ತಾರೆ ಕೇಡನ್ನು ಕೆಲರು ದೂರದಿ ನಿಂದು, ಮತ್ತೆ ಕೆಲರಂತೂ ಸನಿಹದಲ್ಲೇ ಬಂದು. ಕಟ್ಟಿಬಿಡು ತಳುವದೆಯ ದಾರದಿಂದ ಅವರನ್ನೆಲ್ಲ. ಯಾಕಂದರೆ ಮೃತ್ಯುದಾರ ಅಂತ ಅಲ್ಲಿಲ್ಲ, ನಾನು ಹಾಕಲಿ ಮೃತ್ಯುಪಾಶ ಅಂತ ನಾನು ಅಲ್ಲಿ ಬರೇ ಪಾಶ ಅಂತ ಇರೋದು ಸ್ಪಷ್ಟ. ಕಟ್ಟಿಬಿಡು ತಳುವದೆಯ ದಾರದಿಂದ ಅವರನ್ನೆಲ್ಲ, ಸೋಲಿಲ್ಲದವ ನೀನು ಸಲಹು ಈ ನಿನ್ನ ಮಂದಿಯನ್ನು. ಓ ಅಗ್ನಿಯೇ, ಇಲ್ಲ ನಿನ್ನನ್ನು ಅಲ್ಲಾಡಿಸುವ ಕಾಡುವವನು, ಇಲ್ಲ ನಿನ್ನನ್ನು ಅಲ್ಲಾಡಿಸುವ ಕಾಡುವವನು ಅಂತ. ಇದು 3ನೇ ಮಂತ್ರದ ಕನ್ನಡ ಅನುವಾದ. ಮುಂದೆ 4, 5 ಇನ್ನೆರಡು ಮಂತ್ರಗಳಿವೆ. ಉದಗ್ನೇ ತಿಷ್ಠ ಪ್ರತ್ಯಾತನುಷ್ವ. ಉದಗ್ನೇ ತಿಷ್ಠ ಪ್ರತಿಯಾತನುಷ್ವ. ಪ್ರತ್ಯಾ ಅನ್ನೋದನ್ನು ಬಿಡಿಸಿ ಹೇಳಬೇಕು. ಪ್ರತಿಯಾತನುಷ್ವ 11 ಅಕ್ಷರ ಆಯಿತು. ಆಮೇಲೆ ನ್ಯಮಿತ್ರಾಂಗೋಷತಾತ್ ತಿಗ್ಮಹೇತೆ. ನಿಯಮಿತ್ರಾಂಗ್ ಓಷತಾತ್ ತಿಗ್ಮಹೇತೆ. ನ್ಯಮಿತ ನೀ ಮತ್ತು ಆ ಶಬ್ದ ಸ್ಮರಣೆ. ಇದು ಹಾಗೆ ಯಾವುದೊಂದು ಕನ್ನಡ ಪುಸ್ತಕದಲ್ಲಿ ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ ವೇದವಿದ್ಯಾಭೂಷಣರು. ನ್ಯಮಿತ್ರಾಗುಂ. ಅವ್ರಿಗೆ ಎಲ್ಲಿ ಗುಂಬು ಹಾಕಬೇಕು ಅಂತ ಗೊತ್ತಿಲ್ಲ. ಎಲ್ಲ ಕಡೆ ಇದರಲ್ಲಿ ರಂಗಸ್ವರ ಇದೆಯಲ್ಲ, ಮೇಲೆ ಅರ್ಧ ಚಂದ್ರದಲ್ಲೆಲ್ಲ ನ್ಯಮಿತ್ರಾಗುಂ ಅಂತ ಬರೆದು ಬಿಟ್ಟಿದ್ದಾರೆ. ಅಲ್ಲಿ ಮುಂದೆ ರಂಗಸ್ವರ ಬರಬೇಕಾಗಿದ್ದರೆ ಮುಂದೆ ಷಷ್ಠಸಹಗಳಿರಬೇಕು. ಇಲ್ಲಿರೋದು ಓಷತಾತ್ ಅಂತ ಓಕಾರ ಬರೋಲ್ಲ, ಗುಂಬು ಬರೋಲ್ಲ. ಅದು ಪಾಪ ಏನು ಪಾಪ ಅವರು ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ ವೇದವಿದ್ಯಾಭೂಷಣರು ಅಂತ. ಅವರು ವೇದವಿದ್ಯಾಭೀಷಣರು, ಭಯಾನಕ ಅದು. ಅವರಿಗೆ ಹೇಗೆ ಓದಬೇಕು ಅಂತಲೇ ಗೊತ್ತಿಲ್ಲ, ಏನು ಅರ್ಥ ಬರೀತಾರೆ. ನ್ಯಮಿತ್ರಾಂಗ್ ಓಷತಾತ್ ತಿಗ್ಮಹೇತೆ ಅಂತ ಅಲ್ಲಿರ್ತಕ್ಕಂಥದ್ದು. ಆಮೇಲೆ ಯೋನೋ ಅರಾತಿಂ ಸಂವಿಧಾನ ಚಕ್ರೇ ನೀಚಾತಂ ದಕ್ಷಿ ಅತಸಂ ನ ಶುಷ್ಕಂ. ಇದು ನಾವು ಮತ್ತೆ ಅನಿರುದ್ಧ ಆಯಿತು, ಪ್ರದ್ಯುಮ್ನ ಆಯಿತು, ಸಂಕರ್ಷಣ ಆಯಿತು. ಇದು ನೋಡಿ, ಅನಿರುದ್ಧ ಸ್ಥಿತಿ ಕಾರಣ, ಪ್ರದ್ಯುಮ್ನ ಸೃಷ್ಟಿ ಕಾರಣ, ಸಂಕರ್ಷಣ ಸಂಹಾರ, ಸೃಷ್ಟಿ ಸ್ಥಿತಿ ಸಂಹಾರ ಆಯಿತು. ವಾಸುದೇವ ಮೋಕ್ಷ ಕಾರಣ ರೂಪ. ಈಗ ಈ ಮೋಕ್ಷ ಸಾಧಕನಾದವ ನೇರ ವಾಸುದೇವನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಉದಗ್ನೇ ತಿಷ್ಠ. ಓ ಅಗ್ನಿಯೇ, ಎದ್ದು ನಿಲ್ಲು. ಎದ್ದು ನಿಲ್ಲು ಅಂದರೆ ಅವನೇನು ಕೂತಿದ್ದವನನ್ನು ಸ್ಟ್ಯಾಂಡಪ್ ಅಂತ ಏನು ಮಕ್ಕಳಿಗೆ ಹೇಳ್ತಾರಲ್ಲ ಶಾಲೆ ಮೇಷ್ಟ್ರು, ಹಾಗಲ್ಲ. ಅದು ಎದ್ದು ನಿಲ್ಲು ಅಂದರೆ, ಈಗ ಭಗವಂತ ನಿನ್ನ ಭಕ್ತ ನನ್ನನ್ನು ನೆನಪಿನಲ್ಲಿಟ್ಟುಕೋ ಅಂತ ಹೇಳ್ತಾರೆ. ನೆನಪಿನಲ್ಲಿಟ್ಟುಕೋ ದೇವರಿಗೆ ಮರೆತು ಹೋಗುತ್ತಾ? ಮತ್ತು ಯಾಕೆ ಪ್ರಾರ್ಥನೆ ಮಾಡೋದು? ನೆನಪಿನಲ್ಲಿಟ್ಟುಕೋ ಅಂದರೆ ನಿನ್ನ ಅನುಗ್ರಹ ನನ್ನ ಮೇಲೆ ಇರಲಿ ಅಂತ ಇಷ್ಟೇ ಅರ್ಥ. ಮರೆತು ಹೋಗಿದೆ ನೆನಪು ಮಾಡುವಂಥ ಅರ್ಥ ಅಲ್ಲ. ಹಾಗೆ ಎದ್ದು ನಿಲ್ಲು ಅಂದರೆ ನನ್ನನ್ನು ಎದ್ದು ನಿಲ್ಲಿಸಬೇಕು ನೀನು. ನನ್ನ ಮೇಲೆ ನಿನ್ನ ಕಣ್ಣು ದೃಷ್ಟಿ, ಅನುಗ್ರಹ ದೃಷ್ಟಿ ಬೀಳಲಿ. ನಿನ್ನ ಅನುಗ್ರಹ ದೃಷ್ಟಿ ನನ್ನ ಮೇಲೆ ಬಿದ್ದರೆ ನಾನು ಎದ್ದು ನಿಲ್ತೇನೆ. ಎಲ್ಲಿಗೆ? ಉತ್ತಿಷ್ಠ. ಉದ್ಗಮನ ಅಂದರೆ ಮೋಕ್ಷಕ್ಕೆ ಹೋಗೋದು. ನನ್ನನ್ನು ಆ ಉನ್ನತವಾದಂಥ ಸ್ಥಾನಕ್ಕೆ ಕೊಂಡೊಯ್ಯು ಅಂತ ಅರ್ಥ ಉತ್ತಿಷ್ಠ ಅಂದರೆ. ಓ ನಾರಾಯಣ ವಾಸುದೇವನೇ, ನನ್ನನ್ನು ಉತ್ತಿಷ್ಠ. ಆ ತಿಷ್ಠ ಅಂದರೆ ನಿಲ್ಲುವುದಲ್ಲ, ನಿಲ್ಲಿಸು ಅಂತ. ಯಾಕೆಂದರೆ ಯಾವಾಗಲೂ ಸ್ವಾತಂತ್ರ್ಯ ನಿಚು ಅಂತ, ಅಂತರ್ನೀತ ನಿಚು ಅಂತ ಸಂಸ್ಕೃತದಲ್ಲಿ ಬಹಳ ಏನು ನಿಲ್ಲು ಅಲ್ಲ, ನಿಲ್ಲಿಸು. ಅವನು ಸ್ವತಂತ್ರನಾದ್ದರಿಂದ ನಿಲ್ಲಿಸು ಹೇಳೋಬರು ನಿಲ್ಲು ಅಂತ ಹೇಳೋದಂತೆ. ಉದಾಹರಣೆ ನೋಡಿ, ಎಲ್ಲಿ ಸ್ವಾತಂತ್ರ್ಯ ಇದೆಯೋ ಅಲ್ಲಿ ಹೀಗೆ ನೀಚನ್ನು ಲೋಪ ಮಾಡಿ ಪ್ರಯೋಗ. ಇದೆಲ್ಲ ವ್ಯಾಕರಣದ ವಿಷಯಗಳು ನಮ್ಮಲ್ಲಿ ಉಂಟು ನೋಡಿ. ನಾವೀಗೊಂದು ಮನೆ ಕಟ್ಟಿಸ್ತೇವೆ. ಮನೆ ಕಟ್ಟಿಸಿದ ಮೇಲೆ ಒಂದು ಮನೆ ಒಕ್ಕಲು
ಮನೆ ಒಕ್ಕಲಿ ಬಂದ ಇದು ನಾನು ಕಷ್ಟಪಟ್ಟು ಬೆವರು ಸುರಿಸಿ ಕಟ್ಟಿದ ಮನೆ, ಅವನು ಕಟ್ಟಿದ್ದಾನ? ಕಟ್ಟಿದ ಯಾರೋ ಮೇಸ್ತ್ರಿ ಪಾಪ. ನಾನು ಕಟ್ಟಿಸಿ ಅಲ್ಲಿ ಅದೇ ಸ್ವಾತಂತ್ರ್ಯ ಅವನದ್ದು, ಬಡಗೆ ಅವನು ಹೇಳಿ. ಅದರಿಂದ ಎಲ್ಲಿ ಸ್ವಾತಂತ್ರ್ಯ ಇದೆ, ಇದು ನಾನೇ ಕಟ್ಟಿದ ಮನೆ, ಬೆವರು ಸುರಿಸಿ ನಾನು ಕಟ್ಟಿದ ಮನೆ ಅಂತ. ಅವನು ಒಂದು ಕಲ್ಲೂ ಇಟ್ಟಿಲ್ಲ. ಆದರೆ ಕಲ್ಲಿಟ್ಟವ್ರಿಗೆಲ್ಲ ದುಡ್ಡು ಕೊಟ್ಟ. ಅದರಿಂದ ಈಸ್ ದ ಓನರ್. ಆ ಓನರ್ಶಿಪ್ಪನ್ನು ಹೇಳೋದಕ್ಕೋಸ್ಕರ ಆ ಕಟ್ಟಿಸಿದ ಅನ್ನೋದನ್ನು ಕಟ್ಟಿದ ಅಂತ ಹೇಳ್ತಾರೆ, ಲೋಪ ಮಾಡಿಬಿಡ್ತೇವೆ. ಹಾಗೆ ನೀನು ನಿಲ್ಲು ಅಂದರೆ ನೀನು ಸ್ವತಂತ್ರ, ನನ್ನನ್ನು ನಿಲ್ಲಿಸು ಅಂತ ಅರ್ಥ. ಎಲ್ಲಿ ಆಮೇಲೆ ಊರ್ಧ್ವಲೋಕದಲ್ಲಿ ವೈಕುಂಠದಲ್ಲಿ ನನ್ನನ್ನು ಕೊಂಡೋಗಿ ಸ್ಥಾಪನೆ ಮಾಡು, ನಿಲ್ಲಿಸು ವಾಸುದೇವ. ಉದಗ್ನೇ ತಿಷ್ಠ. ಅದಕ್ಕೆ ಅದನ್ನು ಇಲ್ಲಿ ಅಗ್ನಿ ಹತ್ತಿರ ಪ್ರಾರ್ಥನೆ. ಇದು ಲೌಕಿಕವಾಗಿ ತಗೊಳ್ಳಿ. ನೀನು ಎದ್ದೇಳು. ಯಾಕೆ? ನನ್ನ ಶತ್ರುಗಳ ವಿರುದ್ಧ ಸಿಡಿದೇಳು ಅಂತ ಅರ್ಥ. ನಿನಗೆ ಶತ್ರುಗಳಲ್ಲ ಅವರು, ನಿನಗೆ ಯಾರೂ ಶತ್ರುಗಳಿಲ್ಲ. ನಮೇದ್ವೇಷೋಸ್ತಿ ಅಲ್ವಾ ನ ಪ್ರಿಯ. ಕೃಷ್ಣ ಹೇಳಿದಾನೆ ನನಗೆ ಶತ್ರುಗಳು ಇಲ್ಲ, ಸ್ನೇಹಿತರು ಇಲ್ಲ. ಆದರೆ ನೋಡಿ, ಇದು ವಿಶೇಷ. ಕೃಷ್ಣ ಹೇಳಿದ ನನಗೆ ಶತ್ರುಗಳು ಇಲ್ಲ, ಸ್ನೇಹಿತರು ಇಲ್ಲ ಅಂತ. ಆದರೆ ದುರ್ಯೋಧನಾದಿಗಳು ಶತ್ರುಗಳಾದರೂ ಪಾಂಡವರು ಸ್ನೇಹಿತರಾದರು. ಹೇಗೆ ಅಂದರೆ ಅವನಿಗೆ ಇಷ್ಟೇ, ಒಳ್ಳೆಯತನವನ್ನು ಪ್ರೀತಿಸ್ತೇನೆ, ಕೆಟ್ಟತನವನ್ನು ದ್ವೇಷಿಸ್ತೇನೆ. ವ್ಯಕ್ತಿಶಃ ಶತ್ರುಗಳು ಇಲ್ಲ. ಅವರು ಕೆಟ್ಟದ್ದು ಮಾಡಿದರು, ನಾಶ ಆದರು. ನೀವು ಒಳ್ಳೇದು ಮಾಡಿದಿರಿ, ನೀವನ್ನು ಪ್ರೀತಿಸಿದೆ ಅಂತಾನೆ ಕೃಷ್ಣ. ನನಗೆ ನಿಜವಾಗಿ ವೈಯಕ್ತಿಕವಾಗಿ ಯಾರೂ ಶತ್ರುಗಳು ಹತ್ತಿರದವರು ದೂರದವರು ಅಂತಿಲ್ಲ. ಹಾಗೆ ಇಲ್ಲಿ ನಿನಗೆ ಈ ಶತ್ರುಗಳು ಇಲ್ಲ ಅಂದಿಲ್ಲ. ಆದರೆ ನನ್ನ ಸಾಧನೆಗೆ ಯಾರು ಶತ್ರುಗಳೋ ಅವ್ರು ನಿನ್ನ ಶತ್ರುಗಳು. ಅದರಿಂದ ಅವರನ್ನು ನಾಶ ಮಾಡೋದಕ್ಕೋಸ್ಕರ ಎದ್ದು ನಿಲ್ಲು. ಅಗ್ನೇ ಉತ್ತಿಷ್ಠ ಪ್ರತ್ಯಾತನುಷ್ವ ಅಂದರೆ ಅವರ ಮುಂದೆ ಅವನ್ನು ಎದುರಿಸಿಗುವುದಕ್ಕೋಸ್ಕರ ಸಿದ್ಧನಾಗುವುದು. ಅವನ ಪ್ರತಿಯಾಗಿ ಹೋರಾಡುವುದಕ್ಕೆ ಸಿದ್ಧನಾಗು. ಎದ್ದು ನಿಲ್ಲು, ನನ್ನ ಶತ್ರುಗಳ ವಿರುದ್ಧ ಹೋರಾಡೋದಕ್ಕೆ ಸಿದ್ಧನಾಗು. ಇಲ್ಲಿ ಪ್ರತ್ಯಾತನುಷ್ವ, ಇಲ್ಲಿ ವಾಸುದೇವನ ಹತ್ತಿರ ಪ್ರಾರ್ಥನೆ. ಇದು ಮೋಕ್ಷ ಸಾಧಕರು ಹೇಳುವ ಮಂತ್ರ. ಇದು ಮುಖ್ಯವಾಗಿ ಮನೆ ಕಟ್ಟುವವರೆಲ್ಲ ಅಲ್ಲ. ಅದು ಮನೆ ಕಟ್ಟುವವರಿಗೆ ನೋಡಿ ಬಿಡುಗಡೆಗೆ ಇರುವಂಥ ಮಂತ್ರ ಇದು. ಇದು ಮನೆ ಎಂಬ ಬಂಧನಕ್ಕೆ ಮಂತ್ರವಾಗಿ ಕೂತ್ಬಿಟ್ಟಿದೆ. ಮನೆಯಿಂದ ಬಿಡುಗಡೆ ಅಲ್ಲ, ಮನೆ ಎನ್ನುವ ಸೆರೆಮನೆಯಲ್ಲಿ ಪ್ರವೇಶ ಮಾಡೋದಕ್ಕೆ ಮಂತ್ರ ಇದು. ಮನೆ ಅಂದರೆ ಒಂದು ಜೈಲೇ ಅಲ್ವಾ. ಸರ್ಕಾರದವರು ಒಂದು ಜೈಲು ಕಟ್ಟಿಸಿ ನಮ್ಮನ್ನು ಒಳಗೆ ಹಾಕ್ತಾರೆ. ನಾವು ಸರ್ಕಾರದವರು ನಮ್ಮನ್ನು ಒಳಗೆ ಹಾಕಲಿಲ್ಲ ಅಂತ ನಾವೇ ಒಂದು ಜೈಲು ಕಟ್ಟಿಸ್ಕೊಂಡು ಅದನ್ನು ವಾಸ ಮಾಡೋದು. ಮನೆ ಅಂದರೆ ನಾವು ಸೆಲ್ಫ್ ಮೇಡ್ ಜೈಲು, ನಾವೇ ಕಟ್ಟಿಸಿಕೊಂಡ ಜೈಲು, ಅದರಲ್ಲಿ ವಾಸ ಮಾಡೋದು. ಅದಕ್ಕೆ ಮತ್ತೆ ರಕ್ಷೋಘ್ನ ಹೋಮ. ಆದರೆ ಎಲ್ಲ ಬಂಧನಗಳಿಂದ ಬಿಡುಗಡೆಗೋಸ್ಕರ ಹೇಳುವ ಮಂತ್ರ ಇದು. ಪ್ರತ್ಯಾತನುಷ್ವ ಅಂದರೆ ನನ್ನನ್ನು ಮತ್ತೆ ಸಂಸಾರದಲ್ಲೇ ಬಂಧನಕ್ಕೆ ಒಳಪಡಿಸ್ತಕ್ಕಂಥ ದುಷ್ಟಶಕ್ತಿಗಳಿಂದ ನನ್ನನ್ನು ಪಾರು ಮಾಡೋದಕ್ಕೋಸ್ಕರ ಅವುಗಳನ್ನು ಒದ್ದೋಡಿಸು ಅಂತ ಅರ್ಥ ಪ್ರತ್ಯಾತನುಷ್ವ ಅಂದರೆ. ಅದಕ್ಕೆ ಹೇಳಿದೆ ನ್ಯಮಿತ್ರಾನ್ ಓಷತಾತ್ ತಿಗ್ಮಹೇತೆ. ನೀನು ತಿಗ್ಮಹೇತಿ. ಹೇತಿ ಎನ್ನುವುದಕ್ಕೆ ಸಂಸ್ಕೃತದಲ್ಲಿ ಒಂದು ಜ್ವಾಲೆ ಅಂತ ಅರ್ಥ. ಅಗ್ನಿಯಾಗುವಾಗ ಬೆಂಕಿಯ ಜ್ವಾಲೆ ಹೇತಿ. ಇನ್ನೊಂದು ಅರ್ಥ ಆಯುಧ ಅಂತ. ವಾಸುದೇವನಿಗಾಗುವಾಗ ನೀನು ತಿಗ್ಮಹೇತಿ ಅಂತಂದರೆ ನೀನು ಬೆಳಕಿನ ಜ್ವಾಲೆಯೂ ಹೌದು. ಭಗವಂತ ಅವನು ಸುವರ್ಣಜ್ಯೋತಿ, ಅವನು ಬಂಗಾರದ ಜ್ವಾಲೆ, ಬೆಂಕಿಯ ಜ್ವಾಲೆ. ಅವನು ಜ್ವಾಲೆ, ಪ್ರಕಾಶಮಾನವಾದಂಥ ಜ್ವಾಲೆಯೂ ಹೌದು. ಮತ್ತು ಭಗವಂತ ಹೇತಿ, ಆಯುಧಗಳು. ನಿನ್ನ ಕೈಯಲ್ಲಿ 4 ಆಯುಧಗಳಿವೆ. ಅವು ತಿಗ್ಮ ಅಂದರೆ ಉಲ್ಬಣ, ಶತ್ರುಗಳನ್ನು ಸದೆ ಬಡಿಯತಕ್ಕಂಥ ಆಯುಧಗಳು. ಯಾವುದೆಲ್ಲ ನೋಡಿ, ಚಕ್ರ, ವಾಸುದೇವನ ಆಯುಧಗಳು 4. ಸರ್ವಪ್ರಹರಣ ಆಯುಧ ಒಂದುಂಟು. ಯಾವ ಆಯುಧದಿಂದಲೂ ಅವನು ಸದೆ ಬಡಿಯಬಲ್ಲ, ಅದು ಬೇರೆ. ಮುಖ್ಯವಾಗಿ ನಾವು ಉಪಾಸನೆ ಮಾಡೋದು 4 ಆಯುಧ: ಚಕ್ರ, ಶಂಖ, ಗದಾ, ಪದ್ಮ. ಇದು ವಿಷ್ಣುವಿನ ಆಯುಧ 4. ಅದೇ ಗಣಪತಿಗೆ ಆಗುವಾಗ ಪಾಶ, ದಂತ, ಅಂಕುಶ, ಅಭಯ. ಹೀಗೆ ಬೇರೆ ಬೇರೆ ದೇವತೆಗಳಿಗೆ ಬೇರೆ ಬೇರೆ ಆಗುತ್ತೆ. ಈಗ ಇಲ್ಲಿ ವಿಷ್ಣುವಿಗೆ, ವಾಸುದೇವನಿಗೆ 4 ಆಯುಧಗಳು: ಚಕ್ರ, ಶಂಖ, ಗದಾ, ಪದ್ಮ. ಇದರಲ್ಲಿ ಇದೆಲ್ಲವೂ ತಿಗ್ಮ. ಯಾಕೆ ನೋಡಿ, ನಿಜವಾಗಿ ಚಕ್ರ ಅಂದರೆ ಅದು ಧರ್ಮದ ಸಂಕೇತ. ನಮ್ಮ ಜೀವನದ ನಡೆ ಧರ್ಮದಲ್ಲಿ ನಡೆಯಬೇಕು, ಅದಕ್ಕೆ ಸಂಕೇತ ಅದು ಚಕ್ರ. ನಾವು ಚಕ್ರ ಪ್ರಧಾನವಾದ ಚಕ್ರಧಾರಿ ಅಂತ ಉಪಾಸನೆ ಮಾಡಿದರೆ ನಮ್ಮ ಬದುಕಿನಲ್ಲಿ ಧರ್ಮವನ್ನು ಕೊಡು. ಧರ್ಮದ ನಡೆಯಿಂದ ನಮ್ಮನ್ನು ತಪ್ಪಿಸಬೇಡ. ಅದಕ್ಕೆ ಧರ್ಮಚಕ್ರ. ಅದು ಎಲ್ಲಿ ಧರ್ಮ ನಾಶ ಆಯಿತೋ ಅದು ಅಧರ್ಮವನ್ನು ಆಚರಿಸೋರನ್ನ ಚಕ್ರ ಕತ್ತರಿಸಿಬಿಡುತ್ತೆ. ಆದರೆ ಅದು ಕತ್ತರಿಸೋದು ಉದ್ದೇಶ ಅಲ್ಲ, ಧರ್ಮ ಸಂಸ್ಥಾಪನೆ ಅದರ ಉದ್ದೇಶ. ಅದರಿಂದ ಅದು ಧರ್ಮಚಕ್ರ. ಆದರೆ ಅದು ಧರ್ಮವನ್ನು ಯಾರು ಬಿಡ್ತಾರೆ, ಯಾರು ಅಧರ್ಮವನ್ನು ಬೆಂಬಲಿಸ್ತಾರೆ, ಅವರಿಗೆ ಸಂಹಾರಕ್ಕಾಗತ್ತೆ. ಅದು ತಿಗ್ಮ ಆಗುತ್ತೆ ಆವಾಗ ಚಕ್ರ. ಇಲ್ಲದೇ ಇದ್ದರೆ ಚಕ್ರ ಧರ್ಮ ಮಾಡುವವರಿಗೆ ಪ್ರೊಟೆಕ್ಷನ್. ಅದು ಏನೂ ಬಾಧಕ ಇಲ್ಲ ನಮಗೆ ಭಗವಂತನ ಚಕ್ರದಿಂದ. ನಾವು ಧರ್ಮವನ್ನು ಮೀರಿದರೆ ಅದು ತಿಗ್ಮ ಆಗುತ್ತೆ. ಅದು ಎಲ್ಲ. ಆಮೇಲೆ ಶಂಖ, ಇದು ಯಾರ ಶಂಖದಿಂದ ಹೊಡೆದು ಸಾಯಿಸ್ತಾರ? ಇಲ್ಲ. ಎಲ್ಲ ಭಗವಂತನ ಆಯುಧಗಳೆಲ್ಲವೂ ಶಾಂತ. ಆದರೆ ನಾವು ದಾರಿ ತಪ್ಪಿದಾಗ ಉಗ್ರ ಆಗುತ್ತೆ ಅದು.
ಅದಕ್ಕೆ ತಿಗ್ಮಹೇತೆ ಅಂತ ಹೇಳೋರು. ಇನ್ನೊಂದು ಶಂಖ. ಶಂಖ ಅನ್ನೋದು ಪರಮ ಮಾಂಗಳಿಕ. ಶಂಖದ ನಾದ ಎಲ್ಲಿವರೆಗೆ ಕೇಳುತ್ತೆ ಅಷ್ಟು ದೂರಕ್ಕೆ ಯಾವುದೇ ದುಷ್ಟಶಕ್ತಿಗಳು ಬರೋಲ್ಲ. ಒಂದು ದೇವಸ್ಥಾನದಲ್ಲಿ ಅಥವಾ ಮನೆಗಳಲ್ಲಿ ಹಿಂದೆ ಸಂಜೆ ಹೊತ್ತು, ಬೆಳಿಗ್ಗೆ ಸಂಜೆ 2 ಹೊತ್ತು ಶಂಖ ಊದ್ತಿದ್ರು ಹೆಣ್ಮಕ್ಳು. ಅದು ವಿಶೇಷ ಏನು ಅಂದರೆ ಶಂಖನಾದ ಎಲ್ಲಿವರೆಗೆ ಕೇಳಿಸುತ್ತೆ ಅಷ್ಟು ಜಾಗದಲ್ಲಿ ಈ ಬ್ಯಾಡ್ ಎಲಿಮೆಂಟ್ಸ್ ಯಾವುದು ಬರೋಲ್ಲ. ಅದು ಭೂತ ಪ್ರೇತ ಪಿಶಾಚಾಯಿ ಈ ಚಾನ್ಯೆ ಭುವಿ ಭಾರಕಾಹ ಬರೋಲ್ಲ. ದೇವಸ್ಥಾನದಲ್ಲಿ ಪೂಜೆ ಕಾಲದಲ್ಲಿ ಶಂಖ ಊದ. ಅಷ್ಟೇ ಅಲ್ಲ, ಯುದ್ಧದಲ್ಲಿ ಶಂಖ ಊದ್ತಿದ್ದರು. ಅದಕ್ಕೋಸ್ಕರವೇ ಯುದ್ಧದಲ್ಲಿ ದುಷ್ಟಶಕ್ತಿಗಳ ಕೈ ಮೇಲಾಗಬಾರದು, ಸಾತ್ವಿಕ ಶಕ್ತಿಗಳ ಕಾಲ ಆಗಿದೆ. ದುಷ್ಟರು ನಾಶ ಆಗಬೇಕು, ಸಾತ್ವಿಕರು ಗೆಲ್ಲಬೇಕು. ಅದಕ್ಕೋಸ್ಕರ ಯುದ್ಧದಲ್ಲಿಯೂ ಶಂಖನಾದ ಮಾಡ್ತಿದ್ರು. ಹಿಂದಿನವರಿಗೆ ಶಂಖ ಅನ್ನೋದು ಒಂದು ಮಾಂಗಲಿಕ ಧ್ವನಿ. ಶಂಖ, ನೀವು ಎಲ್ಲಿಯೋ ಪ್ರಯಾಣಕ್ಕೆ ಹೊರಡುವಾಗ ಪಕ್ಕ ನೆರಮನೆಯವರು ಶಂಖ ಊದಿದರೆ ನಿಮ್ಮ ಕೆಲಸ ಆಯಿತು ಅಂತ ಅರ್ಥ. ಅದರ ಬದಲು ಯಾವುದು ವೆಸ್ಟರ್ನ್ ಮ್ಯೂಸಿಕ್ ಇಟ್ಟಿದ್ದರೆ ನಿಮ್ಮ ಕೆಲಸ ಆಗೋಲ್ಲ ಅಂತ ಅರ್ಥ. ಇದು ತಮಾಷೆ ಏನು ಅಂದರೆ ದೇವಸ್ಥಾನಗಳಲ್ಲಿ ನೀವು ಶಂಖ ಊದುವ ಬದಲು ಅಥವಾ ಶಾಸ್ತ್ರೀಯ ಸಂಗೀತದ ಬದಲು ಯಾವುದೋ ಸಿನಿಮಾ ಹಾಡಿರಲಿ, ಎಲ್ಲ ದೆವ್ವಗಳು ಬಂದು ಸುತ್ತ ಕೂತ್ಕೊಳ್ತವೆ ಕೇಳಲಿಕ್ಕೆ. ಖುಷಿಯಾಗುತ್ತೆ, ಭಾರಿ ಖುಷಿ ಅವುಗಳಿಗೆ. ದೇವಸ್ಥಾನ ಸುತ್ತ ಬಂದು ಕೂತ್ಕೊಳ್ತವೆ. ದೇವರು ಹೊರಟು ಹೋಗ್ಬೋದು, ಅದು ಬೇರೆ ವಿಷಯ. ಅದರಿಂದ ಶಂಖ ಅನ್ನೋದು ಮಾಂಗಲಿಕ. ಆದರೆ ಗರ್ಭಾ ದೇವಾರಿ ನಾರೀಣಂ ವಿಶೀರ್ಯಂತೆ ಸಹಸ್ರಧ ತವ ನಾದೇನ ಪಾತಾಳೆ. ಶಂಖನಾದ ಕೇಳಿದ ಕೂಡಲೇ ದುಷ್ಟಶಕ್ತಿಗಳೆಲ್ಲ ನಾಶ ಆಗಿಬಿಡ್ತವೆ. ಅದಕ್ಕೆ ಯಾರು ದುಷ್ಟರೋ ಅವರಿಗೆ ತಿಗ್ಮ ಆಗುತ್ತೆ. ಅದು ಇಲ್ಲದಿದ್ದರೆ ಪರಮ ಮಾಂಗಲಿಕ. ಅದು ತಿಗ್ಮಹೇತೆ ಎಂದರೆ ಶಂಖ ಕೂಡ ದುಷ್ಟರಿಗೆ ಅವನು ಹೋಗಿ ಚಚ್ಚುವುದು ಬೇಡ, ಅದರ ನಾದ. ಶಂಖನಾದ ಕೇಳಿದ ತಕ್ಷಣ ದುಷ್ಟರಾದಂಥ ಪಾತಾಳದಲ್ಲಿರ್ತಕ್ಕಂಥ ದುಷ್ಟ ರಾಕ್ಷಸ ಸ್ತ್ರೀಯರ ಗರ್ಭ ಪಾತಾಗಿ ಹೋಯ್ತಂತೆ ಶಂಖನಾದದಿಂದ. ಅಷ್ಟು ಶಂಖನಾದಕ್ಕೆ ಶಕ್ತಿ ಇದೆ. ಆದ್ದರಿಂದ ಅದು ಕೂಡ ತಿಗ್ಮಹೇತೆ. ಮತ್ತೊಂದು ಗದೆ. ಗದೆ ಶತ್ರುಗಳಿಗೆ ಸಂಹಾರ ಮಾಡಲಿಕ್ಕಾಗತ್ತೆ, ಆದರೆ ವಾಸ್ತವಿಕವಾಗಿ ಗದೆಯ ಉದ್ದೇಶವೂ ಕೂಡ ಶತ್ರುಗಳ ಸಂಹಾರ ಅಲ್ಲ. ಗದೆ ಅಂದರೆ ನಮ್ಮ ಕಾಮ ಉಂಟಲ್ಲ, ಸೆಕ್ಸು, ಅದರ ಬಗ್ಗೆ ನಿಯಂತ್ರಣ ಇರಬೇಕು ಅಂತ. ಅದು ಗದಾಪಾತ ಯಾವುದಕ್ಕೆ ಮಾಡಬೇಕು ಅಂದರೆ ನಮ್ಮ ಹುಚ್ಚು ಕಾಮನೆಗಳಿಗೆ ಗದೆಯಿಂದ ಕಾತ ಹೊರತು ಯಾರ್ಯಾರ ತಲೆಗೂ ಅಲ್ಲ. ನಮ್ಮ ಸೆಕ್ಸನ್ನು ನಾವು ಸ್ವಚ್ಛಂದ ಕಾಮ ಯಾವತ್ತೂ ಸುಖಪ್ರದ ಅಲ್ಲ, ಅದು ದುರಂತ. ಅದು ನಿಯಂತ್ರಣದಿದ್ದರೆ ಜೀವನದಲ್ಲಿ ಮಾಂಗಲಿಕ. ಅದಕ್ಕೋಸ್ಕರ ನಿನ್ನ ಕಾಮವನ್ನು ನಿಯಂತ್ರಣ ಮಾಡುವಂಥ ಸೆಲ್ಫ್ ಕಂಟ್ರೋಲನ್ನು ಅದು ಸೂಚನೆ ಮಾಡುತ್ತೆ ಗದೆ. ಅದು ಮಾಡದೇ ಇದ್ದವರಿಗೆ ಅವ್ರ ತಲೆಗೆ ಗದೆ ಹೋಗಿದೆ. ಭೀಮಸೇನ ದುರ್ಯೋಧನ ಮೇಲೆ ಗದೆ ಪ್ರಯೋಗ ಮಾಡಿ. ಹಾಗೆ ಅದು ತಿಗ್ಮ ಆಗೋದು ಯಾವಾಗ ಅಂದರೆ ಈ ಸ್ವಚ್ಛಂದ ಕಾಮಿಗಳಿಗೆ ಗದೆ ತಿಗ್ಮ ಆಗಿಬಿಡುತ್ತೆ. ಆಮೇಲೆ ನೋಡಿ, ಕಮಲ, ಇಟ್ಸ್ ಎ ಸಿಂಬಲ್ ಆಫ್ ಟ್ರ್ಯಾಂಕ್ವಿಲಿಟಿ, ಮೋಕ್ಷದ ಸಂಕೇತ. ಅದು ಶಾಂತಿ ಸಮೃದ್ಧಿಯ ಸಂಕೇತ ಅದು ಕಮಲ ನಿಜವಾಗಿ. ಆದರೆ ಯಾರು ಶಾಂತಿ ಸಮೃದ್ಧಿಯನ್ನು ದ್ವೇಷ ಮಾಡಿ ದೇಶದಲ್ಲಿ ಅಶಾಂತಿ ಹುಟ್ಟಿಸಬೇಕು ಅಂತ ಬಯಸ್ತಾರೆ ಅವರಿಗೆ ಅದು ಕೆಂದಾವರೆ ಆಗಿಬಿಡುತ್ತೆ. ಕೆಂದಾವರೆಯಾಗಿ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತೆ. ಅದು ಎಚ್ಚರದಲ್ಲಿ ಏನು ಮಾಡೋಲ್ಲ. ಅದು ರಕ್ತ ಪುಂಡರೀಕಂ ಪಶ್ಯತಿ. ಕನಸಿನಲ್ಲಿ ಕೆಂಪು ತಾವರೆ ಹೂವು ಕಂಡರೆ ಕೂಡಲೇ ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡಿಸ್ಬೇಕು. ಅದು ಸಾವಿನ ಸಂಕೇತ. ಕೆಂಪು ತಾವರೆಯನ್ನು, ಒಂದು ತಾವರೆ, ಏಕಪುಂಡರೀಕಂ ಅಂತ, ಒಂದು ಕೆಂಪು ತಾವರೆ ಮಾತ್ರ ಕನಸಿನಲ್ಲಿ ಕಂಡರೆ ಅದು ಎಚ್ಚರಿಕೆ ವಹಿಸು, ನಿನಗೆ ಅಪಾಯ ಕಾದಿದೆ ಅಂತ. ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಬರುತ್ತೆ. ಅದಕ್ಕೆ ಶಾಂತಿ. ಅದಕ್ಕೋಸ್ಕರ ಅದು ಮುನ್ಸೂಚನೆ ಕೊಡುತ್ತೆ, ಸಾವಿನ ಸಾಧ್ಯತೆಯನ್ನು ಸೂಚಿಸುತ್ತೆ. ಹಾಗಾಗಿ ಕಮಲವೂ ಕೂಡ ಕೆಂದಾವರೆಯಾಗಿ ಕನಸಿನಲ್ಲಿ ಬಂದಾಗ ಅದು ತಿಗ್ಮಹೇತಿ ಆಗುತ್ತೆ. ಭಗವಂತ ಇದನ್ನೆಲ್ಲವನ್ನು ಮಾಡ್ತಾರೆ. ಅದರಿಂದ ನಿನ್ನ ಆಯುಧಗಳು ಎಲ್ಲವೂ ಶಾಂತ. ಚಕ್ರವೂ ಶಾಂತ, ಶಂಖವೂ ಶಾಂತ, ಗದೆಯೂ ಶಾಂತ, ಪದ್ಮವೂ ಶಾಂತ. ಅದು ದುಷ್ಟರಿಗೆ ತಿಗ್ಮ ಆಗಿಬಿಡುತ್ತೆ. ನೀನು ತಿಗ್ಮಾಯುಧ, ತೀವ್ರವಾದ ಉಲ್ಬಣ ಆಯುಧ ತೊಟ್ಟು ದುಷ್ಟರನ್ನು ಎಲ್ಲ ದೂರೀಕರಿಸಿ ಸಜ್ಜನರಿಗೆ ಇದೆಲ್ಲವೂ ಮೋಕ್ಷಪ್ರದ. ನಿನ್ನ ಚಕ್ರವೂ ಮೋಕ್ಷಪ್ರದ. ಶಂಖ ಲಕ್ಷ್ಮಿ ತಾಯಿ. ಶಂಖ ಅನ್ನೋದು ಲಕ್ಷ್ಮೀ ಸನ್ನಿಧಾನ, ನಿತ್ಯ ಲಕ್ಷ್ಮೀ ಸನ್ನಿಧಾನ. ಅದರಿಂದ ಇವತ್ತು ನೋಡಿ, ನಮ್ಮ ದೇವರ ಪೂಜೆಗೆ ಪೀಠದಲ್ಲಿ ಏನು ಇಲ್ಲದಿದ್ದರೂ ಶಾಲಿಗ್ರಾಮದ ಜೊತೆಗೆ ನೀವೊಂದು ಪ್ರತಿಮೆ ಇರ್ಬೋದು, ಇಲ್ಲ ಸಾಳಗ್ರಾಮ ಇರುತ್ತೆ. ಸಾಳಗ್ರಾಮ ಇರಲಿ, ಪ್ರತಿಮೆ ಇರಲಿ, ಅಭಿಷೇಕಕ್ಕೆ ಶಂಖದಿಂದಲೇ ಮಾಡೋದು. ಯಾಕೆಂದರೆ ದೇವರಿಗೆ ಲಕ್ಷ್ಮಿಯೇ ಅಭಿಷೇಕ ಮಾಡಬೇಕು, ನಾವೇನು ಮಾಡೋದು? ಲಕ್ಷ್ಮಿಯೇ ಮೂರ್ತಿ ಅಭಿಷೇಕ, ದೇವರನ್ನು ಮೀಸುವ ಅಧಿಕಾರ ತಾಯಿಗೆ ಮಾತ್ರ. ಅದಕ್ಕೆ ಶಂಖದಿಂದಲೇ ಅಭಿಷೇಕ ಮಾಡಬೇಕು. ಇದು ಅದನ್ನು ಮಾಂಗಲಿಕ. ಇದೆಲ್ಲವೂ ಚಕ್ರ, ಶಂಖ, ಗದಾ, ಪದ್ಮ.
ಆದರೆ ಮೋಕ್ಷಕ್ಕಾಗುವಾಗ ಇದೆಲ್ಲವೂ ಮೋಕ್ಷಕ್ಕೆ ಪೂರಕ. ಲಕ್ಷ್ಮೀದೇವಿ ಅನುಗ್ರಹ, ತಾಯಿ ಅನುಗ್ರಹ ಆಯಿತು. ತಾಯಿ ಅನುಗ್ರಹ ಆಗದೆ ಭವದಿಂದ ಬಿಡುಗಡೆ ಇಲ್ಲ. ಯಾಕೆಂದರೆ ಭವ ಸಂಸಾರದಲ್ಲಿ ಕಟ್ಟಿ ಹಾಕಿದವಳು ಪ್ರಕೃತಿ ತಾಯಿ. ಅದನ್ನು ಬಿಡಿಸ್ಬೇಕಾದ್ರೆ ಅವಳು ಅನುಮತಿ ಬೇಕು. ಅದರಿಂದ ತಾಯಿಯ ಅನುಗ್ರಹ. ಇದು ಶಂಖ ಅನ್ನೋದು ಭವದಿಂದ ಬಿಡುಗಡೆಗೆ ಶಂಖದ ಅನುಗ್ರಹ ಬಹಳ ಮುಖ್ಯ. ಚಕ್ರ ಧರ್ಮ, ನಾವು ಧರ್ಮದ ದಾಳಿಯಲ್ಲಿ ನಡೆಯದೆ ಮೋಕ್ಷ ಇಲ್ಲ. ಆಮೇಲೆ ಕಾಮದ ನಿಯಂತ್ರಣ ಇಲ್ಲದೆ ಮೋಕ್ಷ ಇಲ್ಲ. ಅದೆಲ್ಲ ಇದ್ದರೆ ಕಮಲ, ಶಾಂತಿ, ಸಮೃದ್ಧಿ, ಆನಂದ ಜೀವನದಲ್ಲಿ. ಅದರಿಂದ ಇದು ನಾಲ್ಕೂ ಕೂಡ ಮೋಕ್ಷ ಸಾಧಕವಾಗಿ ನನಗಾಗುವಂತೆ ಮಾಡು ಓ ವಾಸುದೇವ. ಉದಗ್ನೇ ತಿಷ್ಠ ಪ್ರತ್ಯಾತನುಷ್ವ ನ್ಯಮಿತ್ರಾಂಗ್ ಅಂತ ನಂಗ್ ಅಂತ ಹೇಳ್ತಾರೆ ಅಷ್ಟೇ, ಗುಮ್ಮಲ್ಲ. ನ್ಯಮಿತ್ರಾಂಗ್ ಓಷತಾತ್ ತಿಗ್ಮದೀಪ್ತೆ. ಅಮಿತ್ರಾನ್ ನಿ ಓಷತಾತ್. ಯಾರು ಅಮಿತ್ರರೋ ಅಂದರೆ, ಮಿತ್ರ ಅಂದರೆ ನೋಡಿ, ಇದು ಈ ಶಬ್ದ ಬಳಸಿದ್ದಲ್ಲಿ ಗಮನ ಉಂಟು. ಮಿತ್ರ ಅಂದರೆ ಮಿತಿರ, ನಮಗೆ ಅರಿವನ್ನು ಕೊಡುವವರು ಮಿತ್ರರು. ಅರಿವು ಬರದಂತೆ ಮಾಡುವವರು, ನಮಗೆ ಮೋಸ ಮಾಡುವವರು, ಅಜ್ಞಾನ ಬರುವಂತೆ ಮಾಡುವವರು ಅಮಿತ್ರರು. ಅದರಿಂದ ಅಮಿತ್ರರು ಅಂದರೆ ನಮಗಾಗದವರು. ಯಾರು ಆಗದವರು, ನಮಗೆ ಯಾರು ಅಜ್ಞಾನ ಒಳಗೆ ಹೆಚ್ಚುವಂತೆ ಮಾಡ್ತಾರೆ ಅವರು ಅಮಿತ್ರರು. ಅಂದರೆ ನಮ್ಮ ಒಳಗಿರ್ತಕ್ಕಂಥ ಮಿತ್ರ ಅಂದರೆ ಅಜ್ಞಾನ ಕಾಮಕರ್ಮಗಳೇ. ಅವುಗಳನ್ನು ಓಷತಾತ್ ಸುಟ್ಟು ಬಿಡು. ಉಷದಾಹೆ ನಿತರ ಪೂರ್ತಿಯಾಗಿ ಸುಟ್ಟು ಬಿಡು. ಯಾಕೆಂದರೆ ನಿನ್ನ ಆಯುಧಗಳು ತಿಗ್ಮ, ಅವು ಶತ್ರುಗಳಿಗೆ ಉಗ್ರ ಆಗಿರ್ತಕ್ಕವುಗಳು. ಆಮೇಲೆ ಅವನು ಹೇಳ್ತಾನೆ, ಯೋನೋ ಅರಾತಿಂ ಸಮಿಧಾನ ಚಕ್ರೇ. ಓ ಸಮಿಧಾನ. ಸಮಿಧಾನ ಅಂದರೆ ಸಮ್ಯಕ್ ಏಧತೆ ಅಥವಾ ಇಂಧತಿ. ಇಂಧನ ಅಂದರೆ ಬೆಳಗುವವನು. ಇನ್ನೂ ತಮಾಷೆ, ಸಮಿಧಾ ಅನಿತಿ. ನಾವು ಸಮಿಧೆ ಹಾಕಿದಷ್ಟು ಉಜ್ವಲಿಸುವವನು ಸಮಿಧಾನ. ನಮ್ಮ ಸಮಿಧೆಯನ್ನು ಸ್ವೀಕರಿಸಿ ಬೆಳಗುವವನು ಭಗವಂತ. ಸಮಿಧೆಯನ್ನು ಸ್ವೀಕರಿಸಿ ಅಗ್ನಿಯಲ್ಲಿ ನಮಗೆ ಕಾಣಿಸಿಕೊಳ್ಳುವವನು. ಅಂಥ ಸಮಿಧಾನನಾದ ಭಗವಂತನೇ ಯಹ ನಹ ಅರಾತಿಂ ಚಕ್ರೆ. ಯಾರು ನಮ್ಮನ್ನು ಶತ್ರು ಅಂತ ಭಾವಿಸುತ್ತಾನೆ, ನಾವು ಯಾರನ್ನೂ ದ್ವೇಷಿಸುವುದಿಲ್ಲ, ಆದರೆ ನಮ್ಮನ್ನು ದ್ವೇಷಿಸದೇ ಇರುವುದರಿಂದಲೇ ದ್ವೇಷಿಸೋರಿದ್ದಾರೆ ಕೆಲವರು. ಯಾರು ಸುದ್ದಿಯು ಬೇಡ ನಮ್ಮಷ್ಟಿಗೆ ಇದ್ದರೆ ಅಂಥವ್ರನ್ನೇ ದ್ವೇಷಿಸೋರಿದ್ದಾರೆ. ಅದೆಲ್ಲ ನಾಟಕ ಕಂಪನಿಯಲ್ಲ ಸ್ವಾಮಿ, ದೊಡ್ಡ ಸುಭಗತನ ಪ್ರದರ್ಶನ ಮಾಡೋದು ಅಂತ ಟೀಕೆ ಮಾಡ್ತಾರೆ. ಹಾಗಾಗಿ ಯಾರ ಸುದ್ದಿಯೂ ಬೇಡ ಅಂತ ನಿಮ್ಮಷ್ಟಕ್ಕೆ ನೀವು ಇದ್ದಾಗಲೂ, ಭಗವಂತನ ಚಿಂತನೆ ಮಾತ್ರ ಸಾಕು ಅಂತಿದ್ದಾಗಲೂ ಅದೆಲ್ಲ ಬೋಗಸ್ಸು. ದೇವರ ಚಿಂತನೆ ನಾಟಕ ಕಂಪನಿ ಅಂತ ಹೇಳು. ನಿನ್ನನ್ನು ದ್ವೇಷ ಮಾಡೋರು ಇರ್ತಾರೆ. ಯಹ ನಹ ಅರಾತಿಂ ಚಕ್ರೆ. ಯಾರು ನಮ್ಮನ್ನು ಶತ್ರುವನ್ನಾಗಿ ಪರಿಗಣಿಸುತ್ತಾನೆ ಅವನನ್ನು, ಅಂದರೆ ಯಾರಿದು? ಇದೇ ಕಾಮಕ್ರೋಧ ಲೋಭಮೋಹಾದಿಗಳು, ಹೊರಗಿನವರಲ್ಲ. ಯೋನೋ ಅರಾತಿಂ ಸಂವಿಧಾನ ಚಕ್ರೆ ನೀಚಾತಂ ಧಕ್ಷಿ. ಅವನನ್ನು ನೀಚ ಅಧಪಾತನ್ ತಮಸ್ಸಿಗೆ ತಳ್ಳಿ ಸುಟ್ಟು ಬಿಡು. ಹೇಗೆ ಸುಡುವುದು? ಅತಸಂನ ಶುಷ್ಕಂ. ಶುಷ್ಕವಾದ ಅತಸಂನ ಅಂದರೆ ಒಣ ಕಟ್ಟಿಗೆಯಂತೆ, ತರಗೆಲೆಯಂತೆ ಸುಟ್ಟು ಬಿಡು ಅವುಗಳನ್ನೆಲ್ಲ. ಅತಸಂನ ಶುಷ್ಕಂ, ತರಗೆಲೆಯಂತೆ ಅವುಗಳನ್ನೆಲ್ಲ ಸುಟ್ಟು ಬಿಡು ಅಂತ. ಇದು ಸಂಸ್ಕೃತದಲ್ಲಿರ್ತಕ್ಕಂಥ ಮಂತ್ರ. ಅದರ ಕನ್ನಡ ಅನುವಾದ, ಎದ್ದೇಳು ಅಗ್ನಿಯೇ ಉದಗ್ನೇ ತಿಷ್ಠ. ಎದ್ದೇಳು ಅಗ್ನಿಯೇ, ಹೋರಾಟ ಕಣಿಯಾಗು, ಸುಟ್ಟು ಬಿಡು ಹಗೆಗಳನ್ನು ಉರಿವ ದಳ್ಳುರಿಯೇ. ಓ ಬೆಳಕೆ, ನಮ್ಮನ್ನು ಹಗೆಯೆಂದು ಬಗೆದವನ ಕೆಳ ತಳ್ಳಿ ಸುಟ್ಟು ಬಿಡು ತರಗೆಲೆಯ ಹಾಗೆ. ಆ ಮಂತ್ರ ಅಲ್ಲಿಗೆ ಮುಗೀತು. ಇನ್ನು ಒಂದು ಮಂತ್ರ ಇದೆ, ಅದನ್ನು ನಾಳೆ ದಿವಸ ನೋಡೋಣ. ಇವತ್ತಿನ ಸಮಯ ನಾವು ಮುಗಿದೋಯ್ತು. ಇನ್ನು ಒಂದು ಮಂತ್ರ, ಕೊನೆ ಮಂತ್ರವನ್ನು ನಾಳೆ ದಿವಸ ನೋಡೋಣ. ಅಲ್ಲಿಗೆ ರಕ್ಷೋಘ್ನ ಸೂಕ್ತದ 5 ಮಂತ್ರಗಳನ್ನು. ಇದು ವಾಸುದೇವ ಮೋಕ್ಷಪ್ರದನಾದ ಎಲ್ಲ ದೋಷಗಳನ್ನು ಸುಟ್ಟು ನನ್ನನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗುವಂಥ ವಾಸುದೇವನ ಪ್ರಾರ್ಥನೆ ಮಾಡಿದ್ದಾರೆ. ಇನ್ನು ಮೋಕ್ಷದಲ್ಲಿರ್ತಕ್ಕ ನಾರಾಯಣನ ಜೊತೆಗೆ ಅವನ ಪ್ರಾರ್ಥನೆ. ನೀವು ಉಳಿದಂಥ ನಾಳೆ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.